ಸ್ಲ್ಯಾಬ್ ಅಂತ ಇಡೋದಾದರೆ ಕ್ಯಾನ್ ವಿ ಸೇ ಪರ್ ಮಂತ್ 2 lakhs to 3 lakhs 5 lakhs IAS ಆಫೀಸರ್ಸ್ಗಳದ್ದು ಈಗ ಇವತ್ತು? ನನ್ನ ಸ್ಯಾಲ್ರಿ 1,40,000 ಇದೆ. ಓ ವಾವ್! ಎಷ್ಟು ಆನೆಸ್ಟಾಗಿ ಹೇಳಿದ್ರಿ. ಕಾವೇರಿ ಫಿಫ್ತ್ ಸ್ಟೇಜ್ ಆದಮೇಲೆ 2,250 MLD ಕೊಡ್ತಾ ಇರ್ತೀವಿ. ಬಟ್ ಮುಂದೆ ಇನ್ನು 10 ವರ್ಷಗಳಲ್ಲಿ ನಾವು ಮಿನಿಮಮ್ ಒಂದು 3,000 MLD ಕೊಟ್ಟರೆ ಮಾತ್ರ ಬೆಂಗಳೂರನ್ನು ನಾವು ಉಳಿಸ್ಕೊಳ್ಳೋಕ್ಕಾಗತ್ತೆ. ನಿಮ್ಮ ಕಣ್ಣಿಗೆ ಬಿದ್ದಂಗೆ BWSSBನ ಸದ್ಯದ ಚಾಲೆಂಜಸ್ಗಳು ಏನು ಸರ್? ಮೇಯ್ನಾಗಿ ನನ್ನ ಕಣ್ಣಿಗೆ ಕಾಣುವಂಥ ಚಾಲೆಂಜ್ ಅಂತ ಹೇಳಿದರೆ, ಅತಿ ವೇಗವಾಗಿ ಬೆಳೆಯುವಂತಹ ಈ ಬೆಂಗಳೂರಿನಲ್ಲಿ ಅತಿ ಬೇಗವಾಗ ವಾಟರ್ ಸಪ್ಲೈ ಕೊಡೋದು ಭಾಳ ಚಾಲೆಂಜಿಂಗ್ ಇದೆ. ಲ್ಯಾಂಡು, ವಾಟರು, ಏರು 3 ಕೂಡ ಪ್ರೆಷರ್‌ಗೆ ಒಳಗಾಗಿದೆ. ಅಟ್ಲೀಸ್ಟು ಡೆಲ್ಲಿಗಿಂತ ನಮ್ಮ ಬೆಂಗಳೂರು ಸಿಟಿನಲ್ಲಿ ಏರಿನ ಪ್ರಾಬ್ಲಮ್ ಇನ್ನೂ ಬಂದಿಲ್ಲ. ಕೆಲವು ಫ್ರೀ ಬೀಸ್ ಕೊಟ್ರಲ್ಲ, ಫ್ರೀ ಬಸ್ ರೈಡು, ಫ್ರೀ ಎಲೆಕ್ಟ್ರಿಸಿಟಿ, ನೀರಿಗೆ ಸಂಬಂಧಪಟ್ಟಂತೆ ಏನೋ ತಂಟೆಗೂ ಬಂದಿಲ್ಲ ನೀರಿಗೂ ಅನ್ಸುತ್ತೆ. ಇದೆ 10,000 ಲೀಟರ್ಸು ನೀರು ಫ್ರೀ ಅಂತ ಈಗಾಗಲೇ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ನೀರು ಭಾಳ ಕಡಿಮೆ ಬೆಲೆಗೆ ಸಿಗ್ತಾ ಇರೋದ್ರಿಂದ ನೀರಿನ ಮೇಲೆ ಜನರಿಗಿರುವಂಥ ಕಾಳಜಿ ಎಲ್ಲೋ ತಪ್ಪು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಸೊ ನಿಮ್ಮ ಕಣ್ಣಿಗೆ ಬಿದ್ದಂತಹ ಈ ಕಹಿ ಸತ್ಯಗಳೇನು ಈ ವಾಟರ್ ಮಾಫಿಯಾ? ನಮ್ಮಂಥ ಒಂದು ಬಡ ಕುಟುಂಬದಿಂದ ಬರುವವರಿಗೆ ಈ ರೀತಿ ಒಂದು ಸರ್ಕಾರದ ಲೀಡರ್‌ಶಿಪ್ ಪೊಸಿಷನಿಂದ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಆವಾಗ ನಾನು ಜಿಲ್ಲಾಧಿಕಾರಿ ಆದಾಗ ಎಲ್ಲರೂ ಹೆದರಿಸಿದ್ರು ನನಗೆ. "ಬೆಳ್ಳಾರಿಗೆ ಹೋಗ್ತಿದ್ದೀರಪ್ಪ ನೋಡ್ಕೊಳ್ಳಿ, ವಾಪಸ್ ಬರ್ತೀರಾ" ಅಂತ ಒಂದು ಅಷ್ಟು ಮಟ್ಟಕ್ಕೆ ನಮ್ಮ ಜನ ನಮ್ಮನ್ನು ಎದುರಿಸಿದ್ರು. Today on Just Curious, it's going to be a very interesting conversation. ಯಾಕೆಂದರೆ BWSSB ಚೇರ್ಮನ್ ನಮ್ಮ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸರ್ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಕಾವೇರಿ ಹೇಗಿದ್ದಾಳೆ? ಕಾವೇರಿ ತಾಯಿ ಚೆನ್ನಾಗಿದ್ದಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಾವೇರಿ ತಾಯಿ ಅಂದ್ರಿ ನೀವು, ನಮಗೆ ಪ್ರೀತಿಯ ಕಾವೇರಿ ಅಂತ. ಹೌದು. ನಿಮಗೆ ಕಾವೇರಿನೇ ಹಾಗೆ ಕಾವೇರಿ ಸದರ ಸ್ನೇಹಿತೆ, ತಗೊಳ್ಳೋದು. ನಮಗೆ ತಾಯಿ. ಆಹಾ, ಕರೆಕ್ಟು. ನಮಗೆ ಸ್ನೇಹಿತೆ, ನಿಮಗೆ ತಾಯಿ. ಸೊ ನಮ್ಮ ಮಾತಿನ ಸ್ಥಾಯಿ ಇವತ್ತು ಹೆಚ್ಚು ಕಮ್ಮಿ ಅಫ್ಕೋರ್ಸ್ ಒಬ್ಬ IAS ಆಫೀಸರ್ ಆಗಿ ನೀವು ಆ್ಯಂಡ್ BWSSBನ ಚೇರ್ಮನ್ರಾಗಿ ನಿಮ್ಮ ಒಂದು ಕೆಲಸ, ಅದರ ಮಧ್ಯೆ ಇರುವಂಥ ಸಾಕಷ್ಟು ವಿಚಾರಗಳನ್ನೆಲ್ಲ ಮಾತಿಗೆ ಎಳೆಯೋಕ್ಕೂ ಮುಂಚೆ ಹ್ಮ್. ಮೊದಲನೇದಾಗಿ ಜಸ್ಟ್ ಕ್ಯೂರಿಯಸ್ಗೆ ಇಷ್ಟು ದೂರ ಬಂದಿದ್ದೀರಿ, ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಬೆಂಗಳೂರು ವಿಧಾನಸೌಧದಿಂದ ಬರ್ತಾ ಇದ್ದೀನಿ. ಚೆನ್ನಾಗಿ ಹೇಳಿದ್ರಿ, ಬೆಂಗಳೂರು ವಿಧಾನಸೌಧ ಅಂತ. ಸೊ ಹೇಗಿದೆ ಹೊಸ ಬೆಂಗಳೂರು? ನಮ್ದೆಲ್ಲ ಸ್ಟುಡಿಯೋ ಇರೋದು ಹೊಸ ರೋಡ್ ಹೆಸರು ಹೊಸದಾದ್ರೂ ಎಷ್ಟು ಹಳೇದಾಗಿದೆ ನೀವು ನೋಡಿರ್ತೀರಾ ಬರ್ತಾ. ಸೊ ಹೌದು. ಇಷ್ಟು ಬೃಹತ್ತಾಗಿ ಬೆಳೆದಿರುವಂಥ ಬೆಂಗಳೂರನ್ನ ನೀವು ಅಫ್ಕೋರ್ಸ್ ವಿಧಾನಸೌಧ ಮೂಲಕ BWSSBನ ಒಂದು ಲೆನ್ಸ್ನ ಮೂಲಕ ಹೇಗೆ ನೋಡ್ತಾ ಇದ್ದೀರಿ ಸರ್? ತುಂಬ ದೂರಕ್ಕೆ ಬೆಳೆದಿದೆ. ಇಲ್ಲಿ ಇವರೆಗೆ ನಾವು ನೀರು ಕೊಡ್ತೀವಿ ಅಂತ ಹೇಳಿಕೊಳ್ಳೋಕೆ ನಮಗೆ ಒಂಥರ ಹೆಮ್ಮೆ ಆಗುತ್ತೆ. ಯಾಕಂದರೆ ಇಷ್ಟೊಂದು ದೊಡ್ಡ ವ್ಯಾಪ್ತಿಗೆ ನೀರು ಕೊಡೋದು ಸಾಮಾನ್ಯ ಕೆಲಸ ಅಲ್ಲ. ನಮ್ಮ ಜೊತೆಗೆ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಫಸ್ಟ್ಲಿ ಬಿಫೋರ್ ವಿ ಗೆಟ್ ಇನ್ ಟು ನಿಮ್ಮ ವರ್ಕ್ ಹೇಗಿರುತ್ತೆ ಎಲ್ಲ ಪ್ರಶ್ನೆಗಳು, ಫಸ್ಟ್ಲಿ ಐ ವಾಂಟ್ ಟು ನೋ, ಯಾಕೆಂದರೆ ಒಂದು IAS ಆಫೀಸರ್ ಅಂದ ತಕ್ಷಣವೇ ದೆರ್ ಇಸ್ ಅ ಲೇಬಲ್ ವಿಚ್ ಇಸ್ ಬೇಸಿಕ್ಲಿ ಟೆಲ್ಲಿಂಗ್ ಅ ಸ್ಟೋರಿ, ಅ ಸ್ಟ್ರಗಲ್ ಆ್ಯಂಡ್ ಆಸೆ ನಿಮ್ಮದು. ಒಂದು IAS ಆಗೋದು ತಮಾಷೆ ಮಾತೇ ಅಲ್ಲ. ಅದಕ್ಕೂ ಮುಂಚೆ ವ್ಯಕ್ತಿತ್ವ ಇದನ್ನ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಆಸಕ್ತಿ ಹೆಚ್ಚಿರೋದ್ರಿಂದ ನಿಮ್ಮ ರುಟೀನ್ ಹೆಂಗಿರುತ್ತೆ? ಬಿಕಾಸ್ there's a famous saying, it's like the biggest reason people are mediocre is because they are around mediocre people ಅಂತ. ಆಸ್ ಮಚ್ ಆಸ್ ಈ ಥರದ್ದೆಲ್ಲ ಸೆಂಟೆನ್ಸಸ್ಗಳು ಇಟ್ ಟೆಲ್ಸ್ ಅಸ್ ಅ ಲಾಟ್ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ. ಇಟ್ ಈಸ್ ಆಲ್ಸೋ ಟೆಲ್ಲಿಂಗ್ ಅಸ್ ವಾಟ್ ನಾಟ್ ಟು ಬಿ ಆ್ಯಂಡ್ ವೈ ವಿ ಶುಡ್ ಟೇಕ್ ಅ ಡಿಫ್ರೆಂಟ್ ಪಾತ್ ಅಂತ. ಸೊ ಇನ್ ಯೋರ್ ಕೇಸ್ ಅಫ್ಕೋರ್ಸ್ ಆಲ್ ದ ಲೇಬಲ್ಸ್ ಅಸೈಡ್, ಫಸ್ಟ್ ಐ ವಾಂಟ್ ಟು ನೋ ನಿಮ್ಮ ರುಟೀನ್ ಹೇಗಿರುತ್ತೆ? ವಾಟ್ ಇಸ್ ದಟ್ ಯು ಡೂ ಇನ್ ಅ ಡೇ? Regularly, for people like in high influential positions, they have to be mentally strong. ಸೊ ಮೆಂಟಲ್ ಸ್ಟ್ರೆಂತ್ ನಾವು ಬಿಲ್ಡ್ ಮಾಡಬೇಕಾದ್ರೆ ಫಿಸಿಕಲ್ ಸ್ಟ್ರೆಂತ್ ಈಸ್ ಇಂಪಾರ್ಟೆಂಟು. ಸೊ ಎವ್ರಿ ಡೇ 5 o'clock ನಾವು ಎತ್ಕೊಳ್ತೀವಿ, ಬೆಳಗ್ಗೆ ಬೇಗನೆ ಎತ್ಕೊಳ್ತೀವಿ. ಮತ್ತು ಎವ್ರಿ ಡೇ ರೊಟೀನ್ಸ್ ಇರುತ್ತೆ ನಮ್ಮದು. ಮಿನಿಮಮ್ 1.5 hours ವಿತ್ ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್, ಯೋಗ, ಮೆಡಿಟೇಷನ್ 3 ಮಾಡ್ತೀನಿ. ಹೌದಾ? ಅದಾದಮೇಲೆ 1.5 hour ಬುಕ್ ಓದ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಕೀಪ್ ಅಪ್ಡೇಟಿಂಗ್ ಮೈ ಸೆಲ್ಫ್. ನಾಟ್ ಓನ್ಲಿ ಟೆಕ್ನಿಕಲ್ ರಿಲೇಟೆಡ್ ಬುಕ್ ಆರ್ ಅಡ್ಮಿನಿಸ್ಟ್ರೇಟಿವ್ ಬುಕ್ಸು, ಜನರಲ್ ಮೋಟಿವೇಶನ್ಸ್ ಬುಕ್ಸ್ ಕೂಡ ನಾವು ಓದ್ತೀವಿ. ಯಾಕಂದರೆ ಈಗ ನಾವು ಬೆಂಗಳೂರಿನಲ್ಲಿ ಈಗ ನೋಡಿದರೆ 1,40,00,000 ಜನಸಂಖ್ಯೆ ಇದ್ದಾರೆ. ಪ್ರತಿ ದಿವಸ ಯಾವುದಾದ್ರೂ ಒಂದು ಸಮಸ್ಯೆ ಯಾರಿಗಾದ್ರೂ ಒಂದು ಬರ್ತಾ ಇರ್ತದೆ. ಎವ್ರಿ ಡೇ ದೇ ಪೂರ್ ಲಾಟ್ ಆಫ್ ಗ್ರೀವೆನ್ಸಸ್ ಟು ಅಸ್. ನಾವು ಇಟ್ಸ್ ಲೈಕ್ ರೀಚಾರ್ಜಿಂಗ್ ದ ಮೊಬೈಲ್ ಫೋನ್. ನಾವು ನಮ್ಮನ್ನು ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಏನು 3 hours ರೊಟೀನ್ ಇದೆ. 1.5 hour ಫಿಸಿಕಲ್ ಎಕ್ಸಸೈಸ್ ಆ್ಯಂಡ್ ಯೋಗ ಆ್ಯಂಡ್ ಮೆಡಿಟೇಷನ್, 1.5 hour ಫಾರ್ ರೀಡಿಂಗ್ ದ ಬುಕ್ಸ್ ಆ್ಯಂಡ್ ರೈಟಿಂಗ್ ದ ಥಿಂಗ್ಸ್ ವಾಟ್ ವಿ ಅಂಡರ್ಸ್ಟುಡ್, ವಾಟ್ ವಿ ಹ್ಯಾವ್ ಟು ಡೂ. ಆಲ್ ದೋಸ್ ಥಿಂಗ್ಸ್ ವಿಲ್ ಟೇಕನ್ ಇನ್ ದ 3 hours ಟೈಮ್. ಅದಾದಮೇಲೆ ನಾವು ರೊಟೀನ್ ಲೈಫ್ ಒಳಗಡೆ ಬರ್ತೀವಿ. ಅದಾದಮೇಲೆ ರೆಗ್ಯುಲರ್ ಜನರಿಗೆ ಎಲ್ಲ ರೀತಿಯಲ್ಲಿ ಸಂಪರ್ಕ ಮಾಡ್ತೀವಿ. ವಾವ್! ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ.
ಆಚೆ ಕಡೆ ಡಿಸ್ಚಾರ್ಜ್ ಆಗ್ಬೇಕಂದ್ರೆ ಫಸ್ಟ್ ಚಾರ್ಜ್ ಆಗ್ಬೇಕಲ್ಲ ಹೌದು, ಅಂತ. ಹೌದು. ಬೆಳಗ್ಗೆ ನಾವು ಬಂದ ತಕ್ಷಣ 10 ಇಂದ ನಮ್ಮ ಬ್ಯಾಟ್ರಿ ಉಪಯೋಗ ಆಗಕ್ಕೆ ಶುರು ಆಗುತ್ತೆ. ಅದ್ಸ್ಕೊಂಡು ನಾವು ರಿಚಾರ್ಜ್ ಮಾಡ್ಕೊಳ್ಬೇಕು. ಫಸ್ಟ್ಲಿ ವಾಟ್ ಕೈಂಡ್ ಆಫ್ ಬುಕ್ಸ್ ಆರ್ ಯು ರೀಡಿಂಗ್ ರೈಟ್ ನೌ? ನಾನು ಇವತ್ತು ಮ್ಯಾನಿಫೆಸ್ಟ್ ಅಂತ ಒಂದು ಬುಕ್ ಓದ್ತಾ ಇದ್ದೀನಿ. ಬೈ ರಾಕ್ಸಿ ಹೌದು, ನಫೂಸಿ? ಹೌದು, ಓ, ಹೌದು. ಬೆಳಗ್ಗೆ ಎದ್ದು ಓದಿದೆ. 2 ಚಾಪ್ಟರ್ ಓದ್ಕೊಂಡು ಬಂದೆ. ಸೊ ಇಟ್ಸ್ ಅ ವೆರಿ ಗುಡ್ ಬುಕ್ ಆ್ಯಕ್ಚುಲಿ. ಅಲ್ವಾ? ಸೊ ಇಟ್ಸ್ ಅ ಸಿಂಪಲ್ ಬುಕ್ ರಿಟನ್ ಬೈ ಅ ಟೀನೇಜರ್. As he was a teenager when he experienced that. Roughly now maybe 35 year old. But he has a lot of things to say. A good book to read. ನೈಸ್. ಸೊ ನಾವು ಜಂಪಿಂಗ್ ಇನ್ ಟು BWSSB. ಫಸ್ಟ್ಲಿ ಆಚೆಯಿಂದ ನೋಡೋರಿಗೆ ತುಂಬ ಪ್ರಶ್ನೆಗಳಿರುತ್ತೆ. ಲೆಟ್ ಮೀ ಸ್ಟಾರ್ಟ್ ವಿತ್ ನಿಮ್ಮ ಆಫೀಸ್ ಎಲ್ಲಿದೆ ಅಂತಾನೆ. ವಿಧಾನಸೌಧದಿಂದ ಇವಾಗ ಬರ್ತಾ ಇದ್ದೀರಾ, ಬಟ್ BWSSB ಇದು ಮೈಸೂರು KG ಬ್ಯಾಂಕ್. ರೋಡಲ್ಲಿ ಇದೆ. KG ಹಾಂ, ರೋಡಲ್ಲಿ ಸರ್ಕಲ್ ಹತ್ರ. ನಮ್ಮದು ಎಸ್, ಕಾವೇರಿ ಭವನ್ ಅಂತ ಇದೆ. ಹೌದು. ದೊಡ್ಡ ಬಿಲ್ಡಿಂಗ್ ಇದೆ. ಹ್ಮ್. ಅದು ಬಿಟ್ಟರೆ ನಮ್ಮ ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಬ್ರಾಂಚಸ್ ಆಫೀಸಸ್ ಇದೆ. ಹ್ಮ್ ಹ್ಮ್. ಮೋರ್ ದೆನ್ 173 ಆಫೀಸಸ್ ಬೆಂಗಳೂರೊಳಗಡೆ ಇದೆ. ಓಹೋ. ಹೌದು. ಸೊ ನಿಮ್ಮ ರುಟೀನ್ ಹೆಂಗಿರುತ್ತೆ ಸರ್ ಆಫೀಸಿಗೆ ಬಂದ ತಕ್ಷಣ? ಆಫೀಸ್ ಬಂದ ತಕ್ಷಣ ನಮ್ಮದು ರೆಗ್ಯುಲರ್ ಆಗಿ 1 to 2 ಅವರ್ಸ್ ನಮ್ಮದು ರೆಗ್ಯುಲರ್ ಫೈಲ್ ವರ್ಕ್ಸು ಅದೆಲ್ಲ ಇರ್ತದೆ. ಅದಾದಮೇಲೆ ಪಬ್ಲಿಕ್ ಗ್ರೀವೆನ್ಸಸ್ ಕೇರ್ ಮಾಡ್ತೀವಿ. ದೆನ್ ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಷನ್ಸ್ ಮೀಟಿಂಗ್ ಇರ್ತದೆ. ನಮ್ಮದು ಎಲ್ಲ ಪ್ರಾಜೆಕ್ಟ್ಸ್ಗಳು ನಡೀತಾ ಇರ್ತದೆ. ಹ್ಮ್. ಸೊ ಆ ಪ್ರಾಜೆಕ್ಟ್ಸ್ಗಳನ್ನು ಮಾನಿಟರ್ ಮಾಡಬೇಕು, ರಿವ್ಯೂ ಮಾಡಬೇಕು, ಅದರದ್ದು ಪ್ರೋಗ್ರೆಸ್ ಏನಂತ ನೋಡಬೇಕು. ಮತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನಮ್ಮದು ಏನು ಬೋರ್ಡ್ದು ಆದಾಯ ಏನಿದೆ, ಎಕ್ಸ್ಪೆಂಡಿಚರ್ ಏನಿದೆ, ಹ್ಮ್. ಇದೆಲ್ಲ ಕೂಡ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ನಮಗೆ ಮುಖ್ಯವಾಗಿ ಬೇರೆ ಇಂಟರ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಷನ್ ಮಾಡಬೇಕು. ಹ್ಮ್. ಸೊ ಆ ರೀತಿ ನಮ್ಮದು ರೆಗ್ಯುಲರ್ ವರ್ಕ್ ನಡೀತದೆ. ಬಟ್ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಡೇ ಟು ಡೇ ಬೇಸಿಸ್. ಸೊ ಫೈಲ್ಸ್ ಅಂತ ಹೇಳಿದ್ರಿ, ಯೂಶಲಿ ಯಾವ ಥರ ಫೈಲ್ಸ್ ಇರುತ್ತೆ? ನಾವು ಫೈಲ್ಸ್ ಅಂದರೆ ಮೇಯ್ನ್ಲಿ ನಮಗೆ ರೆಗ್ಯುಲರ್ ಆಗಿ ಏನು ವರ್ಕ್ ತೊಗೊಂಡಿದ್ದಾವೆ, ಅದಕ್ಕೆ ಎಷ್ಟು ಜನ ಎಂಪ್ಲಾಯ್ ಆಗ್ತಿದ್ದಾರೆ, ಅವ್ರಿಗೆ ಎಷ್ಟು ಪೇಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮದು ಮೋರ್ ದೆನ್ 5000 ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ರೆಗ್ಯುಲರ್ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ವರ್ಕ್ಸು ಬರ್ತಾ ಇರ್ತದೆ. ಹ್ಮ್. ಅದಾದಮೇಲೆ ನಮ್ಮ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ಸ್ ಇಶ್ಯೂಸ್ ಇರ್ತದೆ. ಅದಾದಮೇಲೆ ಬೇರೆ ಬೇರೆ ಕಮಿಟಿಗಳಿದೆ. ನಾವು ಏನು ಜಲಮಂಡಳಿ ಇದೆ, ಜಲಮಂಡಳಿಗೆ ಮೇಲೆ ನಮ್ಮದು ಸರ್ಕಾರ ಇದೆ. ಸರ್ಕಾರ ವತಿಯಿಂದ ಬೇರೆ ಬೇರೆ ಕಮಿಟಿಗಳು ರಚನೆ ಮಾಡಿರ್ತಾರೆ. ಅವರು ನಾವು ಮಾಡುವಂತಹ ಕೆಲಸಗಳ ಮೇಲೆ ಅವರು ಕೂಡ ಮಾನಿಟರ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕರೆಸ್ಪಾಂಡೆನ್ಸ್ ಇರ್ತದೆ. ಈ ರೀತಿ ವಿವಿಧ ರೀತಿಯಲ್ಲಿ ಇರುತ್ತೆ ನಮ್ಮದು. ನಾನು ವೆಬ್ಸೈಟನ್ನು ಓದ್ತಾ ಇರಬೇಕಾದ್ರೆ BWSSBದು ಸೊ ಪ್ರತಿ 1ನೇ ಶನಿವಾರ ಮತ್ತು 5ನೇ ಶನಿವಾರ ಇಟ್ ಈಸ್ ಫಾರ್ ಕಂಪ್ಲೇಂಟ್ಸ್ ಅಂದರೆ ಪಬ್ಲಿಕ್ ಗ್ರೀವೆನ್ಸ್ ಅಂತೆಲ್ಲ ನೋಡಿದೆ. ಆ್ಯಂಡ್ ದರ್ ಇಸ್ ಆಲ್ಸೋ ದಿಸ್ ಹೆಲ್ಪ್ಲೈನ್ ನಂಬರ್ ಇಸ್ ಸ್ಟಿಲ್ ದ ಸೇಮ್ 08022945119. ಹೌದು ಇದೆ. ಮತ್ತು ಈಗ ಚೇಂಜ್ ಮಾಡಿದ್ದೇವೆ. ನಾವು ಮೊದಲನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಎರಡೂ ಕೂಡ ನಾವು ಮಾಡ್ತಾ ಇದ್ವಿ. ಓಹೋ. ಸೊ ಹಿಂದೆ ನಮ್ಮ ಸಮ್ಮರ್ ಕ್ರೈಸಿಸ್ ಬಂದಾಗ, ಬೆಂಗಳೂರು ವಾಟರ್ ಸಪ್ಲೈ ಕ್ರೈಸಿಸ್ ಬಂದಾಗ ಲಾಸ್ಟ್ 3-4 ಮಂತ್ಸ್ ಹೌದು ಮುಂಚೆ ಹೌದು. ಎವ್ರಿ ವೀಕ್ ಐ ವಾಸ್ ಓಪನ್ ಟು ದ ಆಡಿಯನ್ಸು. ಹ್ಮ್ ಹ್ಮ್. ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್. ಎಷ್ಟು ಜನರಿಗೆ ಪ್ರಾಬ್ಲಮ್ ಆಗ್ತದೆ, ಯಾವ ಏರಿಯಾದಲ್ಲಿ ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಇದು ಟೆಂಪ್ರೇಚರ್ ನೋಡಿದಂಗೆ ಆಗುತ್ತೆ ನಿಮಗೆ. ಯಾಕಂದರೆ ನಾವು ಇಲ್ಲೇ ಕೂತ್ಕೊಂಡು ಹ್ಮ್. ಬೇರೆ ಏನು ನಡೀತೆ ಫೀಲ್ಡಲ್ಲಿ ಗೊತ್ತಾಗಲ್ಲ. ನಮ್ಮ ಕರೆಕ್ಟ್. ಅಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ಕೆಲವುದೇ ಸರಿ ಇದೆ ಅಂತ ನಾವು ನಂಬ್ಕೊಂಡು ಕೂತಿದ್ರೆ ಐ ವಿಲ್ ಬಿ ಇನ್ ದ ಫೋರ್ ವಾಲ್ಸ್ ಆಫ್ ದ ರೂಮ್ಸು. ಅದಕ್ಕೆ ಐ ಹ್ಯಾವ್ ಟು ಬಿ ಓಪನ್ ಟು ದ ಪಬ್ಲಿಕ್ ಅಂತ ನನ್ನ ಚಿಂತನೆ ಬಂತು. ಸೊ ಕ್ರೈಸಿಸ್ ಆದಾಗ ಈ ಥರ ವೀಕ್ಲಿ ನಾವು ಫೋನ್ ಇನ್ ಪ್ರೋಗ್ರಾಮ್ ಮಾಡಿದ್ದಾಗ ನೇರವಾಗಿ ನಮಗೆ ಯಾವ ಏರಿಯಾದಲ್ಲಿ ಪ್ರಾಬ್ಲಮ್ ಬರ್ತದೆ, ಯಾರಿಗೆ ಪ್ರಾಬ್ಲಮ್ ಬರ್ತಾ ಇದೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಭಾಳ ಅನುಕೂಲ ವಾವ್. ಆಗಿತ್ತು. ಸೊ ಈ ಫೋನ್ ಇನ್ ಕಾರ್ಯಕ್ರಮ ಟೈಮ್ ಇರುತ್ತಾ ಸರ್? ನಮ್ಮದು ಬೆಳಗ್ಗೆ 9:30 10:30ವರೆಗೆ ಮಾಡ್ತಾಯಿದ್ವಿ. ಎವ್ರಿ ವೀಕ್ ಮಾಡ್ತಾಯಿದ್ವಿ ಹಿಂದೆ. ಹಾಂ. ಈಗ ಸ್ವಲ್ಪ ಕಂಪ್ಲೇಂಟ್ಸ್ ಕಡಿಮೆ ಆಗಿದೆ. ಹಾಗಾಗಿ ಅದನ್ನು 2 ವಾರಕ್ಕೊಮ್ಮೆ ಮಾಡ್ತಾಯಿದ್ದೀನಿ. ಸೊ ಎವ್ರಿ ಫ್ರೈಡೇ, ಎವ್ರಿ ಫ್ರೈಡೇ, ನಾವು ಆಲ್ಟರ್ನೇಟಿವ್ ಫ್ರೈಡೇ ಆಲ್ಟರ್ನೇಟಿವ್ ಫ್ರೈಡೇಸ್ ಬೆಳಗ್ಗೆ 9:30 10:30. 10:30ವರೆಗೆ. ಓಕೆ. ಸೊ ನಾವು BWSSB ಶುರುವಾಗಿ ಈಗ 59 ವರ್ಷ ಆಯಿತು. 60ನೇ ವರ್ಷದಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಅಕ್ಟೋಬರ್ 16ಕ್ಕೆ ನಮ್ಮದು 60 ವರ್ಷ ಆಗುತ್ತೆ. ಓಹೋ. ಸೊ ಡೈಮಂಡ್ ಜೂಬ್ಲಿ ಸೆಲೆಬ್ರೇಟ್ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೇವೆ. ಸೊ ಇಡೀ ಕರ್ನಾಟಕ ಕಂಡಂತೆ ಬೆಂಗಳೂರು ವಾಟರ್ ಸಪ್ಲೈ ಸಿವರೇಜ್ ಬೋರ್ಡು ಅಂದಿನಿಂದ ಇಲ್ಲಿವರೆಗೂ ಈ ಒಂದು ಜರ್ನಿನ ಹಿಂದೆ ತಿರುಗಿ ನೋಡಿದ್ರೆ ನೀವು ಐ ಥಿಂಕ್ ನೀವು ಅಧಿಕಾರಕ್ಕೆ ಬಂದು ಇವಾಗ ಒಂದು 9 ತಿಂಗಳಾಗಿದೆ 9 ಇಲ್ಲಿವರೆಗೆ. ತಿಂಗಳಾಗಿದೆ. ಸೊ ಪ್ರತಿ ಸತಿ ಇದೊಂಥರ ರಿಲೇ ಇದ್ದಂಗಲ್ಲ ಸರ್. ಒಬ್ಬರು ಅಲ್ಲಿವರೆಗೂ ಓಡ್ಕೊಂಬಂದಿರ್ತಾರೆ, ಮುಂದೆ ಟಾರ್ಚನ್ನು ಕೊಟ್ಟು ಇನ್ನೊಬ್ರು ಹೌದು, ಅದನ್ನು ಅಷ್ಟೇ ಹೌದು, ಶ್ರದ್ಧೆಯಿಂದ ಹೌದು, ಮುಂದಕ್ಕೆ ಹೌದು, ತೊಗೊಂಡು ಹೌದು. ಹೋಗ್ತಾರೆ. ಕಳೆದ 60 ವರ್ಷಗಳಲ್ಲಿ ಭಾಳ ದೂರ ನಡ್ಕೊಂಡು ಬಂದಿದೆ ನಮ್ಮ ಜಲಮಂಡಳಿ. ಮುಖ್ಯವಾಗಿ ನಮ್ಮ ಹಿರಿಯರು ಭಾಳಷ್ಟು ಶ್ರಮಿಸಿದ್ದಾರೆ. ಹ್ಮ್ ಸೀನಿಯರ್ ಸಿಟಿಸನ್ಸ್, ಸೀನಿಯರ್ ಆಫೀಸರ್ಸ್ಗಳು, ಹ್ಮ್ ಮತ್ತು ಆವತ್ತಿನ ದಿವಸದಲ್ಲಿರುವಂಥ ಸರ್ಕಾರಗಳು, ಹ್ಮ್ ದೇವರಾಜ ಅರಸು ಇರ್ಬೋದು, ಹ್ಮ್ ಇವತ್ತಿರುವಂಥ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಎಲ್ಲರೂ ಕೂಡ ಭಾಳಷ್ಟು ಶ್ರಮಿಸಿದ್ದಾರೆ. ಹ್ಮ್ ಅವರ ಒಂದು ಶ್ರಮದಿಂದ ಈ ಒಂದು ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
ಮುಖ್ಯವಾಗಿ ಕಾವೇರಿ ನೀರನ್ನು ನಾವು 100 ಕಿಲೋಮೀಟರ್ ದೂರದಿಂದ ತರ್ತಾ ಇದ್ವಿ. ಅದು ಸಾಮಾನ್ಯವಾಗಿ ಎಲ್ಲಿ ಕೂಡ ಯಾವುದೇ ದೊಡ್ಡ ಸಿಟಿನಲ್ಲಿ ಇಷ್ಟೊಂದು ದೂರದಿಂದ ಮತ್ತು 1000 ಮೀಟರ್ ಎತ್ತರಕ್ಕೆ ತರ್ತಾ ಇದ್ದೀವಿ. ಮೀನ್ ಸೀ ಲೆವೆಲಿಂದ 1000 ಮೀಟ್ರಲ್ಲಿ ಬೆಂಗಳೂರು ಇದೆ. 1000 ಮೀಟ್ರಿಗೆ 100 ಕಿಲೋಮೀಟ್ರ್ ಒಂದು ವಾಟರನ್ನು 24/7 ಪಂಪ್ ಮಾಡೋದೇ ದೊಡ್ಡ ಚಾಲೆಂಜ್ ಇದೆ. ಟೆಕ್ನಿಕಲಿ ಚಾಲೆಂಜಿಂಗ್, ಹ್ಯೂಮನ್ ಪವರ್ ವೈಸ್ ಚಾಲೆಂಜಿಂಗ್. ಸೊ ರೀಸೆಂಟಾಗಿ ಐ ಗೆಸ್ ಈ ಒಂದು ಕ್ರೈಸಿಸ್ ಎಲ್ಲ ನೀವು ಹ್ಯಾಂಡಲ್ ಮಾಡಿದ ರೀತಿಗೆ ನಿಮಗೆ ವಾಟರ್ ಸೇವಿಯರ್ ಆಫ್ ಬೆಂಗಳೂರು ಅಂತ ಒಂದು ಟೈಟಲ್ ಕೂಡ ಬಂತು ಆ್ಯಸ್ IAS ಆಫೀಸರ್ ಆ್ಯಸ್ ವೆಲ್ ಆ್ಯಸ್ ಚೇರ್ಮನ್ ಆಫ್ BWSSB. ಸೊ ವಾಟ್ ಇಸ್ ಸದ್ಯದ ಇಂಪಾರ್ಟೆಂಟ್ ಟಾಸ್ಕ್ಗಳು ನಿಮ್ಮ ಕಣ್ಮುಂದೆ ಇರೋದು ಸೊ ದ್ಯಾಟ್ ನಮ್ಮ ಜನಗಳಿಗೂ ಅರ್ಥ ಆಗುತ್ತೆ. ನೆಕ್ಸ್ಟು 3 ಮಂತ್ಸು ಅಥವಾ ನೆಕ್ಸ್ಟ್ 6 ಮಂತ್ಸ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದಾದರೆ BWSSBನ ಮುಂದಿನ ಪ್ಲ್ಯಾನ್ಗಳು ಸದ್ಯದ್ದು? ಈಗ ನನ್ನ ಪ್ರಕಾರ ನಮ್ಮ ಬೆಂಗಳೂರು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. 1,40,00,000 ಜನಸಂಖ್ಯೆ ಆಗಿದೆ. ಹ್ಮ್. ಈ ಕಳೆದ 5 ವರ್ಷ ಹಿಂದೆ ನಮ್ಮ ಜನಸಂಖ್ಯೆ ಕೇವಲ 60-80 ಲಕ್ಷ ಅಷ್ಟೇ ಇತ್ತು. ವಾಹ್. ಈಗ ಡಬಲ್ ದ ರೇಟ್ ನಮ್ಮದು ಇನ್ಕ್ರೀಸ್ ಆಗಿದೆ. ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀತಿದ್ದಾಗ ನೋಡುತ್ತಿದ್ದಾಗ ನಮ್ಮ ಜನರಿಗೆ ಗುಣಮಟ್ಟದ ನೀರನ್ನು ಕೊಡಬೇಕು. ಮತ್ತು ಸರಿಯಾದ ಕ್ವಾಂಟಿಟಿ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕಾಗತ್ತೆ. ಮತ್ತು ದೂರದೃಷ್ಟಿನಲ್ಲಿ ನೋಡಿಕೊಂಡಿದ್ರೆ ಸಸ್ಟೈನಬಿಲಿಟಿ ಕಾಂಪೊನೆಂಟ್ನಲ್ಲಿ ನಮ್ಮ ಜಲಮಂಡಳಿಯಿಂದ ಕನಿಷ್ಠ ಪಕ್ಷ ಈಗ ಸದ್ಯಕ್ಕೆ 1450 MLD ಕೊಡ್ತಾ ಇದ್ದೀವಿ. ಮಿಲಿಯನ್ ಲೀಟರ್ಸ್ ಪರ್ ಡೇ ಕೊಡ್ತಾ ಇದ್ದೀವಿ. ಸೊ ಈಗ ಮುಂದೆ ಈಗ ನಾವು ಕಾವೇರಿ 5th ಸ್ಟೇಜ್ ಆದಮೇಲೆ 2250 MLD ಕೊಡ್ತಾ ಇರ್ತೀವಿ. ಬಟ್ ಮುಂದೆ ಇನ್ನು 10 ವರ್ಷಗಳಲ್ಲಿ ನಾವು ಮಿನಿಮಮ್ ಒಂದು 3000 MLD ಕೊಟ್ಟರೆ ಮಾತ್ರ ಬೆಂಗಳೂರನ್ನು ನಾವು ಉಳಿಸ್ಕೊಳ್ಳೋಕ್ಕಾಗತ್ತೆ. ಇಲ್ಲದಿದ್ದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಈಗಾಗಲೇ ಹಲವಾರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ರೀತಿ ವಾಟರ್ ಇಶ್ಯೂಸ್ ಆಗ್ತಾ ಇದೆ. ಅದಕ್ಕೆ ಹ್ಮ್. ಏನೊಂದು ಮುಖ್ಯ ಕಾರಣ ಅಂದರೆ ವಾಟರ್ ಬಗ್ಗೆ ಜನರಿಗೆ ಸರಿಯಾದ ಒಂದು ತಿಳುವಳಿಕೆ ಯಾರು ಕೊಟ್ಟಿಲ್ಲ. ಅಂದರೆ ಯಾಕಂದರೆ ವಾಟರ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ಎನಿವೇರ್. ವಾಟರ್ ಹ್ಯಾಸ್ ಟು ಕಮ್ ಫ್ರಮ್ ದ ಸೋರ್ಸ್. ಈಗ ಸಪೋಸ್ ನಿಮ್ಮ ಕರೆಂಟ್ ಎಲೆಕ್ಟ್ರಿಸಿಟಿ ಆದರೆ ಇಟ್ ಹ್ಯಾಸ್ ಮೆನಿ ಸೋರ್ಸು. ಸನ್ನಿಂದ ಬರ್ಬೋದು, ಗಾಳಿಯಿಂದ ಬರ್ಬೋದು, ಆ ಥರ ಬೇರೆ ಬೇರೆ ನ್ಯೂಕ್ಲಿಯರು. ಸೋರ್ಸ್ ಇದೆ. ನಾವು ಕ್ರಿಯೇಟ್ ಮಾಡ್ಬೋದು ಇಟ್ಕೊಂಡು. ಹ್ಮ್. ಬಟ್ ವೇರಸ್ ವಾಟರ್ಗೆ ನಾವು ಒಂದೇ ಸೋರ್ಸು ರೈನ್. ರೈನಿಂದ ಬಂದಿರೋ ನೀರು ಒಂದೇ ಸೋರ್ಸು. ರೈನಿಂದ ಬಂದಿರೋ ನೀರು ನೆಲಕ್ಕೆ ಇಂಗುತ್ತದೆ ಅಥವಾ ಹರಿಯುತ್ತದೆ. ಎರಡೇ ನಮಗೆ ಇರುವ ಕುಡಿಯೋಕ್ಕೆ ಬರುವಂಥ ಸೋರ್ಸು. ನಾವು ಏನು ಮಾಡ್ತೀವಿ, ಭಾಳಷ್ಟು ನಮ್ಮ ಬೆಂಗಳೂರು ಬೆಳೆದ ಮೇಲೆ ಕಾಂಕ್ರೀಟೀಕರಣ ಆಗ್ಬಿಟ್ಟಿದೆ. ಸೊ ನೀರು ಎಷ್ಟೇ ಮಳೆ ಇಂಗ್ತಾ ಬಂದರೂ ಕೂಡ ಇಲ್ಲ. ನೀರು ಇಂಗ್ತಾ ಇಲ್ಲ. ಮೊದಲನೇ ಸಮಸ್ಯೆ ನಮಗೆ. ಎರಡನೇದಾಗಿ ನಾವು ಗುಡ್ಡದ ಮೇಲೆ ಇದ್ದೀವಿ. ಬೆಂಗಳೂರು ನೋಡಿಕೊಂಡ್ರೆ ನಿಮಗೆ ಅರ್ಧ ಆರೆಂಜ್ ಕಟ್ ಮಾಡಿದಂಗೆ ಇದೆ ಭೌಗೋಳಿಕವಾಗಿ ನೋಡಿದರೆ. ಹ್ಮ್. ಸೊ ಹಾಗಾಗಿ ನಾವು ಟಾಪ್ ಮೇಲೆ ಇದ್ದೀವಿ. ಹ್ಮ್. ಸೊ ಹಾಗಾಗಿ ನೀರು ಬೇಗ ಇಳೀತದೆ ನಮಗೆ. ಹ್ಮ್. ನೀರು ಎಷ್ಟೇ ಆದರೂ ಬೇಗ ಇಳೀತದೆ, ಹ್ಮ್. ಗ್ರೌಂಡ್ ವಾಟರ್ ಸೋರ್ಸು. ಹ್ಮ್. ಆಮೇಲೆ ನಮಗೆ ಪಕ್ಕದಲ್ಲಿ ಯಾವುದೇ ಒಂದು ಪರ್ಮನೆಂಟ್ ರಿವರ್ ಸೋರ್ಸ್ ಇಲ್ಲ. ನಾವು ಕಾವೇರಿ ಅಂತ ಹೇಳ್ತಿದ್ವಿ. ಕಾವೇರಿ ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಅಷ್ಟು ಒಂದು ನೀರನ್ನು ನಾವು ತರುವುದಕ್ಕೆ ಅಷ್ಟೊಂದು ದೂರದಿಂದ ಇಷ್ಟು ಎತ್ತರಕ್ಕೆ ತರುವುದು ತುಂಬ ಚಾಲೆಂಜಿಂಗ್ ಇದೆ. ಆಗ ಅದನ್ನು ಮಾಡೋದಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಲ್ಲದೆ ಸೀವೇಜು ನಮ್ದು ಏನಾಗುತ್ತೆ, ಇವತ್ತು ಎಷ್ಟೇ ನೀರು ನಾವು ಬಳಕೆ ಮಾಡಿದ್ರು 100 ಲೀಟ್ರ್ ನೀರು ಬಳಕೆ ಮಾಡಿದರೆ 80 ಲೀಟ್ರು ನೀರು ವೇಸ್ಟೇಜ್ ಆಗುತ್ತೆ. ಆ 80 ಲೀಟ್ರ್ ವಾಟ್ರನ್ನು ನಾವು ಹಂಗೆ ಚೆಲ್ತಾ ಇದ್ದೀವಿ. ಅಂದರೆ ಟ್ರೀಟ್ಮೆಂಟ್ ಮಾಡಿ ಬಿಡ್ತಾ ಇದ್ದೀವಿ. ಅದನ್ನು ಮರು ಉಪಯೋಗ ಮಾಡಬೇಕು. ರೀಸೈಕಲ್ ಆಫ್ ವಾಟ್ರು. ಫಸ್ಟು ಪಾಯಿಂಟು ನಾವು ರಿಡಕ್ಷನ್ ಮಾಡಬೇಕು. ಯೂಸ್ ಮಾಡೋದನ್ನು ಕಡಿಮೆ ಮಾಡಿಕೊಳ್ಬೇಕು. ಎಷ್ಟು ಏನಕ್ಕೆ ಬೇಕೋ ಅಷ್ಟಕ್ಕೆ ಯೂಸ್ ಮಾಡಬೇಕು. ಎರಡನೇದಾಗಿ ರೀಯೂಸ್ ಮಾಡಬೇಕು. ರೀಯೂಸ್ ಅಂದರೆ ಈಗ ಯಾವುದೋ ಒಂದು ವಾಟ್ರ್ ಯೂಸ್ ಮಾಡಿರ್ತೀವಿ. ಸ್ನಾನ ಮಾಡಿದ ನೀರನ್ನು ಹಿಂದೆ ಎಲ್ಲ ನಾವು ಗಾರ್ಡನ್ಗೆ ಬಿಡ್ತಾ ಇದ್ವಿ. ಫ್ಲಶಿಂಗ್ಗೆ ಯೂಸ್ ಮಾಡ್ತಾಯಿದ್ವಿ. ಆ ಥರ ಅಪಾರ್ಟ್ಮೆಂಟಲ್ಲಿ ಕೆಲವೊಂದು ಕಡೆ ನಡೀತಾ ಇದೆ. STP. ಬಟ್ಟು STP ಟ್ರೀಟೆಡ್ ವಾಟರ್ಸನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಬೇರೆಸ್ ನಮ್ಮ ಲೇಔಟ್ ಇರುವಂತಹ ಪ್ರದೇಶಗಳಲ್ಲಿ, ಇಂಡಿವಿಜುವಲ್ ಹೌಸಸ್ ಇರುವ ಆ. ಪ್ರದೇಶಗಳಲ್ಲಿ ಆ ನೀರು ಬಳಕೆಗೆ ಬರಲ್ಲ. ಸೊ ಕಾವೇರಿ ನೀರನ್ನು ಮತ್ತೆ ನಾವು ಫ್ಲಶ್‌ಗೆ ಯೂಸ್ ಮಾಡಿದರೆ ಅದಕ್ಕಿಂತ ನಾವು ಅನ್ಯಾಯ ಏನೂ ಇಲ್ಲ. ಹಾಗಾಗಿ ಈ ರೀತಿ ಸಿವೇಜ್ ಟ್ರೀಟ್ಮೆಂಟ್ ಕೂಡ ಒಂದು ದೊಡ್ಡ ಇಶ್ಯೂಸ್ ಇದೆ. ಸೊ ಎರಡೂ ಕೂಡ ಒಂದು ಕಡೆ ವಾಟರ್ ಯೂಸೇಜು, ಇನ್ನೊಂದು ಕಡೆ ಸಿವೇಜ್ ವಾಟರ್‌ನ ಟ್ರೀಟ್ಮೆಂಟ್ ಮಾಡಿ ಮರುಬಳಕೆ ಮಾಡೋದು. ಎರಡೂ ಕೂಡ ನಮ್ಮ ಕಣ್ಣು ಮುಂದೆ ಇರೋದು ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ತಾ ಇದೆ. ಸೊ ರೈಟ್ಲಿ ಪುಟ್. ಇವತ್ತೆಲ್ಲರೂ ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ ಹತ್ರ ಬರ್ತಿದ್ದಂಗೆನೆ ಏನೋ ರೈನ್ ವಾಟರ್ ಹಾರ್ವೆಸ್ಟಿಂಗು ಈ ಯಾವುದೋ ಒಂದೆರಡು ಇಟ್ ವಿಲ್ ಬಿಕಮ್ ದ ಫೇಸ್ ಆಫ್ ದ ಹೋಲ್ ಇದು. ಆಮೇಲೆ 2-3 ದಿನ ಆಯಿತು, ಎಲ್ಲ ಮರ್ತೋಯ್ತು. ಆಮೇಲೆ ಮತ್ತೊಂದು ದಿವಸ ಸಮ್ಮರಲ್ಲಿ ಪ್ರಾಬ್ಲಮ್ ಆಯಿತು. ಅವಾಗೆಲ್ಲರೂ BWSSB ಹಿಂದೆ ಓಡು, ಬ್ಲೇಮ್ ಗೇಮು ಇವೆಲ್ಲ ಶುರು ಆಗುತ್ತೆ. ಐ ಮೀನ್ ಐ ಆಮ್ ಶ್ಯೂರ್ ಆ್ಯಸ್ ಎನ್ IAS ಆಫೀಸರ್ ನೀವು ಆ ಚೇರ್ಮನ್ ಆಗೋಕ್ಕೂ ಮುಂಚೆ ದೂರದಿಂದ ನೋಡಿದಾಗ ನಿಮ್ಗೆ ಸಾಕಷ್ಟು ಐಡಿಯಾಸ್ಗಳಿರುತ್ತೆ. ನಮ್ಮ ದೇಶಕ್ಕೆ ಇನ್ನೂ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದು ಮಾಡಬೇಕಂತ. ನಿಮ್ಮ ಕಣ್ಣಿಗೆ ಬಿದ್ದ ಹಾಗೆ BWSSBನ ಸದ್ಯದ ಚಾಲೆಂಜಸ್ಗಳು ಏನು ಸರ್? ಅಂದರೆ ಇದು ಜನಗಳ ಮಟ್ಟಕ್ಕೆ ನೀವು ಹೇಳಿದ್ದು ಇವೆರಡು ಆಯಿತು. ವ್ಯವಸ್ಥೆನ ಇಟ್ಕೊಂಡು ಮಾತಾಡೋದಾದರೆ, ಈಗ ಉದಾಹರಣೆಗೆ ನಮ್ಮನೆ ಸುತ್ತ ಎಲ್ಲ ಹೊಸ ರೋಡ್ ಇಲ್ಲೆಲ್ಲ ಫುಲ್ ಟ್ಯಾಂಕರ್ಗಳೇ ಕಾವೇರಿ ಅಮ್ಮ. ನಮ್ಮದೆಲ್ಲ ಸರೋಗೇಟ್ ಪ್ರೆಗ್ನೆನ್ಸಿ ಥರ ನಿಜವಾದ ತಾಯಿ ಬರಲ್ಲ ಇಲ್ಲಿ. ಇಲ್ಲೆಲ್ಲ ಟ್ಯಾಂಕರ್ಗಳ ಮೂಲಕನೇ ಎಲ್ಲರೂ ನೀರು ಕುಡಿತಾ ಇರೋದು. ಬಟ್ ಯಾವಾಗಲೂ ಎಲ್ಲರಿಗೂ ಒಂದು ಪ್ರಶ್ನೆ ಏನಿರುತ್ತೆ ಅಂದರೆ, ರಿಯಲ್ ಎಸ್ಟೇಟ್ ಅವರು ಇಲ್ಲೆಲ್ಲ ತಂದು ಡೆವಲಪ್ಮೆಂಟ್ ಅಂತ ಕೊಟ್ಬಿಡ್ತಾರೆ.
ಅದಕ್ಕೂ ಸರ್ಕಾರನೇ ಪರ್ಮಿಷನ್ ಕೊಡೋದು. ಪರ್ಮಿಷನ್ ಕೊಡೋರ್ದುನು ಮತ್ತೆ ಇಲ್ಲಿ BWSSB ಮತ್ತೆ ಇವೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಕೆಲವು ಸತಿ ಲೂಪ್ ಹೋಲ್ಸ್‌ಗಳು ಇರತ್ತಲ್ವಾ? ಸೊ ಅದನ್ನ ಐ ಆಮ್ ಶ್ಯೂರ್ ನೀವು ನೋಡಿರ್ತೀರಾ, ಪ್ರಶ್ನೆ ಮಾಡಿರ್ತೀರಾ. ಸೊ ವಾಟ್ ಆರ್ ದ ಅಸಹಾಯಕತೆಗಳು ಅಂತ ಹೇಳಕ್ಕಾಗಲ್ಲ. ಬಟ್ ನಿಮ್ಮ ಕಣ್ಣಿಗೆ ಬಿದ್ದಂತಹ ಈ ಥರದ ಸತ್ಯಗಳು ಯಾವುದು ಇನ್ನೂ ತುಂಬಾ ನಾವು ಸರಿ ಮಾಡಬೇಕಾಗಿದೆ ಸರ್? ನಮ್ಮ ಪ್ರಕಾರ ಈಗ ನೀವು ಹೇಳಿದ ಪ್ರಕಾರ ವೇಗವಾಗಿ ಬೆಳೀತಾ ಇದೆ ಬೆಂಗಳೂರು. ಸೊ ಯಾವುದೇ ಒಂದು ದೊಡ್ಡ ಒಂದು ಸಿಟಿಗೆ ನೋಡಿದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್‌ಮೆಂಟು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸಾಮಾನ್ಯವಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕನ್ಸೀವ್ ಮಾಡಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಮಿನಿಮಮ್ 7 ಟು 10 ಇಯರ್ಸ್ ಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ಕಾವೇರಿ ಫಿಫ್ತ್ ಸ್ಟೇಜ್ ಪ್ರಾಜೆಕ್ಟು 110 ಹಳ್ಳಿಗಳಿಂದ 2008ರಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಪ್ರಾಜೆಕ್ಟ್ ಕನ್ಸೆಪ್ಷನ್ ಆಗಿರೋದು 2016ರಲ್ಲಿ ಕನ್ಸೆಪ್ಷನ್ ಆಗಿದೆ. ಓಹೋ! 2016ರಲ್ಲಿ ಕನ್ಸೆಪ್ಷನ್ ಆಗಿರೋ ಪ್ರಾಜೆಕ್ಟ್‌ಗೆ 8 ವರ್ಷ ಆಗಿದೆ, ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನು ಕಾರಣ ಅಂದರೆ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಏನೇ ಇದ್ರೂ ಕೂಡ ಲಾಂಗ್ ಟರ್ಮ್ ಪ್ಲಾನಿಂಗ್ ಬೇಕಾಗುತ್ತೆ. ಸೊ ಆ ಯಾಕೆ ರೀತಿ ಸರ್? ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋ ಹೊತ್ತಿಗೆ ಜನರದ್ದು ಬೇಗ ಬೇಗ ಸಮಸ್ಯೆಗಳು ಉದ್ಭವನೆ ಆಗ್ಕೊಂಡಿರ್ತದೆ. ಉದಾಹರಣೆಗೆ ಬೆಂಗಳೂರಿನ ಟ್ರಾಫಿಕ್ ಇರ್ಬೋದು, ಬೆಂಗಳೂರಿನ ಕುಡಿಯುವ ನೀರು ಇಶ್ಯೂಸ್ ಇರ್ಬೋದು, ಆ, ಬೇರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಇವೆ. ಎಲ್ಲವನ್ನು ಕೂಡ ಒಂದು ಕಡೆ ನೋಡಿದರೆ ಎಕ್ಸ್ಟ್ರಾನಿಯಸ್ ಪಾಪ್ಯುಲೇಷನ್ ಪ್ರೆಷರ್ ಬೆಂಗಳೂರು ಮೇಲೆ ಹ್ಮ್. ಬೀಳ್ತಿದೆ. ಸೊ ಲ್ಯಾಂಡು, ವಾಟರು, ಏರು 3 ಕೂಡ ಪ್ರೆಷರ್‌ಗೆ ಒಳಗಾಗಿದೆ. ಅಟ್‌ಲೀಸ್ಟು ಡೆಲ್ಲಿಗಿಂತ ನಮ್ಮ ಬೆಂಗಳೂರು ಸಿಟಿನಲ್ಲಿ ಏರಿನ ಪ್ರಾಬ್ಲಮ್ ಇನ್ನೂ ಬಂದಿಲ್ಲ. ಬಟ್ ಇನ್ನು ಮುಂದೆ ನಾವು ಅದು ಬರದೇ ಇರುವುದು ನೋಡ್ಕೊಳ್ಬೇಕಾಗೈತೆ. ನಮ್ಮ ವಾಟರ್ ಫ್ರಂಟಲ್ಲಿ ಬಂದರೆ ಮೇಯ್ನಾಗಿ ನನ್ನ ಕಣ್ಣಿಗೆ ಕಾಣುವಂತಹ ಚಾಲೆಂಜ್ ಅಂತ ಹೇಳಿದರೆ, ಅತಿ ವೇಗವಾಗಿ ಬೆಳೆಯುವಂತಹ ಈ ಬೆಂಗಳೂರಿನಲ್ಲಿ ಅತಿ ಬೇಗವಾಗ ವಾಟರ್ ಸಪ್ಲೈ ಕೊಡೋದು ಭಾಳ ಚಾಲೆಂಜಿಂಗ್ ಇದೆ. 7 ಮತ್ತು ಟು ಈಗ 10 ನೋಡಿದರೆ ಇಯರ್ಸು? ನಮ್ಮ ಬೆಂಗಳೂರು ಒಂದು ಕಡೆಯಿಂದ ನೋಡ್ಕೊಂಡು ಬಂದರೆ ಹಾಂ. ಈಗೆಲ್ಲ ಹಳೆಯ ಹಳ್ಳಿಗಳಲ್ಲೆಲ್ಲ ಅಭಿವೃದ್ಧಿಯಾಗಿ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಲೇಔಟ್‌ಗಳಾಗಿ ಹೌದು. ಬೆಳೀತಾ ಬರ್ತಾ ಇದೆ. ಏನಾಗುತ್ತೆ ಲೇಔಟ್ ಮಾಡುವಾಗ ಯಾರೂ ಕೂಡ ಈ ಆವತ್ತಿನ ದಿವಸಕ್ಕೆ ಲೇಔಟ್ ಸೈಟ್ ಮಾಡ್ಕೊಂಡು ಮಾರ್ಕೊಂಡು ಹೋದರೆ ಸಾಕಂತ ಅಂದ್ಕೊಳ್ತಾರೆ. ಬಟ್ ಆ ಓಣಿ ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಕೂಡ್ಲು ಬರ್ತಿದ್ದಾಗ ರೋಡು, ಸಣ್ಣ ರೋಡ್ ಇದೆ. ನಾವು ಪೈಪ್‌ಲೈನ್ ಮಾಡ್ಬೇಕಾದ್ರೆ ಅರ್ಧ ರೋಡು ಪೈಪ್‌ಲೈನೇ ಆಗುತ್ತೆ. ಆ ಅರ್ಧ ರೋಡನ್ನು ಕಟ್ ಮಾಡಿ ನಾವು ಪೈಪ್‌ಲೈನ್ ಹಾಕೋಕ್ಕೆ ಪರ್ಮಿಷನ್ಸ್ ಕೊಡಲ್ಲ ನಮಗೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಟ್ರಾಫಿಕ್ ಎಫೆಕ್ಟ್ ಆಗುತ್ತೆ. ಹ್ಮ್, ಹ್ಮ್, ಆಮೇಲೆ ಹ್ಮ್. ಯಾವಾಗ ನೋಡಿದ್ರೆ BWSSB ಬೋರ್ಡ್ ಇರುತ್ತೆ. ಬಟ್ ಏನಾಗುತ್ತೆ, ಫಸ್ಟು ನಮ್ಮ ಪೈಪ್‌ಲೈನಿಗೆ ಮುಂಚೆ ರೋಡುಗಳು ಬೆಳೆದು ಬಿಡ್ತಾ ಇದೆ. ಹಾಗಾಗಿ ಇದು ಒಂಥರ ರೇಸ್ ಥರ ಹೋಗ್ತಾ ಇದೆ. ನಾವು ಹಿಂದೆ ಹೋಗ್ತಾನೇ ಇದ್ವಿ. ಇವಾಗ ಏನು ಮಾಡ್ತೀವಿ, ಯೋಚನೆ ಮಾಡ್ತಾ ಇದೀವಿ ಅಟ್‌ಲೀಸ್ಟ್ ಇನ್ನೂ 10 ವರ್ಷಕ್ಕೆ ಇವತ್ತಿಂದಲೇ ಪ್ಲಾನ್ ಮಾಡಿ ಮಾಡಬೇಕಂತ ಯೋಚನೆ ಮಾಡ್ಕೊಂಡು ಕಾವೇರಿ 6 ಸ್ಟೇಜ್ ಪ್ರೋಗ್ರಾಮ್ ತರ್ತಾ ಇದ್ದೀವಿ. ಸೊ ಈ 6 ಸ್ಟೇಜಲ್ಲಿ ಏನೇನಿದೆ 6 ಸರ್? ಸ್ಟೇಜ್ ಪ್ರೋಗ್ರಾಮಲ್ಲಿ ನಾವು ಎಕ್ಸ್ಟ್ರಾ 6 TMC ನೀರನ್ನು ತರ್ತಾ ಇದ್ದೀವಿ. ಮತ್ತು ಕೆಲವೊಂದು ಎಲ್ಲೆಲ್ಲಿ ಅನ್‌ಟ್ರೀಟೆಡ್ ಸಿವೇಜ್ ಇದೆ ಅದನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ದಟ್ ನಾವು ಅಡ್ವಾನ್ಸ್ ಪ್ಲಾನಿಂಗ್ ಮಾಡಬೇಕು. ಏನಾಗುತ್ತೆ, 10 ವರ್ಷ 20 ವರ್ಷಕ್ಕೆ ಪ್ಲಾನ್ ಮಾಡಬೇಕಾಗುತ್ತೆ. 2050ವರೆಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈಗ. ಸೊ ಈ 6 ಸ್ಟೇಜಲ್ಲಿ ಏನೇನು ಏರಿಯಾಗಳು ಕವರ್ ಆಗ್ತಾ ಇದೆ? 6 ಸ್ಟೇಜಿನಲ್ಲಿ ಹೊರವಲಯ ಪೂರ್ತಿ ಕವರ್ ಆಗುತ್ತೆ. ಈಗ 110 ಗಲಿಗಳಲ್ಲಿ ನಿಮ್ಮದು ವೈಟ್ ಫೀಲ್ಡು ಎಲ್ಲ ಕವರ್ ಆಗಿಬಿಟ್ಟಿರ್ತದೆ. 5th ಬಟ್ ಸ್ಟೇಜಲ್ಲಿ 5th ಆಗ್ಲೇನೆ. ಸ್ಟೇಜಲ್ಲಿ 6 ಸ್ಟೇಜಲ್ಲಿ ಇಲ್ಲಿ ಹೊರಗಡೆ ಬೆಳೆಯುವಂಥ ಈ ಕಡೆ ಮಾಗಡಿ ಕಡೆ, ಈ ನೆಲಮಂಗಲ ಕಡೆ, ಈ ಕಡೆ ನಮ್ಮ ಆ, ಈ ಈಸ್ಟರ್ನ್ ಪಾರ್ಟಲ್ಲಿ ಔಟರ್ ಸೈಡಲ್ಲಿರುವಂಥ ಎಲ್ಲ ಸಬರ್ಬನ್ ಏರಿಯಾಸ್ಗೆ ಕೂಡ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸೊ ಈ ಪ್ರತಿ ಸ್ಟೇಜಲ್ಲೂ ಈ ಪ್ರಾಜೆಕ್ಟ್ ಅಪ್ರೂವಲ್ಲು ಯಾವ್ಯಾವ ಸ್ಟೇಜಸಲ್ಲಿ ಆಗುತ್ತೆ ಒಂದು ಸ್ವಲ್ಪ ನಮಗೆ ಹೇಳ್ತೀರಾ? ಸಾಮಾನ್ಯವಾಗಿ ಪ್ರಾಜೆಕ್ಟ್ ಅಪ್ರೂವಲ್ಗೆ ನಾವು ಫಸ್ಟು ಕಾನ್ಸೆಪ್ಟ್ ರೆಡಿ ಮಾಡಬೇಕು. ಕಾನ್ಸೆಪ್ಟ್ ಆದಮೇಲೆ ಆ ಕಾನ್ಸೆಪ್ಟ್ ಮೇಲೆ DPR ಮಾಡಬೇಕು. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀವಿ. ಓಕೆ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವಾಗ ನಾವು ಸೋರ್ಸನ್ನು ಹುಡುಕಬೇಕಾಗತ್ತೆ. ಉದಾಹರಣೆಗೆ ನಮಗೆ ಕಾವೇರಿ ಇಲ್ಲಿವರೆಗೆ ನಡೀತಾ ಬರ್ತಿದೆ. ಈ ಕಾವೇರಿ ಇನ್ನೊಂದು 6 ಸ್ಟೇಜ್ ಆದಮೇಲೆ ಕಾವೇರಿನಲ್ಲಿ ನಮಗೇನು ಕೋಟಾ ಅಲೋಕೇಶನ್ ಇತ್ತು ಅದು ಮುಗಿತಾ ಬರ್ತಾ ಇದೆ. ಆಗ ಕಾವೇರಿ ಆದಮೇಲೆ ನೆಕ್ಸ್ಟ್ ಯಾವುದೋ ಇನ್ನೊಂದು ನಾವು ನದಿ ಮೂಲವನ್ನು ಹುಡುಕಬೇಕಾಗತ್ತೆ. ಯಾಕಂದರೆ ಅಂತರ್ಜಲವನ್ನು ನಾವು ನಂಬ್ಕೊಂಡಿರೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನದಿ ಮೂಲ ನಮಗೆ ಶರಾವತಿ ಇದೆ, ಕೃಷ್ಣ ಇದೆ, ಇದೆಲ್ಲ ಇದೆ, ನಾವು ಹುಡುಕಬೇಕು. ಸೊ ಹಾಗಾಗಿ ಈಗ ಆ ಥರ ಸೋರ್ಸನ್ನು ಐಡೆಂಟಿಫೈ ಮಾಡ್ಕೊಂಡು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆದಮೇಲೆ ನಾವು ಫಂಡಿಂಗ್ ತೊಗೊಳ್ಬೇಕು. ಸರ್ಕಾರದಿಂದನಾ? BWSSBಗೆ ಯಾವುದೇ ಸರ್ಕಾರದ ಅನುದಾನ ಕೊಡೋದಿಲ್ಲ. ನಾವು ಸ್ವಯಂ ಪ್ರೇರಿತ ಸಂಸ್ಥೆ, ಅಂದರೆ ಮ್ಯಾನೇಜ್ಡ್ ಸೆಲ್ಫ್ ಆಟಾನಮಸ್ ಸಂಸ್ಥೆ ಇದ್ದಾರೆ ನಮ್ಮದು. ಓಹೋ! ಸೊ ಹಾಗಾಗಿ ನಾವು ಆದಾಯಗಳನ್ನು ನಾವು ಹುಡುಕಬೇಕು, ಸಾಲವನ್ನು ತೊಗೊಳ್ಬೇಕು, ಪ್ರಾಜೆಕ್ಟ್ ಮಾಡಬೇಕು. ಪ್ರಾಜೆಕ್ಟಿಂದ ಬಂದಿರುವಂತಹ ಏನು ಆದಾಯದಿಂದ ನಾವು ಸಾಲವನ್ನು ತುಂಬಬೇಕು. ಆ ಥರ ನಮ್ಮ ಪರಿಸ್ಥಿತಿ ಇದೆ. ಯಾಕಂದರೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕಂದರೆ ಯಾವತ್ತೂ ಕೂಡ ತನ್ನದೇ ಆದಂಥ ಕಾಲಲ್ಲಿ ನಿಂತ್ಕೊಂಡು ಮಗು ದೃಢವಾಗಿರುತ್ತೆ ಅಂತ ಹೇಳಿದರೆ, ನಮ್ಮ ಜಲಮಂಡಳಿ ಇಲ್ಲಿವರೆಗೆ ಏನು ಪ್ರಾಜೆಕ್ಟ್ ಮಾಡಿದೆ 1964ರಿಂದ ಓಹ್! ಇವತ್ತುವರೆಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ವತಿಯಿಂದ ಅನುದಾನವನ್ನು ನೇರವಾಗಿ ಪಡೆದುಕೊಂಡಿಲ್ಲ. ನಾವು ಸಾಲದ ರೂಪದಲ್ಲೇ ಪಡೆದುಕೊಂಡಿದ್ದೇವೆ. ನಾವು ಏನು ಪ್ರಾಜೆಕ್ಟ್ ಮಾಡಿದರೂ ಅದರ ಮೇಲೆ ಏನು ನಮಗೆ ಆದಾಯ ಬರುತ್ತೆ ಅದರಿಂದ ಸಾಲವನ್ನು ತುಂಬ್ತಾ ಇದ್ದೀವಿ. ಸೊ ಈ ರೀತಿ ಇಟ್ ಈಸ್ ಎ ವೆರಿ ಸ್ಪೆಷಲ್ ಯುನೀಕ್ ಬೋರ್ಡ್. ನಮ್ಮ ದೇಶದಲ್ಲೇ ಬೆಂಗಳೂರು ಜಲಮಂಡಳಿ ಬಂದು ಒಂಥರ ವಿಚಿತ್ರವಾಗಿರುವಂತಹ ಒಂದು ವಿಶೇಷತೆ ಇರುವಂತಹ ಬೋರ್ಡು.
ಇಲ್ಲಿ 100% ಮೀಟ್ರಿಂಗ್ ಇದೆ. ಹಲವಾರು ಬೋರ್ಡ್‌ಗಳಲ್ಲಿ ಮೀಟ್ರಿಂಗ್ ಇಲ್ಲ. ಸೊ ನಮ್ಮಲ್ಲಿ 100% ಹೌಸ್ ಟು ಹೌಸ್ ಮೀಟ್ರಿಂಗ್ ಮಾಡ್ಕೊಂಡಿದ್ದೇವೆ. ಪ್ಲಸ್ ನಮ್ಮ ಸೋರ್ಸ್ ಆಫ್ ರೆವೆನ್ಯೂನ ನಾವು ಕಾಯ್ದುಕೊಂಡಿದ್ದೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಮೇಜರ್ ಎಕ್ಸ್‌ಪೆಂಡಿಚರ್ ಬರ್ತಾ ಇರೋದು ಎಲೆಕ್ಟ್ರಿಸಿಟಿ ಮೇಲೇ ಬರ್ತಾ ಇರೋದು. ಅಂದ್ರೆ? ಸೊ ನಮ್ಮದು ₹100 ಖರ್ಚಾದರೆ ₹70 ಎಲೆಕ್ಟ್ರಿಸಿಟಿಗೆ ಹೋಗುತ್ತೆ. ಅದೇ ಯಾಕಂದರೆ ನೀರನ್ನ ತೆಗೆಯೋ ಎಲೆಕ್ಟ್ರಿಸಿಟಿ ನಾವು ಅದು ಕಾಸ್ಟಾ? 2014ರಲ್ಲಿ ನಾವು ಟ್ಯಾರಿಫನ್ನು ರಿವೈಸ್ ಮಾಡಿದ್ದೇವೆ. ವಾಟರ್ ಚಾರ್ಜ್ ರಿವೈಸ್ ಮಾಡಿದ್ದೇವೆ. ಈಗ 10 ವರ್ಷ ಆಗಿದೆ. ಇನ್ನುವರೆಗೆ ನಾವು ರಿವೈಸ್ ಮಾಡಿಲ್ಲ. ಇದೇ ಮಧ್ಯ ಸಮಯದಲ್ಲಿ ಎಲೆಕ್ಟ್ರಿಸಿಟಿ ಚಾರ್ಜ್ 3 ಪುಟ ಇಂಕ್ರೀಸ್ ಆಗಿದೆ. ಮತ್ತು ಹ್ಯೂಮನ್ ರಿಸೋರ್ಸ್ ಕಾಸ್ಟ್ ಎಷ್ಟು ಇಂಕ್ರೀಸ್ ಆಗಿದೆ ನಿಮಗೇ ಗೊತ್ತಿದೆ. ಬೆಲೆ ಏರಿಕೆ ಎಷ್ಟಿದೆ ಅಂತ ಗೊತ್ತಿದೆ. ಆದರೂ ಕೂಡ ನಾವು 2014ರಲ್ಲಿ ಫಿಕ್ಸ್ ಮಾಡಿದ ರೇಟನ್ನು ಇಟ್ಕೊಂಡು ನಾವು ನೀರನ್ನು ಕೊಡ್ತಾ ಇದ್ದೀವಿ. ಆದರೆ ಇದನ್ನು ಒಂದು ಕಡೆ ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡೋದು ಕೂಡ ನಮ್ಮ ಚಾಲೆಂಜ್ ಇದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಅಶ್ಯೂರ್ ಮಾಡಬೇಕು. ಯಾಕಂದರೆ ಇವತ್ತಿವರೆಗೆ ಏನೋ ನಡ್ಕೊಂಡು ಬಂದಿದ್ದೇವೆ. ಮುಂದೆ ನಾವು ಭವಿಷ್ಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆ ಕೊಡಬೇಕಾದ್ರೆ ನಾವು ಸ್ಥಿರವಾಗಿರಬೇಕು. ತಾಯಿ ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರೋಕ್ಕಾಗತ್ತೆ. ಜಲಮಂಡಳಿ ನಮ್ಮ ತಾಯಿ ಅಂತ ಭಾವಿಸ್ಕೊಂಡ್ರೆ, ಬೆಂಗಳೂರನ್ನು ಮಕ್ಕಳನ್ನ ಭಾವಿಸ್ಕೊಂಡಿದ್ರೆ, ನಾವು ಈ ಸಂದರ್ಭದಲ್ಲಿ ಜಲಮಂಡಳಿಗೆ ಸಹಕಾರನ ಕೊಡಬೇಕು. ನಾವು ಕೂಡ ನಿಮ್ಮ ಜೊತೆಗೆ ಇದ್ವಿ. ಗೊತ್ತಾಗಲ್ಲ ಸರ್. ನಲ್ಲಿಲಿ ನೀರು ಬಂದ್ರೆ ಅಲ್ಲಿಗೆ ಮುಗೀತು. ಬಂದಿಲ್ಲ ಅಂದ್ರೆ ಒಂದ್ಸತಿ ನೀರು ಸಡನ್ನಾಗಿ ಎಲ್ಲ ಕ್ವೆಷನ್ಸ್‌ಗಳು ಇದ್ರ ಹಿಂದೆ ಇಷ್ಟೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ನೀವು ಹೇಳಿದ್ರಲ್ಲ ₹70 ಅಂತ ಎಲೆಕ್ಟ್ರಿಸಿಟಿ ಕಾಸ್ಟೇ. ಇದು ಯಾಕೆ ಸರ್? ಹೆಂಗೆ? ಇಲ್ಲ, ಎಲೆಕ್ಟ್ರಿಸಿಟಿನೇ ನಮ್ಮದು ಮೇಜರ್ ಕಾಸ್ಟ್. ಯಾಕಂದ್ರೆ ನಾನು ಆಗಲೇ ಹೇಳಿದ ಪ್ರಕಾರ 100 100 ಕಿಲೋಮೀಟರಿಂದ. ಕಿಲೋಮೀಟ್ರಿಂದ ಪಂಪ್ ಮಾಡಬೇಕು. ಮತ್ತು ನಮ್ಮ ಸಿಟಿ ಒಳಗಡೆ 54 ಪಂಪಿಂಗ್ ಸ್ಟೇಷನ್ಸ್ ಇದೆ. ಎಲ್ಲ ಕಡೆ ಪಂಪಿಂಗ್ ಮಾಡಬೇಕಾಗತ್ತದೆ. ಆಮೇಲೆ ಸಿವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಅದಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಖರ್ಚಾಗ್ತಾ ಇರ್ತದೆ. ಸೊ ಈ ರೀತಿ ಎಲ್ಲ ರೀತಿಯಲ್ಲಿ ನಮ್ಮದೇ ಮೇಜರ್ ಎಕ್ಸ್ಪೆಂಡಿಚರ್ ಎನರ್ಜಿ ಎಕ್ಸ್ಪೆಂಡಿಚರ್. ಹಾಗಾಗಿ ನಾವು ಎನರ್ಜಿ ಕಾಸ್ಟ್ ಜಾಸ್ತಿ ಇದ್ದಾಗ ಖಂಡಿತ ನಮ್ಮ ಮೇಲೆ ಕೂಡ ಒತ್ತಡಗಳು ಜಾಸ್ತಿ ಬರ್ತದೆ. ನಾವು ಇವತ್ತಿನ ದಿವಸಕ್ಕೆ ಮಿನಿಮಮ್ ರೇಟಲ್ಲಿ 1000 ಲೀಟ್ರ್ ₹7 ಕೊಡ್ತಾ ಇದ್ದೀವಿ. ಫಸ್ಟ್ 8000 ಲೀಟರ್ಸು. ಹ್ಮ್. ಆ ಬೇರೆ ಬೇರೆ ಸ್ಲಾಬ್ ಕೊಡ್ತಾ ಇದ್ದೀವಿ. ಹ್ಮ್. 1000 ಲೀಟ್ರು ₹7ಕ್ಕೆ ಎಲ್ಲಿ ಕೂಡ ಸಿಗಲ್ಲ ನಿಮಗೆ. ಈವನ್ ಬೇರೆ ಅಲ್ವಾ? ಬೇರೆ ಬೋರ್ಡ್‌ಗಳಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ತುಂಬ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ. ಆದರೂ ಕೆಲವೊಂದು ಕಡೆ ಸ್ಲಾಬ್ ಯಾರು ಜಾಸ್ತಿ ಬಳಕೆ ಮಾಡ್ತಾರೆ ಅವ್ರಿಗೆ ನೆಕ್ಸ್ಟ್ ಸ್ಲಾಬ್ ಹೋಗುತ್ತೆ. ಬಟ್ ಮಿನಿಮಮ್ ರೇಟ್ ಏನು ಮಿನಿಮಮ್ ಯಾರಿಗೆ ಎಷ್ಟು ಅಶ್ಯೂರ್ಡ್ ಕೊಡಬೇಕು ಅದನ್ನು ಮಿನಿಮಮ್ ರೇಟಿಗೆ ಇಟ್ಕೊಂಡಿದ್ದೇವೆ. ಸೊ ದಟ್ ಯಾರು ಲಕ್ಸುರಿಯಸ್ ಆಗಿ ನೀರನ್ನು ಉಪಯೋಗ ಮಾಡ್ತಾರೆ ಅವ್ರ ಕಡೆಯಿಂದ ನಾವು ಆದಾಯವನ್ನು ಹೆಚ್ಚು ಮಾಡಿಕೊಂಡು ಯಾರಿಗೆ ಮಿನಿಮಮ್ ಎಸೆನ್ಷಿಯಲ್ ಬೇಕಾಗಿದೆ ಅವರಿಗೆ ಸಬ್ಸಿಡೈಸ್ಡ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಐ ಥಿಂಕ್ ಈ ಎಲ್ಲ ಸರ್ಕಾರ ಕೆಲವು ಫ್ರೀ ಬೀಸ್ ಕೊಟ್ರಲ್ಲ. ಫ್ರೀ ಬಸ್ ರೈಡು, ಫ್ರೀ ಎಲೆಕ್ಟ್ರಿಸಿಟಿ. ನೀರಿಗೆ ಸಂಬಂಧಪಟ್ಟಂತೆ ಏನೋ ತಂಟೆಗೂ ಬಂದಿಲ್ಲ ನೀರಿಗೂ ಅನ್ಸುತ್ತೆ. ಇದೆ 10,000 ಲೀಟರ್ಸು ನೀರು ಫ್ರೀ ಅಂತ ಈಗಾಗಲೇ ಇದೆ. ಹ್ಮ್. ಸೊ 10,000 ಲೀಟರ್ಸ್ ಸ್ಲಮ್ನಲ್ಲಿ ಇರುವವರಿಗೆ, ಕೊಳಚೆ ಪ್ರದೇಶದವರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಹ್ಮ್. ಹ್ಮ್. ಅದಲ್ಲದೆ ನಮ್ಮ ಆಲ್ರೆಡಿ ನಾನು ಹೇಳಿದ ಪ್ರಕಾರ ₹7ಕ್ಕೆ 1000 ಲೀಟರ್ ಕೊಟ್ಟರೆ ಅದು ಆಸ್ ಗುಡ್ ಆಸ್ ಫ್ರೀನೇ ನಿಮಗೆ. ಯಾಕಂದರೆ ಇವತ್ತು ಒಂದು ಬಾಟಲ್ ವಾಟರ್ ನೀರು ತೊಗೊಂಡ್ರೆ 1 ಲೀಟ್ರಿಗೆ ₹20 ₹25 ವಸೂಲಿ ಮಾಡಿದ್ರೆ ನಾವು ಅಷ್ಟೊಂದು ವಸೂಲಿ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ನಾವು ಸಾಮಾಜಿಕ ಕಳಕಳಿ ನಮಗಿದೆ. ಜಲಮಂಡಳಿ ಕೇವಲ ಒಂದು ಆರ್ಥಿಕ ದೃಷ್ಟಿಯಿಂದ ಮಾತ್ರ ನೋಡೋಕ್ಕಾಗಲ್ಲ. ಯಾಕಂದರೆ ಈಗ ನೀರಲ್ವಾ? ಕೋಟ್ಯಾಂತರ ಜನ ನಂಬ್ಕೊಂಡಿರೋದ್ರಿಂದ ನಾವು ಕೂಡ ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇದ್ದೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ನೀರು ಭಾಳ ಕಡಿಮೆ ಬೆಲೆಗೆ ಸಿಗ್ತಾ ಇರೋದ್ರಿಂದ ನೀರಿನ ಮೇಲೆ ಜನರಿಗಿರುವಂಥ ಕಾಳಜಿ ಎಲ್ಲೋ ತಪ್ಪು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ನಾವು ಆ ದೃಷ್ಟಿ ನೋಡಬೇಕಾಗಿದ್ರೆ ಅದಕ್ಕೆ ಮೌಲ್ಯ ಕೊಡಬೇಕು. ಸೊ ಈಗ ಉದಾಹರಣೆಗೆ ಇಸ್ರೇಲ್ ದೇಶ ನೀವು ಅಂದ್ಕೊಂಡಿದ್ರೆ ಅಲ್ಲೆಲ್ಲ ವಾಟರ್‌ಗೆ ಭಾಳ ಮಹತ್ವಾಂಶ ಕೊಡ್ತಾರೆ. ಸಿಂಗಾಪುರ್‌ಗೆ ಹೋದರೆ ಕುಡಿಯೋಕ್ಕೆ ನೀರು ತೊಗೊಂಡಿದ್ರು ಜಾಸ್ತಿ ಮಹತ್ವಾಂಶ ಕೊಡ್ತಾರೆ. ಹೌದು. ಬಟ್ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ನೀರಿಗೆ ಮಹತ್ವಾಂಶ ಕೊಡೋದು ಇದ್ದರೂ ಕೂಡ ನಾವು ಬಳಕೆಯಲ್ಲಿ ಅದನ್ನು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ನಾವು ಸಾಮಾನ್ಯವಾಗಿ ಬರಗಾಲದಲ್ಲಿ ಒಂದು ಸಣ್ಣ ಏರೇಟೆಡ್ ಡಿವೈಸನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. 10 ಅಂದ್ರೆ? ಲಕ್ಷ ಏರೇಟರ್ ಅಂದರೆ ನಿಮ್ಮ ಈಗ ಸಪೋಸ್ ವಾಟರ್ ಹರಿತಾ ಇದೆ ಅಲ್ವಾ, 1 ಮಿನಿಟಿಗೆ ಮಿನಿಮಮ್ ಒಂದು 15 ಲೀಟ್ರಿಂದ 20 ಲೀಟರ್ ಹರಿತದೆ. ಒಂದು ನಿಮಿಷ ಹಂಗೆ ಓಪನ್ ಮಾಡಿ ಬಿಟ್ಟರೆ ಹ್ಮ್. 15ರಿಂದ 20 ಲೀಟರ್ ಹರಿತದೆ. ನಲ್ಲಿನಲ್ಲಿ. ನಲ್ಲಿನಲ್ಲಿ ಹ್ಮ್. ನಲ್ಲಿನಲ್ಲಿ ಹ್ಮ್. ನೀವು ಮುಖ ತೊಳಿತೀರಾ, ಬೆಳಗ್ಗೆ ಹ್ಮ್. ಎದ್ದು ಮುಖ ತೊಳಿತಾರೆ, ನಿಧಾನಕ್ಕೆ ಮುಖ ತೊಳಿತಾ ಇರ್ತಾರೆ. 1 ಮಿನಿಟಲ್ಲಿ 10 ಲೀಟ್ರ್ 15 ಲೀಟ್ರ್ ಹೋಗ್ಬಿಡ್ತದೆ. ಅದೇ ಸಮಯದಲ್ಲಿ ನಾವು ಏರೇಟರಿಂದ ಹಾಕ್ಬಿಟ್ರೆ ಅದನ್ನು ಸ್ವಲ್ಪ ಕಡಿಮೆ ಬೀಳ್ತದೆ. ಅದೇ ಸ್ಪೀಡ್‌ಗೆ ಬರುತ್ತೆ ಬಟ್ ಕಡಿಮೆ ಚಿಕ್ಕ ಕ್ವಾಂಟಿಟಿ ರೌಂಡ್ ಬರ್ತದೆ. ಇರತ್ತಲ್ಲ. ರೌಂಡ್ ಇರ್ತದೆ. ಹಾ. ಅದು ಒಂದು ₹40ರಿಂದ ₹50 ಬರುತ್ತೆ ಒಳ್ಳೆ ಕ್ವಾಲಿಟಿ ಇರುವಂತಹ ಏರೇಟರ್ಗಳು. ಅದನ್ನು ನೀವು ಆಟೋಮೆಟಿಕ್ ಫಿಕ್ಸ್ ಮಾಡ್ಕೊಂಡು ನಿಮ್ಮ ವಾಶ್ ಬೇಸಿನಲ್ಲಿ ಕೈ ತೊಳೆಯೋ ಕಡೆ ಅಥವಾ ಪಾತ್ರೆ ತೊಳೆಯೋ ಕಡೆ ಅದನ್ನು ಬೇರೆ ಬೇರೆ ಕ್ವಾಂಟಿಟಿ ಇದೆ. ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ನಾವು ಮ್ಯಾಕ್ಸಿಮಮ್ 60-80% ವಾಟರ್‌ನ ಸೇವ್ ಮಾಡ್ಬೋದು. ಸೊ ಈ ರೀತಿ ನಮ್ಮ ನಗರದಲ್ಲಿ ಜಲಮಂಡಳಿ ವತಿಯಿಂದ ಒಂದು 10 ಲಕ್ಷ ಏರೇಟರ್‌ಗಳನ್ನ ಅಳವಡಿಕೆ ಮಾಡಿದ್ದೇವೆ. ಎಲ್ಲೆಲ್ಲಿ ಕಮರ್ಷಿಯಲ್ ಪ್ಲೇಸ್ ಇದೆ, ಹ್ಮ್. ರೆಸ್ಟೋರೆಂಟ್ಸ್‌ಗಳಿದೆ. ಹ್ಮ್. ನಮ್ಮ ಸಮ್ಮರ್ ಕ್ರೈಸಿಸ್ ಬಂದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಿದ್ದೇವೆ. ಸೊ ಅದು ಹೌದು. ನಮಗೆ ಭಾಳ ಮಟ್ಟಕ್ಕೆ ಅನುಕೂಲ ಆಗಿದೆ. ಈ ರೀತಿ ನಾವು ಕೇಳಿ ಮಾಡೋದಕ್ಕಿಂತ ಜನರು ಕೂಡ ತಾವೇ ಮಾಡಿಕೊಂಡ್ರೆ ಆ ನೀರಿನ ಬಗ್ಗೆ ಕಾಳಜಿ ಹೆಚ್ಚಾಗುತ್ತೆ. ಸರ್, ಈ ಮಧ್ಯೆ ಈ ಗ್ರೀನ್ ಸ್ಟಾರ್ ಚಾಲೆಂಜ್ ಅಂತ ಒಂದು ಶುರು ಮಾಡಿದ್ರಿ. ಅಂದ್ರೆ ಐ ಥಿಂಕ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್‌ಗಳಿಗೆ ಒನ್ ಆಫ್ ಇಟ್ ಈಸ್
ಈಕೋ ಫ್ರೆಂಡ್ಲಿ ಟ್ರೀಟೆಡ್ ಯೂಸ್ಡ್ ವಾಟರ್ನ ಅಳವಡಿಸ್ಕೊಳ್ಳೋದಾಗಿರ್ಬೋದು, ರೀಚಾರ್ಜಿಂಗ್ ಗ್ರೌಂಡ್ ವಾಟರ್ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಮಾಡ್ಕೊಳ್ಳೋದು, ಮತ್ತು ಮೆಷರ್, ಮಾನಿಟರ್, ಬೋರ್ವೆಲ್ ಕನ್ಸಂಪ್ಷನ್, ಈ ಥರ ಒಂದಷ್ಟು 3 ಪಾಯಿಂಟರ್ಸ್ ನಾನು ಓದಿದೆ. ಸೊ ಈ ಗ್ರೀನ್ ಸ್ಟಾರ್ ಚಾಲೆಂಜು ಇದು ಸಕ್ಸಸ್ ಎಷ್ಟಾಗಿದೆ? ಮತ್ತು ಇದನ್ನು ಜನಸಾಮಾನ್ಯರಿಗೂ ತಂದರೆ ಇನ್ನೂ ಹೆಚ್ಚಿನ ರೀತಿನಲ್ಲಿ ಏನಾದ್ರು ಹೆಲ್ಪ್ ಆಗ್ಬೋದಾ? ಇಲ್ಲ, ಸಾಮಾನ್ಯವಾಗಿ ಗ್ರೀನ್ ಸ್ಟಾರ್ ಚಾಲೆಂಜ್ ಕಾಂಪಿಟೇಷನ್ ನಾವು ಸಮ್ಮರ್ ಕ್ರೈಸಿಸ್ ಸಮಯದಲ್ಲಿ ಲಾಂಚ್ ಮಾಡಿದ್ದೇವೆ. ಓಹೋ. ಇದರಲ್ಲಿ 3 ಅಂಗಸಂಸ್ಥೆಗಳು ಬಂದಿದ್ದಾರೆ ನಮ್ಮ ಜೊತೆಗೆ. ಮುಖ್ಯವಾಗಿ ನಮ್ಮ ಅಪಾರ್ಟ್ಮೆಂಟ್ ಫಿಲ್ಟ್ರೇಷನ್, ಬೆಂಗಳೂರು ಅಪಾರ್ಟ್ಮೆಂಟ್ ಫಿಲ್ಟ್ರೇಷನ್ ಅವರು ನಮ್ಮ ಜೊತೆ ಕೈ ಸೇರಿಸಿದ್ದಾರೆ. ಆಮೇಲೆ FKCCI, ಫೆಡರೇಷನ್ ಆಫ್ ಕರ್ನಾಟಕ ಚಾಂಬರ್ ಆಫ್ ಕಾಮರ್ಸ್, ಅವರು ಕೂಡ ನಮ್ಮ ಜೊತೆ ಕೈ ಸೇರಿಸಿದ್ದಾರೆ. ಸೊ ಅದನ್ನು ಬಿಟ್ಟು ನಮಗೆ ಮುಖ್ಯವಾಗಿ 3ನೇದಾಗಿ ಇವರು ನಮ್ಮ ಹೋಟೆಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಕೂಡ ನಮ್ಮ ಜೊತೆಗೆ ಸೇರಿದ್ದಾರೆ. ಸೊ ಈ 3 ಸಂಸ್ಥೆಗಳಲ್ಲಿ ಮುಖ್ಯವಾಗಿ ನೀರು ಜಾಸ್ತಿ ಬಳಕೆ ಆಗುತ್ತೆ. ಉದಾಹರಣೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರೋರು ನೀರು ಬಳಕೆ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಹೋಟೆಲ್ಸು, ರೆಸ್ಟೋರೆಂಟ್ಗಳು, ಇಲ್ಲಿ ಕೂಡ ನೀರು ಜಾಸ್ತಿ ಬಳಕೆ ಆಗ್ತಾ ಇರ್ತಿತ್ತು. ಆವಾಗ ಅವರಿಗೆ ನಾವು ಏನು ಮಾಡಿದ್ದೇವೆ, ಅವರಿಗೆ ನಾವು ಯಾವುದೋ ಮಾನಿಟ್ರಿ ಇನ್ಸೆಂಟಿವ್ ಕೊಟ್ಟು ಅವ್ರನ್ನ ಮೋಟಿವೇಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನಿದೆ ಬ್ರ್ಯಾಂಡ್ ವ್ಯಾಲ್ಯೂ ಇಂಪಾರ್ಟೆಂಟ್. ಸಪೋಸ್ ಉದಾಹರಣೆಗೆ ಒಂದು ಶಾಂಕ್ರಿಲಾ ಹೋಟ್ಲ್ ಇದ್ದರೆ ಅವನಿಗೆ 5 ಸ್ಟಾರ್ ಸ್ಟೇಟಸ್ ಕೊಟ್ಕೊಂಡ್ರೆ ಅವನಿಗೆ ಒಂದು ಗ್ರೇಡ್ ಸಿಗುತ್ತೆ. ಆ ಥರ ಈ ಥರ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನಾವು ಮನವರಿಕೆ ಮಾಡಿದ್ದೇವೆ. ಸೊ ನಿಮಗೆ 5 ಗ್ರೀನ್ ಸ್ಟಾರ್ಸ್ ಕೊಡ್ತೀವಿ, ನೀವು ಈ ಥರ 5 ಪಂಚಸೂತ್ರಗಳು ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ದೇವೆ. ಸೊ ಅದರಲ್ಲಿ ನೀವು ಪಂಚಸೂತ್ರಗಳು ನಾನೇ ಹೇಳಿ. ಪಂಚಸೂತ್ರಗಳಲ್ಲೇ ಅದೇ ಮುಖ್ಯವಾಗಿ ಮೊದಲನೇದಾಗಿ ನೀರನ್ನು ಮಿತವಾಗಿ ಬಳಕೆ ಮಾಡೋದು, ಸೇವ್ ದ ವಾಟರ್ ಫಸ್ಟ್ ಕಾಂಪೊನೆಂಟು. 2ನೇ ಕಾಂಪೊನೆಂಟು ಟ್ರೀಟೆಡ್ ವಾಟರ್ನ ಯೂಸ್ ಮಾಡಿ ಅಂತ ಹೇಳ್ತಿದ್ದೀವಿ. 3ನೇದಾಗಿ ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡೋಕ್ಕೆ ಕ್ರಮ ಜರುಗಿಸ್ಕೊಳ್ಳಿ ಅಂತ ಹೇಳ್ತಿದ್ದೀವಿ. 4ನೇದಾಗಿ ನಾವು ರೈನ್ ವಾಟರ್ ಸೇವಿಂಗ್ಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀವಿ. 5ನೇದಾಗಿ ನೀವು ಏನು ಈಗ 4 ಕ್ರಮಗಳು ತೊಗೊಳ್ತಾ ಇದ್ದೀರಿ ಅದ್ರ ಬಗ್ಗೆ ನಿಮ್ಮ ಸ್ಟೇಕ್ ಹೋಲ್ಡರ್ಗೆ ಕಮ್ಯುನಿಕೇಟ್ ಮಾಡಿ. ಉದಾಹರಣೆಗೆ ಯಾವುದೋ ಒಂದು ಹೋಟೆಲ್ಗೆ ಬರ್ತಾರೆ ಜನ, ಎಲ್ಲೋ ಊರಿಂದ ಬರ್ತಾ ಇರ್ತಾರೆ, ಅವರು ಓಪನ್ ಮಾಡಿ ಶವರಲ್ಲಿ ಆರಾಮಾಗಿ ಸವರ್ ಮಾಡ್ಕೊಂಡು 2 ತಾಸು ಸವರ್ ಮಾಡ್ತಿದ್ದಾರೆ, ಮಿನಿಮಮ್ ಒಂದು 300 ಲೀಟರ್ಸ್ ವಾಟ್ರ್ ವೇಸ್ಟ್ ಆಗುತ್ತೆ. ಅದೇ ಥರ ನಮ್ಮ ಬಾತ್ ಟಬ್ಬಲ್ಲಿ ಇಟ್ಟಿರ್ತಾರೆ ಹೋಟೆಲ್ಸ್ನಲ್ಲಿ, ಅದನ್ನು ಒಂದು ಸರಿ ಸ್ನಾನ ಮಾಡಿ ಓಪನ್ ಮಾಡಿಬಿಟ್ಟಿದ್ರೆ ಮಿನಿಮಮ್ 200 ಲೀಟರ್ಸ್ ವೇಸ್ಟ್ ಆಗುತ್ತೆ. ಅಬ್ಬಾ. ಆ ಥರ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ಏನು ಕ್ರಮ ತಗೊಳ್ತಾ ಇದ್ದೀವಿ ಅವರು ಸ್ಟೇಕ್ ಹೋಲ್ಡರ್ಸ್ಗೆ ಕಮ್ಯುನಿಕೇಟ್ ಮಾಡಬೇಕು. ಉದಾಹರಣೆಗೆ ಅಪಾರ್ಟ್ಮೆಂಟಲ್ಲಿದ್ದರೆ ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ, ಒಂದು ಕನೆಕ್ಷನ್ ತೊಗೊಂಡು ಎಲ್ಲರಿಗೂ ನೀರು ಹಂಚಿಕೆ ಮಾಡ್ತಾರೆ. ಆವಾಗ ಏನಾಗುತ್ತೆ, ಯಾರಿಗೂ ಬಿಲ್ಲು ವ್ಯಕ್ತಿಗತವಾಗಿ ಬರದೇ ಇರೋದ್ರಿಂದ ಎಲ್ಲರೂ ಕೂಡ ಸಾಮಾಜಿಕ ಜೊತೆ ಎಲ್ಲರೂ ಸ್ವತ್ತಂತ ಬಳಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕಮ್ಯುನಿಕೇಟ್ ಮಾಡಿ ಅಂತ ಹೇಳಿದ್ದೇವೆ. ಇದರ ಈ ಪಂಚಸೂತ್ರಗಳಂದರೆ ಇದೇ ಪಂಚಸೂತ್ರಗಳು. ಈ ಪಂಚಸೂತ್ರ ಅಳವಡಿಕೆ ಮಾಡ್ಕೊಂಡಿರೋಕ್ಕೆ ನಾವು ಗ್ರೀನ್ ಸ್ಟಾರ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಸೊ ನಮಗೆ 537 ಅಪ್ಲಿಕೇಶನ್ಸು ಬಂದು 537 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರ ಒಂದು ಎವಾಲ್ಯೂಯೇಷನ್ ಪ್ರಕ್ರಿಯೆ ನಡೀತಾ ಇದೆ ಈಗ. ಇನ್ನು ಸದ್ಯದಲ್ಲೇ ಆನರಬಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೈಯಿಂದ ಅವರಿಗೆಲ್ಲರೂ ಕೂಡ ಸರ್ಟಿಫಿಕೇಷನ್ಸ್ ಕೊಟ್ಟು ಯಾರು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ರೆಕಗ್ನಿಷನ್ ಖಂಡಿತ ಮಾಡ್ತೀವಿ. ಸರ್, ಟುಡೇ ನಾವಿವತ್ತು ಎಂಥ ಜನ್ರೇಷನಲ್ಲಿದ್ದೀವಿ ಅಂದರೆ ಕೈಗೆ ಸ್ಮಾರ್ಟ್ ವಾಚ್ ಬೇಕು. ನಾವು ಎಷ್ಟು ಹೆಜ್ಜೆ ಇಡ್ತಾ ಇದ್ದೀವಿ, 10,000 ಸ್ಟೆಪ್ಸ್ ಅಂದರೆ ದೇಹಕ್ಕೆ ಓಕೆ. ತಿನ್ನೋ ಆಹಾರ, ಕ್ಯಾಲರಿ ಕೌಂಟ್ ಅಂತೆಲ್ಲ ಅಷ್ಟು ಕೂಲಂಕುಷವಾಗಿ ನೋಡ್ತೀವಿ. ಸೊ ನನಗೊಂದು ಅನ್ನಿಸ್ತು, ಮೇ ಬಿ ಜನಗಳಿಗೆ ಈ ನೀರಿನ ವಿಚಾರದಲ್ಲೂ ಈ ಥರ ವಾಟ್ರ್ ಎಷ್ಟು ವೇಸ್ಟೇಜ್ ಮಾಡ್ತಾ ಇದ್ದೀವಿ ಅಂತ ಒಂದು ನಾನು ಕ್ಯಾಟಗರಿ ಹೇಳ್ತಾ ಹೋಗ್ತೀನಿ. ನೀವೆಷ್ಟು ನೀರು ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಹಾಗಾದರೂ ಇದು ಮಾಡ್ಬೋದು. ಇವಾಗ ನೀವು ಹೇಳಿದ್ರಲ್ಲ, ಒಂದು ಸತಿ ಬಾಟಮ್ ನಮ್ಮ ಮನೆಯಲ್ಲೂ ಇದೆ, ಬಾಟಮ್ ಯೂಸ್ ಮಾಡಿದಾಗ 200 ಲೀಟ್ರ್ ಅಂದಾಗ ನೆಕ್ಸ್ಟ್ ಟೈಮ್ 200 ಲೀಟ್ರಾ ಅಂತ ವೆನ್ ಯು ಗಿವ್ ಅ ನಂಬರ್ ಸಡನ್ಲಿ ಯು ಆರ್ ಮೋರ್ ಕಾನ್ಷಿಯಸ್ಸು. ಸೊ ಐಲ್ ಗಿವ್ ಯು ಕಪಲ್ ಆಫ್ ಥಿಂಗ್ಸ್, ನೀವು ಹೇಳ್ತಾ ಹೋಗಿ. ಸೊ ಈಗ ನಲ್ಲಿ ಆನ್ ಮಾಡಿಕೊಂಡು ಹಲ್ಲು ಜೋದ್ರಕ್ಕೆ ಎಷ್ಟು ನೀರು ಹೋಗುತ್ತೆ ಸರ್? ಮಿನಿಮಮ್ 10 ರಿಂದ 15 ಲೀಟ್ರ್ ಹೋಗುತ್ತೆ. ನಲ್ಲಿ ಆನ್ ಮಾಡಿಕೊಂಡು ಶೇವ್ ಮಾಡೋಕ್ಕೆ ಅದಕ್ಕೂ 20 ಲೀಟ್ರ್ ಹೋಗುತ್ತೆ. ನೀವು ಓಪನ್ ಮಾಡ್ಕೊಂಡೇ ಹೋದರೆ ಹಂಗಾಗುತ್ತೆ. ಮತ್ತು ಒಂದು 10 ನಿಮಿಷ ಶವರ್ ಸ್ನಾನ ಮಾಡಿದಾಗ 40 ರಿಂದ 50 ಲೀಟ್ರ್ ಹೋಗುತ್ತೆ. ಅದೇ ಬಕೆಟ್ ಸ್ನಾನ 20 ಲೀಟ್ರ್ ಆಗುತ್ತೆ. ಈ ಅರ್ಧ ಗಂಟೆ ಈ ಎಸ್ಪೆಷಲಿ ಪಾತ್ರೆಗಳು ತೊಳೆಯೋ ಲೇಡೀಸು ಅಂಡ್ ಜೆಂಟ್ಸ್ ಇವತ್ತು ಎಲ್ಲರೂ ತೊಳಿತಾರೆ. ಸೊ ಈ ಆನ್ ಮಾಡಿಕೊಂಡು ಹೌ ಡು ವಿ ಹೆಲ್ಪ್ ದೆಮ್ ದೇರ್? ಈ ಹಿಂಗೆ ಬಿಟ್ಟರೆ ಬರ್ರನ್ ಬರುತ್ತಲ್ಲ ಅದು. ಅಲ್ಲ, ಅವ್ರಿಗೆ ಅದೇ ಸ್ಪೀಡಲ್ಲಿ ಬರ್ಬೋದು, ಬಟ್ ಕ್ವಾಂಟಿಟಿ ಕಡಿಮೆ ಆಗೋ ಥರ ಅದಕ್ಕೆ 8 ಏರೇಟರ್. ಲೀಟ್ರ್ ಪರ್ ಅವರ್, 8 ಲೀಟ್ರ್ ಪರ್ ಮಿನಿಟ್ ಅಂತ ಒಂದು ಏರೇಟರ್ ಇದೆ. 3 ನಲ್ಲಿ ಏರೇಟ್ರ್ಗಳು ಹಾಂ. ಕಿಚನಲ್ಲಿ ಹಾಕೋದಕ್ಕೆ ಸಪ್ರೇಟ್ ಇದೆ, ಹ್ಯಾಂಡ್ ವಾಶ್ಗೆ ಸಪ್ರೇಟ್ ಇದೆ. ಆಗ ಎರಡೂ ಒಂದೇ ಥರ ಇರಲ್ಲ, ಅಲ್ಲಿ ಬೇಗ ಫ್ಲೋ ಆಗುತ್ತೆ. ನೀವು ಇದನ್ನು ತೊಗೊಂಡು ಅಲ್ಲಿ ಆಗಿದ್ರೆ ಯಾರು ಕೆಲಸಕ್ಕೆ ಬರ್ತಾರೆ ಅದನ್ನು ಓಪನ್ ಮಾಡಿಬಿಟ್ಟು ಅವರು ಇಷ್ಟಕ್ಕೆ ಮಾಡ್ಕೊಂಡು ತಿರ್ಗಾ ಆನ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ, ಅವ್ರಿಗೇನಿಲ್ಲ. ಮುಖ್ಯವಾಗಿ ವಾಷಿಂಗ್ ಮಿಷಿನ್ ಇದಲ್ವಾ, ವಾಷಿಂಗ್ ಮಿಷಿನಲ್ಲಿ ಭಾಳ ನೀರು ವೇಸ್ಟ್ ಆಗ್ತದೆ. ಓ, ಎಷ್ಟು ಸರ್ ಒಂದ್ಸತಿ ವಾಶ್ ನಮ್ಮ ಮಾಡಿದಾಗ? ಪ್ರಕಾರ ಮಿನಿಮಮ್ 200 ಲೀಟರ್ಸ್ ಹೋಗುತ್ತೆ ನಮಗೆ. ಯಾಕಂದರೆ ನಾವು ಅದನ್ನು ತಿರ್ಗಾ ನೀರು ಬಳಕೆ ಮಾಡಲ್ಲ. ಆಮೇಲೆ ಒಂದು ಬಟ್ಟೆ ಹಾಕಿದರೂ ಅಷ್ಟೇ ನೀರು ಬಳಕೆ ಮಾಡ್ತಾರೆ, 10 ಬಟ್ಟೆ ಹಾಕಿದರೂ ಅಷ್ಟೇ ಬಳಕೆ ಆಗುತ್ತೆ. ಮಿಷಿನ್ಗೆ ಗೊತ್ತಿಲ್ಲ ಎಷ್ಟು ನೀರು ಇರ್ತದೆ ಅಂತ. ಆ ಥರ ಯಾವುದು ಕಂಟ್ರೋಲ್ ಡಿವೈಸ್ ಇಲ್ಲ. ಸೊ ನಮ್ಮವ್ರು ಏನು ಮಾಡ್ಬೇಕು, ಅಟ್ಲೀಸ್ಟ್ ವಾರಕ್ಕೆ ಡೈಲಿ ಇವರು ಮೇಯ್ಡ್ಗಳು ಬರ್ತಾರೆ, ಅವರು ಬಟ್ಟೆ ಹಾಕ್ಬಿಟ್ಟು ಆನ್ ಮಾಡಿಬಿಟ್ಟು ಹೋಗ್ಬಿಡು, ಅವ್ರಿಗೆ ಅಭ್ಯಾಸ ಆಗಿರ್ತದೆ. ಅವ್ರ ತಪ್ಪಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬೇರೆ ವಾರಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಫುಲ್ ಬಕೆಟ್ ಕೆಪಾಸಿಟಿ ಆದಮೇಲೆ
ನೀವು ವಾಷಿಂಗ್ ಮಿಷಿನ್ ಬಳಕೆ ಮಾಡಿದರೆ ನಿಮಗೆ ನೀರು ಉಳಿತಾಯ ಆಗುತ್ತೆ. ಆಮೇಲೆ ಜನರಿಗೆ ಏನು ಮನವರಿಕೆ ನಾನು ಮಾಡೋಕ್ಕೆ ಬಯಸ್ತೇನೆ ಅಂದರೆ, ಈಗ ಮಳೆಗಾಲ ಬಂದ ಮೇಲೆ ನಮ್ಮ ನೀರಿನ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆ ಅಂತ ನಾವು ಆಲೋಚನೆ ಹೇಗೆ? ಮಾಡ್ತಿದ್ದಾಗ ಹಾಂ. ಜನರಿಗೆ ಮೈಂಡ್ ಸೆಟ್ಟಲ್ಲಿ ನೀರು ಜಾಸ್ತಿ ಇದೆ, ನಾವು ನೀರು ಖರ್ಚು ಜಾಸ್ತಿ ಮಾಡ್ಬೋದು ಅಂತ ಅವ್ರಿಗೆ ತಲೆಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಅವರು ವಿತೌಟ್ ಕಾನ್ಷಿಯಸ್ನೆಸ್, ನೀವು ಹೇಳಿದ ಪ್ರಕಾರ ವಾಟರ್ ಕಾನ್ಷಿಯಸ್ನೆಸ್ ಇಲ್ಲದೆ ಬಳಕೆ ಮಾಡುತ್ತಾ ಇರೋದ್ರಿಂದ ಜಾಸ್ತಿ ನಮಗೆ ನೀರು ಡಿಮಾಂಡ್ ಬರ್ತಾ ಇದೆ. ಆದರೆ ನಿಮಗೆ ಮಳೆ ಬಂದ ತಕ್ಷಣ ನೀರು ಹೆಚ್ಚಾಗಲ್ಲ. ಯಾಕಂದರೆ ನಮಗೆ ಕಾವೇರಿಯಿಂದ ಎಷ್ಟು ಕೆಪಾಸಿಟಿ ಪಂಪ್ ಮಾಡ್ಬೋದು, ಅಷ್ಟೇ ಕೆಪಾಸಿಟಿ ಪಂಪ್ ಮಾಡೋಕ್ಕಾಗತ್ತೆ. ಕಾವೇರಿಯಲ್ಲಿ ಫುಲ್ ಫ್ಲಡ್ ಆದರೂ ಕೂಡ ನಮಗೆ ಎಷ್ಟು ತೊಗೊಳಕಾಗತ್ತೆ ಅಷ್ಟೇ ತೊಗೊಳಕ್ಕಾಗತ್ತೆ. ಆಮೇಲೆ ನಮ್ಮದು 60% ಅಷ್ಟೇ ಈಗ ಕಾವೇರಿ ನೀರು ನಮಗೆ ಬೆಂಗಳೂರಿಗೆ ಎಷ್ಟು ಬೇಕಾಗಿರುತ್ತದೆ ಅದ್ರಲ್ಲಿ 65% ಅಷ್ಟೇ ನಮಗೆ ಕಾವೇರಿ ನೀರು ಸಪ್ಲೈ ಕೊಡ್ತಾಯಿದ್ದೀವಿ. ಉಳಿದ 35% ಅಂಡರ್‌ಗ್ರೌಂಡ್ ವಾಟ್ರು. ಮಳೆ ಬಿದ್ದ ತಕ್ಷಣ ಅಂಡರ್‌ಗ್ರೌಂಡ್ ವಾಟ್ರ್ ಹೆಚ್ಚಾಗಲ್ಲ. ಎಲ್ಲ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇಲ್ಲ, ಈಗ ಇಂಗ್ತಾ ವಾಟರ್ ಇಲ್ಲ. ಕಾನ್ಷಿಯಸ್‌ನೆಸ್ಸು ಇದ್ದರೆ ಸಮಸ್ಯೆಗಳು ಭಾಳ ನಾವು ಬಗೆಹರಿಸ್ಬೋದಾಗಿದೆ. ಹೇಗೆ ಮನಿ ಕಾನ್ಷಿಯಸ್‌ನೆಸ್ ಇದ್ದರೆ ಬಡತನಕ್ಕೆ ಒಳಗಾಗಲ್ವೋ, ಅದೇ ಥರ ವಾಟರ್ ಕಾನ್ಷಿಯಸ್‌ನೆಸ್ ವಾಹ್! ಇದ್ದರೆ ನಾವು ಖಂಡಿತಾಗ ವಾಟರ್ ಕ್ರೈಸಿಸ್ ಒಳಗಡೆ ಆಗಲ್ಲ. ಐ ಥಿಂಕ್ ಕಾನ್ಷಿಯಸ್ನೆಸ್ ಇಸ್ ಅ ವೆರಿ ಯೂನಿವರ್ಸಲ್ ಲಾ ಹೌದು. ಅನ್ಸುತ್ತೆ. ಎಲ್ಲದ್ರ ಮೇಲೆ ಕಾನ್ಷಿಯಸ್‌ನೆಸ್ ಇರಬೇಕು. ಈಗ ಸಬ್ ಕಾನ್ಷಿಯಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ಸಪೋಸ್ ಉದಾಹರಣೆಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಭಾಳ ನೋಡ್ತೀವಿ. ನಾನು ಕೂಡ ನೋಡ್ತೀನಿ. ಬಟ್ ನಮಗೆ ಟೈಮ್ ಕಾನ್ಷಿಯಸ್‌ನೆಸ್ ಹೋಗ್ಬಿಡ್ತಾ ಇದೆ. ಹ್ಞೂ. ಒಂದು ಸರಿ ಸ್ಕ್ರೋಲಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಮಿನಿಮಮ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸು ನೀವು ವೇಸ್ಟ್ ಅಲ್ಲ. ಮಾಡಿರ್ತೀರಿ. ವಾಪಸ್ ಬರೋ ಹೊತ್ತಿಗೆ ನಿಮ್ಮ ತಲೆ ಒಳಗಡೆ ಏನೇನೋ ಇನ್ಫಾರ್ಮೇಷನ್ ಬಂದಿರ್ತದೆ. ಅದು ಒಂದು ಥಾಟ್ ಪ್ರಾಸೆಸ್ ಶುರು ಆಗುತ್ತೆ. ನಿಮ್ಮ ಎನರ್ಜಿನೂ ವೇಸ್ಟ್ ಆಗುತ್ತೆ. ಅದಕ್ಕೆ ಈಗ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ಭಾಳ ಮುಖ್ಯ. ಆದರೆ ಒಂದು ಸೆಲೆಕ್ಟಿವ್ ಟೈಮ್‌ನಲ್ಲಿ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ನಮ್ಮ ಟೈಮ್ ವೇಸ್ಟೇ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಾನು ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಭಾಳ ಜನ ಹೇಳ್ತಾರೆ. ಆದರೆ 30 ಮಿನಿಟ್ಸ್ ಆರಾಮಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಯ್ಯೋ! ಕಳೆದುಬಿಡ್ತೀವಿ. ಹಾಗಾಗಿ ಅದನ್ನು ನಾವು ಮೈಂಡ್ ಕಾನ್ಷಿಯಸ್ ಆಗಿ ಯೂಸ್ ಮಾಡಬೇಕು. ಸೊ ಎವ್ರಿಥಿಂಗ್ ಶುಡ್ ಬಿ ಕಾನ್ಷಿಯಸ್ಲಿ ಯೂಸ್ಡ್. ಕಾನ್ಷಿಯಸ್ ಟು ಹೌ ಮಚ್ ಯು ಆರ್ ಯೂಸಿಂಗ್ ಇಟ್ ಆ್ಯಂಡ್ ಟು ವಾಟ್ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್ ಟು ಅಂತನೂ ಐ ಥಿಂಕ್ ಅಲ್ಲೂ ಒಂದು ಸೆನ್ಸಿಬಿಲಿಟಿ. ಹೌದು, ಹೌದು. ನಾವು ಯಾವುದಕ್ಕೆ, ಏನಕ್ಕೆ ಬಳಕೆ ಮಾಡ್ತಾ ಇದ್ದೀವಿ, ಹೇಗೆ ಬಳಕೆ ಮಾಡ್ತಿದ್ದೀವಿ, ಅದು ಭಾಳ ಮುಖ್ಯ. ನಿಮ್ಮ ಪಾಸಿಟಿವ್ ನಿಮ್ಮ ಪ್ರೋಗ್ರೆಸ್‌ಗೆ ಬಳಕೆ ಮಾಡ್ತಿದ್ದೀರಾ? ಇಲ್ಲ ನೀವು ಅದನ್ನ ನೆಗೆಟಿವ್ ಆಗಿ ಬಳಕೆ ಮಾಡ್ತೀರಾ? ಅದ್ರ ಮೇಲೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನಾವು ನಿಮಗೆ ವಾಟರ್ ಸೇವಿಯರ್ ಆಫ್ ಬೆಂಗಳೂರು ಅಂತ ಟೈಟಲ್ ಬರೋದಕ್ಕೆ ಕಾರಣ ಏನು ಸರ್? ಟೈಟಲ್ ನಾವು ಇದು ಮಾಡ್ಕೊಳ್ತಾ ಇಲ್ಲ. ಜನ ಜನ ಕೇಳ್ತಾ ಇದ್ದಾರೆ. ಕೊಟ್ಟಿದ್ದಾರೆ ಅಫ್ಕೋರ್ಸ್. ಆದರೆ ಒಂದು ಹಂತದಲ್ಲಿ ಇದು ಎಲ್ಲರಿಗೂ ನಾನು ಸಮರ್ಪಣೆ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಜಲಮಂಡಳಿಯ ಸರ್ವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಯಾಕೆಂದರೆ ಈ ಕ್ರೈಸಿಸ್ ಸಮಯದಲ್ಲಿ ಏನಾಗುತ್ತೆ, ಒಂಥರ ನಮಗೆ ಭಾಳ ಸಂಕಟ ಪರಿಸ್ಥಿತಿ ಇತ್ತು. ಹ್ಞೂ. ಒಂದು ಕಡೆ ನಾವು ನೀರನ್ನು ಜಾಸ್ತಿ ಮಾಡೋಕ್ಕಾಗಲ್ಲ. ನಮಗೇನು 1450 MLD ನೀರಿತ್ತು. ಅಷ್ಟೇ ನೀರಿಗಿಂತ ಜಾಸ್ತಿ ನಾವು ತೊಗೊಳಕ್ಕೂ ಆಗಲ್ಲ. ನಮ್ಮ ಹತ್ರ ನೀರು ಇರಲಿಲ್ಲ. ಮತ್ತು ಅಂಡರ್‌ಗ್ರೌಂಡು ನಿಮಗೆ ಗೊತ್ತಿದ್ದಂಗೆ ಹಲವಾರು ಬೋರ್‌ವೆಲ್‌ಗಳು ಫೇಲ್ಯೂರ್ ಆಯಿತು. ಮೋರ್ ದೆನ್ 50-60% ಬೋರ್‌ವೆಲ್ಸ್ ಫೇಲ್ಯೂರ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ನಾವು ಒಂದು ಹಂತದಲ್ಲಿ ನಮ್ಮ ಬೆಂಗಳೂರು ಸೌತ್ ಆಫ್ರಿಕಾ ಕ್ಯಾಪ್ ಟೌನ್ ಥರ ಜೀರೋ ಡೇ ಆಗಿಬಿಡುತ್ತಂತ ಮಟ್ಟಕ್ಕೆ ನಮ್ಮ ಜನರದ್ದು ಮನದಲ್ಲಿ ಒಂದು ಸಂಕಷ್ಟ, ಒಂದು ಥರ ಇದಿತ್ತು, ಬೇಜಾರಿತ್ತು. ಸೊ ಆ ಸಂದರ್ಭದಲ್ಲಿ ನನಗೆ ಸರ್ಕಾರ ಜಲಮಂಡಳಿ ಅಧ್ಯಕ್ಷರಿಂದ ಪೋಸ್ಟ್ ಮಾಡಿತ್ತು. ಸೊ ಆವಾಗ ಬಂದ ತಕ್ಷಣ ನಾನು ಕೆಲವಾರು ಓಹ್! ಕ್ರಮಗಳನ್ನು ತೊಗೊಂಡಿದ್ದೀನಿ. ಮುಖ್ಯವಾಗಿ ಜನರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ. ನಮ್ಮ ಸಿಬ್ಬಂದಿಗಳಿರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ನಮ್ಮ ಲೀಡರ್ಸ್ಗಳಿರ್ಬೋದು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಈ ಪ್ರಾಬ್ಲಮ್ ಏನಂತ ಫಸ್ಟ್ ಅರ್ಥ ಮಾಡಬೇಕು. ಯಾವುದೇ ಒಂದು ಪ್ರಾಬ್ಲಮನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾವು ಅರ್ಥ ಮಾಡ್ಕೊಂಡ್ಮೇಲೆ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಇದು ಏನಕ್ಕೆ ಬಂತಂತ ಭಾಳಷ್ಟು ನಾವು ಜನರ ಜೊತೆಗೆ ಅರ್ಥ ಮಾಡಿಸ್ಕೊಂಡಿದ್ದೇವೆ. ಏನಕ್ಕೆ ಬಂದಿತ್ತು ಸರ್ ಇದು ಆ್ಯಕ್ಚುಲಿ? ಮೇಯ್ನ್ ಆಗಿ ನಾನು ಆಗಲೇ ಹೇಳಿದ ಪ್ರಕಾರ ನಮ್ಮದು ಕಳೆದ 2023ರಲ್ಲಿ ದೊಡ್ಡ ಮಟ್ಟದಲ್ಲಿ 100 ವರ್ಷಕ್ಕೆ ಇಲ್ಲದೇ ಇರುವಂತಹ ಒಂದು ಬರಗಾಲ ಬಂತು. ಜೊತೆಗೆ ಅದರಿಂದ ನಮ್ಮ ಅಂತರ್ಜಲ ಭಾಳ ಕುಸಿತೋಗಿತ್ತು. ಹ್ಮ್. ನಾನು ಆಗಲೇ ಹೇಳಿದ ಪ್ರಕಾರ ಕೇವಲ 65% ಮಾತ್ರ ನಮಗೆ ಕಾವೇರಿ ವಾಟರ್ ಸಪ್ಲೈ ಮುಖಾಂತರ ಆಗ್ತಾ ಇದೆ. ಉಳಿದ 35% ಸಪ್ಲೈ ಅಂಡರ್‌ಗ್ರೌಂಡ್ ಸೋರ್ಸ್‌ನಿಂದಲೇ ಆಗ್ತಾ ಇದೆ. ಮನೆ ಮನೆಗೆ ಬೋರ್‌ವೆಲ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ವಿ. ಸೊ ಸಡನ್ನಾಗಿ ಅಂಡರ್‌ಗ್ರೌಂಡ್ ಮೇಲೆ ವಾಟ್ರು ಕಡಿಮೆ ಆದಮೇಲೆ ಹ್ಮ್. ಜಾಸ್ತಿ ಕಾವೇರಿ ವಾಟರ್ ಮೇಲೆ ಒತ್ತಡ ಬಂತು. ಡಿಮಾಂಡ್ ಸಪ್ಲೈ ಮಿಸ್‌ಮ್ಯಾಚ್ ಆಯಿತು. ದಟ್ ಈಸ್ ಎ ಮೇಜರ್ ರೀಸನ್ ಫಾರ್ ದ ಕ್ರೈಸಿಸ್. ಸಮ್ಮರ್ ಕ್ರೈಸಿಸ್ ಇನ್ ಬ್ಯಾಂಗ್ಳೂರು 2023 ಮೇನ್ ಕ್ರೈಸಿಸ್ ಡ್ಯೂ ಟು ಡಿಮಾಂಡ್ ಸಪ್ಲೈ ಮಿಸ್‌ಮ್ಯಾಚು. ಸೊ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಫಸ್ಟ್ ನಮ್ಮ ಈ ಪಂಚಸೂತ್ರದಲ್ಲಿ ಮೊದಲನೇ ಸೂತ್ರದ ಪ್ರಕಾರ ನಾವು ಸೇವ್ ದ ವಾಟರ್ ಇರುವ ವಾಟರನ್ನು ನಾವು ಸೇವ್ ಮಾಡಬೇಕು. ನಮ್ಮ ಕಾಕ್ಟಸ್ ಪ್ಲಾಂಟ್ ನೋಡ್ತಾ ಇರ್ತೀವಿ. ಕಾಕ್ಟಸ್ ಪ್ಲಾಂಟು ಜಾಸ್ತಿ ಡೆಸರ್ಟಲ್ಲಿ ನೀರು ಸಿಗಲ್ಲ. ಬಟ್ ಇಟ್ ಈಸ್ ವೆರಿ ಗ್ರೀನ್. ನಮ್ಮ ಮಗ ಅವನು ಸ್ಕೂಲ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದ ಆ ಸಮ್ಮರ್ ಕ್ರೈಸಿಸ್ ಸಮಯದಲ್ಲಿ. ಅವನು ಒಂದು ಕ್ಯಾಕ್ಟಸ್ ತೊಗೊಂಡು ಹೋಗ್ತಿದ್ದ. ಆವಾಗ ಅದನ್ನ ನೋಡ್ಬಿಟ್ಟು ನನಗೆ ಐಡಿಯಾ ಬಂತು. ಈ ಕ್ಯಾಕ್ಟಸ್ ಎಷ್ಟು ಮಟ್ಟಕ್ಕೆ ಸರ್ವೇ ಆಗ್ತದೆ. ಸೊ ನೀರು ಕಡಿಮೆ ಇದ್ದರೆ ಅದನ್ನು, ನೀರು ಕಡಿಮೆ ಇರೋದು ಪ್ರಾಬ್ಲಮ್ ಅಲ್ಲ. ಅದನ್ನು ಸರಿಯಾಗಿ ಬಳಕೆ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಆವಾಗ ನನಗೂ ಸ್ವಲ್ಪ
ಕಾಮನ್ ಸೆನ್ಸು ಬರ್ತಾ ಇರ್ತದೆ. ಯಾಕಂದರೆ ನಾವು ದೊಡ್ಡ ಮಟ್ಟಕ್ಕೆ ಹೋದ್ಮೇಲೆ ಕಾಮನ್ ಸೆನ್ಸು ಕಡಿಮೆ ಆಗ್ತಾ ಇರ್ತದೆ. ಕಾಮನ್ ಸೆನ್ಸ್ ನಾಟ್ ಕಾಮನ್ ಅಂತೀರಾ? ಹಾಗಾಗಿ ನಾವು ಕಾಮನ್ ಸೆನ್ಸು ಮಟ್ಟಕ್ಕೆ ನೋಡಬೇಕಾಗತ್ತೆ. ಕಾಮನ್ ಮ್ಯಾನ್ ಪ್ರಾಬ್ಲಮ್ಸ್ ಏನಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಆವಾಗ ಬಳಕೆ ಮಾಡೋದನ್ನು ಮಿತವಾಗಿ ಬಳಕೆ ಮಾಡಬೇಕಂತ ಚಾಲೆಂಜ್ ತೊಗೊಂಡಿದ್ದೇವೆ. ಸೊ ಆ ರೀತಿಯಲ್ಲಿ ಈ ಗ್ರೀನ್ ಸ್ಟಾರ್ ಕ್ಯಾಂಪೇನ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೇವೆ. ಎರಡನೇದಾಗಿ ನಾವು ಆ, ಆ, ಕೆಲವೊಂದು ಕಡೆ ನಮ್ಮ ಪ್ಲಾಂಟ್ಗಳಿಗೆ ವಿಸಿಟ್ ಮಾಡ್ತಿದ್ದಾಗ ಸಿವೇಜ್ ಪ್ಲಾಂಟ್ಗಳಿಗೆ ಅಲ್ಲಿ ನೀರು ಸಿಕ್ಕಾಪಟ್ಟೆ ನೀರು ಮ್, ಆ, ನಾಳದಲ್ಲಿ ಹರಿತಾ ಇತ್ತು. ಹೇಳ್ತಿದ್ರೆ ಇದು ನಮ್ಮ ಟ್ರೀಟೆಡ್ ವಾಟರ್ಸು ಅಂತ ಹೇಳ್ತಿದ್ರು. ಟ್ರೀಟೆಡ್ ವಾಟರ್ಸ್ ಇಷ್ಟೊಂದು ನೀರು ಇಲ್ಲಿ ವೇಸ್ಟ್ ಆಗಿ ಹೋಗ್ತಿದೆ, ಅಲ್ಲಿ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿದ ಮೇಲೆ ಟ್ರೀಟೆಡ್ ವಾಟರ್ನು ಕೂಡ ಬಳಕೆ ಮಾಡಬೇಕಂತ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಜೀರೋ ಬ್ಯಾಕ್ಟೀರಿಯಲ್ ವಾಟರ್ನ ಪ್ರೊಡ್ಯೂಸ್ ಮಾಡಿದ್ದೇವೆ. ಮಾಡಿಕೊಂಡು ಆವತ್ತಿನ ದಿವಸ ಸಮಸ್ಯೆ ಇದ್ದಿದ್ದ ಪ್ರದೇಶಗಳಲ್ಲಿ ಹ್ಮ್. ನಾವು ಎಲ್ಲೆಲ್ಲಿ ನಾನ್ ಡ್ರಿಂಕಿಂಗ್ ಪರ್ಪಸಸ್ಗೆ ಹ್ಮ್. ಟ್ರೀಟೆಡ್ ವಾಟರ್ಸ್ನ ಹೆಚ್ಚು ಮಟ್ಟಿಗೆ ಬಳಕೆ ಮಾಡೋದಕ್ಕೆ ಸ್ಟೆಪ್ಸ್ ತೊಗೊಂಡಿದ್ದೇವೆ. ಅದು ಓ. ಕೂಡ ನಮಗೆ ವಾಟರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಭಾಳ ಅನುಕೂಲ ಆಯಿತು. ಎಸ್ಪೆಷಲಿ ವಿಪ್ರೋದವರು, ಇನ್ಫೋಸಿಸ್ ಕ್ಯಾಂಪಸ್ ಅವರು ಎಲ್ಲರೂ ಕೂಡ ಟ್ರೀಟೆಡ್ ವಾಟರ್ಸನ್ನು ಬಳಕೆ ಮಾಡೋಕ್ಕೆ ಶುರು ಮಾಡಿದರು. ಹ್ಮ್. ಸೊ ಅದು ನಮ್ಮದು ವಾಟರ್ ಡಿಮಾಂಡ್ ಮೇಲೆ ಇರುವಂಥ ಒತ್ತಡವನ್ನು ಕಡಿಮೆ ಮಾಡಿತ್ತು. ಆಮೇಲೆ ಅಂತರ್ಜಲವನ್ನು ಕಾಯ್ದುಕೊಳ್ಬೇಕಂತ ಹೇಳಿ ನಾವು ನಮ್ಮ IoT ಸೆನ್ಸರ್ ಯೂಸ್ ಮಾಡಿ ನಮ್ಮ ಏನು ಬೋರ್ವೆಲ್ಸ್ಗಳಿದೆ ಅದರಲ್ಲಿ ಎಷ್ಟು ನೀರು ತೊಗೊಳ್ತಾ ಇದ್ದೀವಿ ಅದನ್ನು ಮಾನಿಟರ್ ಮಾಡೋಕ್ಕೆ ಒಂದು ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಓಹೋ. ಸೊ ಅದ್ರ ಏನಾಗುತ್ತೆ, ಎಷ್ಟು ನೀರು ನಾವು ಒಳಗಡೆ ಇದೆ ಅಷ್ಟು ನೀರನ್ನು ನಾವು ತಗೊಳ್ಬೋದಾಗಿದೆ. ಮುಂಚೆ ಎಲ್ಲ ನಾವು ದೊಡ್ಡ ಬಾವಿ ಇರ್ತಿತ್ತು, ಆ ಬಾವಿನಲ್ಲಿ ನೀರನ್ನು ನಾವು ತೊಗೊಳ್ಳುವಾಗ ನೀರು ಕೆಳಗೆ ಹೋದರೆ ಆಟೋಮೆಟಿಕ್ ನಾವು ಪಂಪ್ ಆಫ್ ಮಾಡಿಬಿಡ್ತಿದ್ದೀವಿ. ಈಗ ಕೊಳವೆ ಬಾವಿನಲ್ಲಿ ಎಷ್ಟು ನೀರು ಒಳಗಡೆ ಇದೆ ಅಂತ ಗೊತ್ತಾಗಲ್ಲ. ಗಾಳಿ ಬಂದು ಮೋಟ್ರ್ ಸುಟ್ಟೋದ ಮೇಲೆ ಗೊತ್ತಾಗುತ್ತೆ ನೀರು ಒಳಗಡೆ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬದಲಾಗಿ ನಾವು IoT ಸೆನ್ಸರನ್ನು ಯೂಸ್ ಮಾಡಿದರೆ, ನಮ್ಮ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ನೀರು ಕಡಿಮೆ ಇದ್ದಾಗ ಆಟೋಮೆಟಿಕ್ ಮೋಟ್ರ್ ಬಂದಾಗ್ಬಿಡ್ತದೆ. ಅಂದರೆ ಎಷ್ಟು ಮಟ್ಟಕ್ಕೆ ಅದು ಕಡಿಮೆ ಆಗುತ್ತೆ ಅಂತ ಬಂದಾಗಲೇ ಮೋಟ್ರ್ ಪಂಪ್ ಆಗಿಬಿಡುತ್ತೆ. ಇಲ್ಲದ್ರೆ ಏನಾಗುತ್ತೆ, ಗಾಳಿ ಬಂದ ಮೇಲೆ ಏನಾಗುತ್ತೆ, ಸಿಂಕ್ ಹ್ಮ್. ಆಗಿಬಿಡುತ್ತೆ. ಬೋರ್ವೆಲ್ ಕೊಲಾಪ್ಸ್ ಆಗ್ತಾಯಿತ್ತು. ಅದರಿಂದ ಭಾಳಷ್ಟು ನಮಗೆ ಬೋರ್ವೆಲ್ ಲಾಸ್ ಆಗಿದೆ. ಅದೆಲ್ಲ ನಾವು ಐಡೆಂಟಿಫೈ ಮಾಡಿಕೊಂಡು ಟೆಕ್ನಾಲಜಿ ಯೂಸ್ ಮಾಡಿದ್ದೇವೆ. ಆಮೇಲೆ ನಾವು ವಿ ಹ್ಯಾವ್ ಟೇಕನ್ ಎವ್ರಿಬಡಿ ಇಂಟು ಕಾನ್ಫಿಡೆನ್ಸ್. ನಾನು ಹೇಳಿದ ಪ್ರಕಾರ ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಜೊತೆಗೆ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಎಲ್ಲ ರಾತ್ರಿ ಎಲ್ಲ ಹೋಗಿದ್ದೇವೆ. ಅಲ್ಲಿ ಮಿಡ್‌ನೈಟ್ ಎಲ್ಲ ಹೋಗಿ ಸಭೆಗಳು ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿದ್ದೇವೆ. ಪ್ಲಸ್ಸು ಅವರಿಗೆ ಆವತ್ತಿನ ದಿವಸ ಏನು ನೀರಿತ್ತೋ ಅದನ್ನು ಬ್ಯಾಲೆನ್ಸ್ ಮಾಡಿ ಅವ್ರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬಂದಿದ್ದೇವೆ. ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ವಿಸಿಟ್ ಕೊಟ್ಟಿದ್ದೇವೆ. ಎಲ್ಲ ಕಡೆ ಜನರ ಜೊತೆಗೆ ಒಂದಾಗಿ ಜನರನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ. ಕೇವಲ ಪ್ರಾಬ್ಲಮ್ಸು ಜಲಮಂಡಳಿ ಅವ್ರದ್ದು ಮಾತ್ರ ಅಲ್ಲ, ಇದು ಕಾಮನ್ ಮ್ಯಾನ್ ಪ್ರಾಬ್ಲಮ್ ಅಂತ ಹೇಳಿ ಕಾಮನ್ ಮ್ಯಾನನ್ನು ಜೊತೆಗೆ ಸೇರಿಕೊಂಡು ನಾವು ಅವರ ಸಪೋರ್ಟ್ ತೊಗೊಂಡು ಸಾಲ್ವ್ ಮಾಡಿದ್ದೇವೆ. ಹಾಗಾಗಿ ಜನರು ಭಾಳ ಇದನ್ನು ಇಷ್ಟಪಟ್ಟು ಈ ಅಪ್ರೋಚ್ ಈ ಸಮಯದಲ್ಲಿ ಕ್ರೈಸಿಸ್ ಸಮಯದಲ್ಲಿ ನಮಗೆ ಒಂದು ಒಳ್ಳೆಯ ಆ, ಜನ ಸಹಕಾರ ಸಿಕ್ಕಿತ್ತು. ಸೊ ಅದರಿಂದ ನಮಗೂ ಕೂಡ ಒಂಥರ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಹ್ಮ್. ಪ್ಲಸ್ಸು ವಿ ಆಲ್ಸೋ ಗ್ರೋಲ್ ಬೆಟರ್. ನಮಗೂ ಕೂಡ ಈ ರೀತಿ ಹೊಸ ಆಪರ್ಚುನಿಟೀಸ್ ಗೊತ್ತಾಯಿತು. ಹ್ಮ್. ಟ್ರೀಟೆಡ್ ವಾಟರ್ಸ್ನ ಹೇಗೆ ಬಳಕೆ ಮಾಡ್ಬೋದು, ಅಂತರ್ಜಲವನ್ನು ಹೇಗೆ ಕಾಯ್ದುಕೊಳ್ಬೋದು, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ನೆಕ್ಸ್ಟ್ ಮುಂದಿನ ಬರುವ ಸಮಯಗಳಲ್ಲಿ ಅಟ್ಲೀಸ್ಟ್ ಮಳೆ ಕೊರತೆಯಿಂದ ಹಿಂಗಾಗಿದೆ ಅಂತ ಗೊತ್ತಾದ ಮೇಲೆ ಮುಂದೆ ಬರುವ ಸಮಯದಲ್ಲಿ ಮಳೆ ನೀರು ಕೊರತೆ ಆಗಬಾರ್ದು ಹೇಳಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ನಾವು ಪ್ರಮೋಟ್ ಮಾಡಿದ್ದೇವೆ. ಅದರಿಂದ ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಅಟ್ಲೀಸ್ಟು ಮುಂದೆ ಪ್ರಾಬ್ಲಮನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹ್ಮ್. ಮಾಡಿದ್ದೇವೆ. ಈ ರೀತಿ ಎಲ್ಲ ರೀತಿಯಲ್ಲಿ ಆ, ನಾವು ಕ್ರಮ ತಗೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇವೆ. ಸರ್, ನೀರನ್ನ ಯೂಶಲಿ ಗಂಗೆ, ಗೌರಿ ಅಥವಾ ಕಾವೇರಿ ಅದನ್ನ ಹೋಲಿಯಾಗಿ ನೋಡ್ಬೇಕಂದ್ರೆ ಹೋಲಿ ವಾಟರ್ ಈ ಥರ ಎಲ್ಲ ಅದಕ್ಕೆ ಭಾಳ ಶಕ್ತಿ ಇದೆ. ಪಾಪನ ತೊಳಿತಾಳೆ ಹಾಗೆ ಹೀಗೆ. ಆದರೆ ಇವತ್ತು ಸ್ಯಾಡ್ ರಿಯಾಲಿಟಿ ಆಫ್ ಬೆಂಗಳೂರು ಇಸ್ ಅದೇ ನೀರನ್ನು ಇಟ್ಕೊಂಡು ಇವತ್ತು ಇಲ್ಲಿ ಫುಲ್ ಸ್ಕ್ಯಾಮ್ಸ್ಗಳೆಲ್ಲ ನಡೆದಿರೋದು ಇತ್ತೀಚೆಗೆ ಈ ವಾಟರ್ ಕ್ರೈಸಿಸ್ ಆದಾಗ ಕಣ್ಣಿಗೆ ಬಿತ್ತು. ಈ ಟ್ಯಾಂಕರ್ ಸ್ಕ್ಯಾಮ್ಸು, ಟ್ಯಾಂಕರ್ ಮಾಫಿಯಾ ಅಂತೆಲ್ಲ. ಸೊ ಆ್ಯಸ್ BWSS ಬಿನ ಚೇರ್ಮನ್, ಐ ಆಮ್ ಶೋರ್ ನಿಮ್ಮ ಕಣ್ಣಿಗೆ ಎಷ್ಟೋ ವಿಚಾರಗಳು ಬಿದ್ದಿರುತ್ತೆ. ಆದ್ರೂ ಕೆಲವುದನ್ನು ನೀವು ಲೀಡರ್ಶಿಪ್ಪು ಅಥವಾ ಯಾವಾಗ ಯಾವುದನ್ನು ಮಾತಾಡಬೇಕು, ಯಾವಾಗ ಯಾವುದಕ್ಕೆ ಕಡಿವಾಣ ಹಾಕಬೇಕು, ಇದೆಲ್ಲ ಕಾದು ನೀವು ಒಂದಷ್ಟು ನೋಡ್ತೀರಾ. ಸೊ ನಿಮ್ಮ ಕಣ್ಣಿಗೆ ಬಿದ್ದಂತಹ ಈ ಕಹಿ ಸತ್ಯಗಳೇನು ಈ ವಾಟರ್ ಮಾಫಿಯಾ? ಇಲ್ಲ, ಇದನ್ನು ನಾವು ಹೆಂಗೆ ಕರೆಯಬಹುದು ಅಂದರೆ, ಈಗ ಉದಾಹರಣೆಗೆ ಬೆಂಗಳೂರಿನ ಹೊರವಲಯ ಭಾಗದಲ್ಲಿ ನಮಗೆ ಬಹುತೇಕ ಜನ ಅಂಡರ್‌ಗ್ರೌಂಡ್ ವಾಟರ್ ಅಥವಾ ಟ್ಯಾಂಕರ್ ವಾಟರ್‌ನ ನಂಬ್ಕೊಂಡಿದ್ದಾರೆ. ಈ ಕ್ರೈಸಿಸ್ ಇನ್ಕ್ಲೂಡಿಂಗ್ ಆಗೋಕ್ಕೆ ನಮ್ಮ ಏರಿಯಾ. ಮುಂಚೆಯಿಂದ ಹಲವಾರು ವರ್ಷಗಳಿಂದ ಅವರೆಲ್ಲರೂ ಕೂಡ ಈ ಟ್ಯಾಂಕರ್‌ಗಳದ್ದು ಏಜೆನ್ಸಿಗಳ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಟ್ಯಾಂಕರ್ ನೀರನ್ನೇ ತೊಗೊಳ್ತಾ ಇದ್ದರು. ಬಟ್ ಏನಾಯಿತು, ನಾವು ಯಾವಾಗ ಈ ಪ್ರಾಬ್ಲಮ್ಸು ಜಾಸ್ತಿ ಆಯಿತು, ಆವಾಗ ಕಾವೇರಿ ಮೇಲೆ ಸಿಕ್ಕಾಪಟ್ಟ ಒತ್ತಡ ಬಂದ ಮೇಲೆ ಈ ಟ್ಯಾಂಕರ್ಗಳು ಡಿಮಾಂಡ್ ಸಪ್ಲೈ ಮಿಸ್‌ಮ್ಯಾಚ್ ತುಂಬ ವೈಡ್ ಆಗಿಬಿಟ್ಟಿದೆ ಅಂತ ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ. ಹಾಗಾಗಿ ತಕ್ಷಣ ಅವ್ರು ಏನು ಮಾಡಿದರು, ಯಾವಾಗಲೂ ಕೂಡ ನಿಮಗೆ ಗೊತ್ತಿದೆ ಕೋವಿಡ್ ಸಮಯದಲ್ಲಿ ಮಾಸ್ಕ್‌ಗಳ್ದು ಬೆಲೆ ಜಾಸ್ತಿ ಆಗಿಬಿಟ್ಟಿತ್ತು. ಸ್ಯಾನಿಟೈಸರ್ದು ಬೆಲೆ ಕೂಡ ಭಾಳ ಏರಿಕೆ ಆಯಿತು. ಆ ರೀತಿ ಡಿಮಾಂಡ್ ಸಪ್ಲೈ ಬಂದಾಗ
ಆ ಒಂದು ಸೆಕ್ಟರಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಅದು ಮಿಸ್ಯೂಸ್ ಮಾಡೋದು ನಡೀತಾ ಇರುತ್ತದೆ. ಸೊ ನಾವು ಆ ಸಂದರ್ಭದಲ್ಲಿ ಒಂದು ಪ್ರಕ್ರಿಯೆಯನ್ನು ಕೈಗೊಂಡಿದ್ದೆ. ಅಟ್ಲೀಸ್ಟು ಈ ಯಾರ್ಯಾರು ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಲಿಸ್ಟು ಮಾಡಿಕೊಂಡು ಅವರಿಗೆ ಒಂದು ರೇಟ್ ಚಾರ್ಟನ್ನು ಹಾಕಿಸಿ ಕಳಿಸಿದ್ದೇವೆ. ಹ್ಮ್ ಹ್ಮ್ ಸೊ ಅಟ್ಲೀಸ್ಟು ಅದರಿಂದ 100% ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಏನೇ ರೇಟ್ ಚಾರ್ಟ್ ನಾವು ಅಂಟಿಸಿದ್ರು ಕೂಡ ಆವತ್ತಿನ ದಿವಸ ಡಿಮಾಂಡ್ ಸಪ್ಲೈ ಮೇಲೇ ಜನ ತಗೊಳ್ತಾ ಇರ್ತಾರೆ. ಮತ್ತು ನಾವು ಆ ಒಂದು ಕ್ರೈಸಿಸ್ ಸಮಯದಲ್ಲಿ ನಾವು ಟೋಟಲ್ ಅದನ್ನು ಕರ್ಟೈಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಕರ್ಟೈಲ್ ಆಗಿಬಿಟ್ರೆ ಸಪ್ಲೈ ಚೈನ್ ಅಫೆಕ್ಟ್ ಆಗುತ್ತೆ. ಹ್ಮ್ ಸೊ ಇದು ಹೆಂಗೆ ಅಂದರೆ ನಿಮಗೆ ಕರೆಂಟ್ ಕಟ್ ಆಗಿಬಿಟ್ರೆ ಇದಾಗ್ಬಿಡುತ್ತದೆ. ಹಾಗಾಗಿ ಸಪ್ಲೈ ಚೈನು ನಾವು ಕಂಟ್ರೋಲ್ ಮಾಡಬೇಕು. ಜೊತೆಗೆ ಇವರನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಹ್ಮ್ ಬಟ್ಟು ಒಂದು ಕಡೆ ಆ, ತೀರಾ ನಾವು ಫುಲ್ ಅವರನ್ನು ಕಡಿವಾಣ ಹಾಕಿ ಫುಲ್ ಫೋರ್ಸ್ ಆಗಿ ಅವರನ್ನು ಡೆಮಾಲಿಷ್ ಮಾಡಿಬಿಟ್ಟಿದ್ರೆ ತಿರ್ಗಾ ಸಪ್ಲೈ ಚೈನ್ ಎಸ್ಟಾಬ್ಲಿಷ್ ಮಾಡೋದು ಕಷ್ಟ ಆಗ್ತಿತ್ತು. ಈಗ ಏನಾಗಿದೆ, ಈಗ ಕಾವೇರಿ ಫಿಫ್ತ್ ಸ್ಟೇಜ್ ನಮಗೆ ಬರ್ತಾ ಇದೆ. ಸೊ ಈಗ ನೀರು ಸಪ್ಲೈ ಜಾಸ್ತಿ ಆದಮೇಲೆ ನಾವು ಇನ್ನೂ ಅವರಿಗೆ ಜಾಸ್ತಿ ಅವ್ರ ಮೇಲೆ ರೆಗ್ಯುಲೇಷನ್ ಮಾಡೋಕ್ಕೆ ನಮಗೆ ಒಂದು ಒಂದ್ ಇದು ಸಿಗುತ್ತೆ, ಸ್ವಲ್ಪ ಅವಕಾಶ ಸಿಗುತ್ತೆ. ಇಲ್ಲಾಂದರೆ ನಾನು ಏಕ್ದಮ್ಮು ನಾವು ಅದನ್ನು ಕಂಟ್ರೋಲ್ ಮಾಡಿಬಿಟ್ಟಿದ್ರೆ ಹೌದು ಅವರು ಎಲ್ಲೋ ಒಂದು ಕಡೆ ರೇಟ್ ಹೆಚ್ಚು ಮಾಡಿಕೊಂಡು ಹ್ಮ್ ಸಿಚುವೇಶನ್ ಮಿಸ್ಯೂಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ನಾವು ಅದನ್ನೇ ನಾವು ತುಂಬ ಟೈಟ್ ಮಾಡಿದ್ರು ಜನರಿಗೆ ನೀರು ಸಿಗಲ್ಲ. ಆಮೇಲೆ ನಿಮ್ಮ ಅನಾವಶ್ಯವಾಗಿ ಮೇಲೆ ಬರುತ್ತದು. ತೊಂದರೆಗಳಾಗುತ್ತೆ. ಹ್ಮ್ ಮತ್ತು ಇಲ್ಲಿ ನಮ್ಮ ಸಪ್ಲೈ ಲೈನೇ ಇಲ್ಲ. ಈಗ ಹೊರವಲಯದ ಭಾಗದಲ್ಲಿ ನಮ್ಮ ಸಪ್ಲೈ ಲೈನೇ ಇಲ್ಲ. ಹಾಗಾಗಿ ನಾವು ಮತ್ತು ಅವರು ನೇರವಾಗಿ ನಮ್ಮ ಕಾನೂನು ಪ್ರಕಾರ ನೇರವಾಗಿ BWSSB ಕಾಯ್ದೆಗೆ ಕೂಡ ಟ್ಯಾಂಕರ್ಗಳದ್ದು ರೇಟನ್ನು ಕಂಟ್ರೋಲ್ ಮಾಡೋಕ್ಕೆ ನೇರವಾಗಿ ಪವರ್ ಇಲ್ಲ. BBMPಗೆ ಅವರಿಗೆ ಇತ್ತು. ಓ. ಅದರ ರೇಟ್ ಮೇಲೆ ಇಲ್ಲ. ಅವ್ರಿಗೂ ಕೂಡ ರಿಜಿಸ್ಟರ್ ಮಾಡ್ಕೊಂಡು ಯಾವುದೇ ಒಂದು ಟ್ರೇಡ್ ಇದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಹೊರತುಪಡಿಸಿ ವಾಟರ್ ಟ್ಯಾಂಕರ್ ಬಿಸ್ನೆಸ್ ಆಸ್ ಅ ಬಿಸ್ನೆಸ್ ದೇರ್ ಇಸ್ ನೋ ಬೈಲಾ ಆ್ಯಂಡ್ ರೆಗ್ಯುಲೇಷನ್ ರೈಟ್ ನೌ. ಈಗ ಇದು ಏನಾಗಿದೆ ನಮ್ಮದು ಹ್ಮ್ ಕಾವೇರಿ ಸ್ಟೇಜ್ ಸಪ್ಲೈ ಆದಮೇಲೆ ವಿ ವಿಲ್ ಟ್ರೈ ಟು ಬ್ರಿಂಗ್ ಅ ಬೈಲಾಸ್ ಆ್ಯಂಡ್ ರೆಗ್ಯುಲೇಟ್ ಎಕ್ಸಾಕ್ಟ್ಲಿ ದಮ್ ಸೊ ದಟ್ ಥಿಂಗ್ಸ್ ವಿಲ್ ಬಿ ಇನ್ ಆರ್ಡರ್. ಇನ್ ಕೇಸ್ ಇನ್ ಫ್ಯೂಚರ್ನಲ್ಲಿ ಏನಾದರೂ ಕ್ರೈಸಿಸ್ ಆದರೂ ಕೂಡ ಅವರು ನಮ್ಮ ಕಂಟ್ರೋಲ್ ಇರ್ತಾರೆ. ಅದರ್ವೈಸ್ ದೇ ಆರ್ ಆಲ್ ಲೂಸ್ ಎಂಡ್ಸ್ ಟು ಬಿ ಟೈಡ್ ಅಪ್. ಎಸ್. ಸೊ ಹಾಗಾಗಿ ಎವ್ರಿ ಮಿಸ್ಟೇಕ್ ಇಸ್ ಅ ಲೆಸನ್ ಲರ್ನ್ಡ್ ಅಂತಾರಲ್ಲ. ಸೊ ಲಾಸ್ಟ್ ಟೈಮ್ ಆಗಿರೋದನ್ನ ಆಮೇಲೆ ನಮ್ಮ ಗ್ರಾಹಕರು ಕೂಡ ಏನಾಗುತ್ತೆ, ನಮ್ಮ ಕನೆಕ್ಷನ್ ತೊಗೊಳ್ಳುವಾಗ ಕಾವೇರಿ ಕನೆಕ್ಷನ್ಸ್ಗೆ ಇನಿಷಿಯಲ್ ಡೆಪಾಸಿಟ್ ಜಾಸ್ತಿ ಕಟ್ಟಬೇಕಾಗತ್ತೆ. ಸೊ ಅದು ಪ್ರೊರೇಟಾ ಚಾರ್ಜ್ ಅಂತ ಕರಿತೀವಿ. ಎಷ್ಟು ಸರ್ ನಾವೀಗ ಇವಾಗ ಕಮರ್ಷಿಯಲ್ ಕನೆಕ್ಷನ್ಸ್ಗೆ ₹600 ಪರ್ ಸ್ಕ್ವೇರ್ ಮೀಟ್ರಿಗೆ ತೊಗೊಳ್ತೇವೆ. ಅಂದರೆ ಒಂದು ಸ್ಕ್ವೇರ್ ಫೀಟಿಗೆ ₹60 ಬೀಳ್ತದೆ. ವಾಟರ್ ಕೊಡೋದಕ್ಕೆ ಚಾರ್ಜಸ್ ಅಂತ ಡೆಪಾಸಿಟ್? ಡೆಪಾಸಿಟ್ ಚಾರ್ಜಸ್ಸು. ಇದೇ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಿಮಗೆ ₹40 ನಾವು ತೊಗೊಳ್ತಾ ಇದ್ದೀವಿ. ಸ್ಕ್ವೇರ್ ಫೀಟಿಗೆ ₹40 ಅಂತ ತೊಗೊಳ್ತಾ ಇದ್ದೀವಿ. ಬಟ್ ಭಾಳ ಜನ ಏನಾಗುತ್ತೆ, ಈಗ ಅಪಾರ್ಟ್ಮೆಂಟ್ಗಳು ಮಾರಾಟ ಮಾಡೋ ಬಿಲ್ಡರ್ಗಳು ನಿಮ್ಮ ಚಾರ್ಜಸ್ನಲ್ಲಿ ಸೇರಿಸ್ಕೊಂಡಿರ್ತಾರೆ. ₹100 ಪರ್ ಸ್ಕ್ವೇರ್ ಫೀಟ್ವರೆಗೆ ನಿಮ್ಮ ಹತ್ರ ಕಸ್ಟಮರ್ ತಗೊಂಬಿಟ್ಟಿದ್ದಾರೆ. ಕಡೆಯಿಂದ ತೊಗೊಂಡಿರ್ತಾರೆ ಕೆಲವರು, ಇವ್ರು ಪಾಸ್ ಹಲವಾರು ಜನ. ಮಾಡಿಲ್ಲ ನಿಮ್ಗೆ? ಹಾಂ, ನಿಮಗೆ ಪಾಸ್ ಮಾಡಿಲ್ಲ ಆದ್ರೆ? ಇಲ್ಲ ಅವರು ತೊಗೊಂಡು ನಮಗೆ ಕನೆಕ್ಷನ್ಸ್ಗೆ ಕಟ್ಟಲ್ಲ. ಅವರು ಹಾ ಬೋರ್ವೆಲ್ ಅದೇ. ಕಟ್ಟಿಬಿಟ್ಟು ಬೋರ್ವೆಲ್ ಹಾಕ್ಬಿಟ್ಟು ಜನರಿಗೆ ಆವತ್ತಿನ ದಿವಸ ನೀರಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಕಸ್ಟಮರ್ ಒಬ್ಬೊಬ್ಬರಾಗಿ ಬರ್ತಾ ಇರ್ತಾರೆ. ಅವ್ರಿಗೆ ಕಾವೇರಿ ನೀರಿದೆಯಾ, ಕಾವೇರಿ ನೀರು ಕನೆಕ್ಷನ್ ಕೊಟ್ಟಿದ್ದಾರೆ ಅಂತೆಲ್ಲ ಅವ್ರು ನೋಡಲ್ಲ. ನೀರಿದೆಯಾ ಅಷ್ಟೇ ನೋಡ್ತಾರೆ. ನೀರು ಯಾವ ನೀರು ಅಂತ ನೋಡೋದು ಇಲ್ಲ. ಆ ಥರ ಬಂದು ಎಲ್ಲ ಅಸೋಸಿಯೇಷನ್ ಮಾಡಿದ ಮೇಲೆ ಒಂದು ದಿವಸ ಅವನು 80% ಫ್ಲಾಟ್ ಮಾರಿದ ಮೇಲೆ ಅವನು ಈ ವಿಲ್ ಗಿವ್ ಅವೇ ಆ್ಯಂಡ್ ಮೂವ್ ಅವೇ. ಆಮೇಲೆ ಏನಾಗುತ್ತೆ, ಯಾರು ಅಲ್ಲಿ ಬಂದಿದ್ದಾರೆ ಅವರಿಗೆ ಅಷ್ಟೊಂದು ದುಡ್ಡನ್ನ ಕಲೆಕ್ಟ್ ಮಾಡಿ ತಿರ್ಗಾ ಕಟ್ಟೋದಕ್ಕೆ ಆಗಲ್ಲ. ಆ ಹ್ಮ್ ದುಡ್ಡು ಬಿಲ್ಡರ್ ಕೈಯಲ್ಲಿ ಹೋಗಿರುತ್ತದೆ. ಹಾಗಾಗಿ ಇದನ್ನ ಬಗ್ಗೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇವೆ. ಮೊನ್ನೆ ಕಡೆ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದೇವೆ. ಮೀಟಿಂಗ್ ಮಾಡಿಬಿಟ್ಟು ನಾನು ಚರ್ಚೆ ಮಾಡಿದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಕೇಳಿದ್ದಾರೆ. ಇದು ನಿಜವಾಗಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇದೇ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಕಟ್ಟುವಂಥ ಬಿಲ್ಡರ್ಸ್ಗಳು ಕೆಲವರು, ನಾಟ್ ಎಲ್ಲರಿಂದ ಹೇಳ್ತಾ ಇಲ್ಲ, ಕೆಲವರು ಏನು ಮಾಡ್ತಾರೆ, ಈ ಥರ ಕನ್ಸ್ಯೂಮರ್ ಕಡೆಯಿಂದ ಚಾರ್ಜಸ್ಸನ್ನು ತೊಗೊಳ್ತಾರೆ. ಆದರೆ ಅದನ್ನು ಇಟ್ಕೊಂಡು ಕಾವೇರಿ ಕನೆಕ್ಷನ್ ಕೊಡಲ್ಲ. ಆವತ್ತಿನ ದಿವಸಕ್ಕೆ ಟೆಂಪ್ರರಿ ಪ್ರಾಬ್ಲಮ್ ಅಂತ ಬೋರ್ವೆಲ್ ಹಾಕ್ಸ್ಕೊಂಡು ಅಥವಾ ಆ, ಟ್ಯಾಂಕರ್ ಮುಖಾಂತರ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಲಾಸ್ಟಿಗೆ ಯಾರು ಬಂದು ಅಲ್ಲಿ ವಾಸ ಮಾಡ್ತಾರೆ ಅವ್ರಿಗೇ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ರೀತಿ ಕನೆಕ್ಷನ್ಸ್ ತೊಗೊಳ್ಳದೇ ಹೋಗ್ಬಿಡ್ತಾರೆ. ಕನೆಕ್ಷನ್ ತೊಗೊಳ್ಳದೇ ಹೋದರೆ ನಾವು ಅವರಿಗೆ ಸರ್ವಿಸ್ ಕೊಡೋಕ್ಕಾಗಲ್ಲ. ಕ್ರೈಸಿಸ್ ಬಂದಾಗ ಏನಾಗುತ್ತೆ, ನಮ್ಮ ಲೈನು ಕೊಟ್ಟಿರಲಿಲ್ಲ. ಹ್ಮ್ ಆಮೇಲೆ ಆಟೋಮೆಟಿಕ್ಲಾಗಿ ಯಾರು ಪ್ರೈವೇಟ್ ವೆಂಡರ್ಸ್ ಇದ್ದಾರೆ ಅವರು ಆಟೋಮೆಟಿಕ್ ರೇಟನ್ನು ಹೆಚ್ಚು ಮಾಡ್ತಾರೆ. ಹಾಗಾಗಿ ಅವರು ಒಂಥರ ಸಂಕಷ್ಟ ಪರಿಸ್ಥಿತಿಗೆ ಒಳಗಾಗ್ತಾರೆ. ಸೊ ಈಗ ಯಾವಾಗ ಪೀಸ್ ಟೈಮ್ ಇದೆ, ಪೀಸ್ ಟೈಮ್ನಲ್ಲಿ ನೀವು ಕನೆಕ್ಷನ್ ತೊಗೊಳ್ಳಿ. ಈಗ ಕಾವೇರಿ ಫಿಫ್ತ್ ಸ್ಟೇಜ್ ಕನೆಕ್ಷನ್ ನಾವು ಕೊಡ್ತಾ ಇದ್ದೀವಿ. 3,00,000 ಇಂದ 4,00,000 ಕನೆಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಸೊ ಓ ನಾವು ಮನೆ ಮನೆಗೆ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಸೊ ಈಗ ಯಾರಿಗೆ ಕನೆಕ್ಷನ್ ಬೇಕೋ ದಯವಿಟ್ಟು ತೊಗೊಳ್ಳಿ. ತೊಗೊಂಡು ನೀವು ಒಂದು ಸ್ಕ್ವೇರ್ ಫೀಟಿಗೆ ₹40 ಅಂತ ದೊಡ್ಡ ಅಮೌಂಟ್ ಅಲ್ಲ ನನ್ನ ಪ್ರಕಾರ. ಏನ್ ಯಾಕಂದರೆ ಸರ್ ಈಗ 1200 ಮನೆ ನೀವು ಇಂಟು ಖರೀದಿ 40 ಮಾಡ್ತೀರಾ, ₹10,000 ಸ್ಕ್ವೇರ್ ಫೀಟಿಗೆ ಖರೀದಿ ಮಾಡ್ತಿದ್ದೀರಾ. ಸಾಮಾನ್ಯ ಒಂದು ಅಪಾರ್ಟ್ಮೆಂಟು 6,000 ಅಂತ ₹10,000ವರೆಗೆ ಅಲ್ವಾ? ಡಿಪೆಂಡ್ಸ್ ಅಪಾನ್ ದಿ ಪರ್ ಸ್ಕ್ವೇರ್ ಏರಿಯಾಸ್‌ನಲ್ಲಿ ಫೀಟ್. ಆಗುತ್ತೆ. ಹ್ಮ್ ನೀವು ₹40 ಸ್ಕ್ವೇರ್ ಫೀಟಿಗೆ ನೀರು ಕೊಡಲ್ವಾ? ₹40 ಸ್ಕ್ವೇರ್ ಫೀಟಿಗೆ ಕೊಟ್ಟರೆ ಪರ್ಮನೆಂಟ್ ವ್ಯವಸ್ಥೆ ಆಗುತ್ತೆ. ಆಮೇಲೆ ನಮಗೇನಾಗುತ್ತೆ, ನಾವು ಎಷ್ಟು ಡಿಮಾಂಡ್ ಇದೆ ಅದಕ್ಕೆ ತಕ್ಕಂತೆಯೇ ನಾವು ಕೆಪಾಸಿಟಿ ಬಿಲ್ಡ್ ಮಾಡೋಕ್ಕಾಗತ್ತೆ.
ನಾವು ಏಕ್ದಮ್ ಹೋಗಿ ಇವತ್ತು ನಾಳೆ ಬರುವಂಥ ಡಿಮಾಂಡ್ ನೋಡಿಕೊಂಡು ಇವತ್ತೇ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೂ ಡಿಮಾಂಡ್ ಇದೆ ಅಂದರೆ ನಾವು ಕೂಡ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ನಮಗೂ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಈಗ ಕಾವೇರಿ 5th ಸ್ಟೇಜಿಗೆ ₹5,000 ಕೋಟಿ ಸಾಲ ಮಾಡಿದ್ದೇವೆ ಜಪಾನ್ ಬ್ಯಾಂಕ್‌ನಲ್ಲಿ. ಓಹ್! ಹೌದು. 4% ಬಡ್ಡಿಗೆ ನಾವು ಸಾಲ ಮಾಡಿದ್ದೇವೆ. 3.5 4% ವರೆಗೆ ಬಡ್ಡಿ ಕಟ್ತಾ ಇದ್ವಿ. ಸೊ ಹಾಗಾಗಿ ನಾವು ಅದನ್ನು ರಿಕವರಿ ಮಾಡಿ ಕಟ್ಟಿದ್ರಷ್ಟೇ ನೆಕ್ಸ್ಟ್ ನಮಗೆ ಲೋನ್ ಕೊಡ್ತಾರೆ. ನಾವು ಅವಾಗಷ್ಟೇ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಕ್ಕಾಗತ್ತೆ. ಸೊ ಇಟ್ಸ್ ಅ ಹಾಗಾಗಿ ಕಾಲ್. ಇಟ್ಸ್ ಲೈಕ್ ಕನ್ಸ್ಯೂಮರ್ ಶುಡ್ ಕೋಆಪರೇಟ್ ವಿತ್ ಅಸ್. ನಾವು ಅವ್ರಿಗೆ ಕನೆಕ್ಷನ್ಸ್ ಕೊಡೋಕ್ಕೆ ರೆಡಿ ಇದ್ದೀವಿ. ಅವ್ರ ಮನೆ ಬಾಗಿಲಿಗೆ ಕನೆಕ್ಷನ್ ಕೊಡೋಕ್ಕೆ ರೆಡಿ ಇದ್ದೀವಿ. ಅವರು ಶಾರ್ಟ್ ಟೈಮ್ ಆಗಿ ಸ್ವಲ್ಪ ಪೇನ್ ಆದರೂ ಕೂಡ ಲಾಂಗ್ ಟರ್ಮ್‌ನಲ್ಲಿ ಅವ್ರಿಗೂ ಒಳ್ಳೆಯದು, ಬೆಂಗಳೂರು ನಗರಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಬೇರೆ ಯಾರೋ ಇವ್ರು ಕೊಟ್ಟು ದುಡ್ಡನ್ನು ತೊಗೊಂಡು ಹೋಗಿ ಅವ್ರು ತೊಗೊಂಡು ಹೋಗ್ಬಿಡ್ತಾರೆ. ಬಿಲ್ಡರ್ಸ್‌ಗಳು ಮತ್ತೆ ಅವ್ರವ್ರು ತೊಗೊಂಡು ಕಿತ್ತಾಟ ಹೋಗ್ಬಿಡ್ತಾರೆ. ಆಗತ್ತೆ, ಹೌದು, ರಿಸಾಲ್ವ್ ಮತ್ತೆ ಅಂತೂ ಕಿತ್ತಾಟ ಆಗಲ್ಲ ಆಗುತ್ತೆ. ಅಂತ. ಆಮೇಲೆ ನೀವು ಆವತ್ತಿನ ದಿವಸ ಒಂದು ಟ್ಯಾಂಕರನ್ನು ಕಂಟ್ರೋಲ್ ಮಾಡಂದರೆ ಅವ್ರು ಆಗಲ್ಲ. ಅವ್ರಿಗೆ ನಮ್ಮ ಸಪ್ಲೈ ಲೈನೇ ನಾವು ಎಸ್ಟಾಬ್ಲಿಷ್ ಮಾಡಿರ್ಲಿಕ್ಕಿಲ್ಲ. ಈಗ ಅದೇ ಪ್ರಾಬ್ಲಮ್ ಆಯಿತು. ಎಲ್ಲೆಲ್ಲಿ ಕ್ರೈಸಿಸ್ ಆಗಿತ್ತು, ಎಲ್ಲಿ ಸಪ್ಲೈ ಲೈನೇ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಯಾಕಂದರೆ ಅವರೆಲ್ಲ ನಮ್ಮ ಹತ್ರ ಕನೆಕ್ಷನ್ನೇ ತೊಗೊಂಡಿಲ್ಲ. ಹಾಗಾಗಿ ಪ್ರಾಬ್ಲಮ್ ಆಗಿತ್ತು. ಬಟ್ ಈಗ ಎನಿಹೌ ನಾವು ಯಾರು ಕಾರಣ ಇಲ್ಲ ಅಂತ ಹೇಳುವುದ್ರೆ ತಪ್ಪಾಗತ್ತೆ. ಈಗ ಅಟ್‌ಲೀಸ್ಟ್ ಮುಂದೆ ಬರುವ ಸಮಸ್ಯೆ ಬಗೆಹರಿಸೋಕ್ಕೆ ಈಗಲೇ ನಾವು ಪ್ರಯತ್ನ ಮಾಡಬೇಕು. ಕನೆಕ್ಷನ್ ತೊಗೊಳ್ಳಿ. ನೀವು ಸರಳೀಕರವಾಗಿ ನಿಮ್ಗೆ ಕನೆಕ್ಷನ್ ಕೊಡೋ ಜವಾಬ್ದಾರಿ ನಮ್ಮದು. ಮತ್ತು ನಿಮ್ಮ ಮನೆ ಬಾಗಿಲಿಗೆ ನೀರು ಕೊಡೋ ಜವಾಬ್ದಾರಿ ನಮ್ಮದು. ಸೊ ನೀವು ಕನೆಕ್ಷನ್ ತೊಗೊಳ್ಳಿ, ಖಂಡಿತ ನಾವು ಕನೆಕ್ಷನ್ ಕೊಡ್ತೀವಿ. ಥ್ಯಾಂಕ್ ಯು ಸರ್ ಫಾರ್ ಎಸ್ಟಾಬ್ಲಿಷಿಂಗ್ ದೀಸ್ ಲೂಪ್ ಹೋಲ್ಸ್ ಆ್ಯಂಡ್ ಗ್ಯಾಪ್ ಹೆಂಗೆ ಫಿಲ್ ಮಾಡ್ಬೋದು ಅದನ್ನು ಹೇಳ್ತಾ ಇದ್ದೀರಾ. ಸೊ ಮತ್ತೊಮ್ಮೆ 5th ಸ್ಟೇಜಲ್ಲಿರುವಂಥ ಮೇನ್ ಏರಿಯಾಸನ್ನು ರೀಟ್ರೇಟ್ ಮಾಡಿಬಿಡೋಣ. ಒಂದು ಗೊತ್ತು, ಈ ಕೂಡ್ಲು ಏರಿಯಾ, ಈ ಕಡೆ ಮಾರತಹಳ್ಳಿ ಅವೆಲ್ಲ ಬರ್ತಾ ಇದೆಯಾ? ಮಾರತಹಳ್ಳಿ ಆ ಕಡೆ ವೈಟ್ ಫೀಲ್ಡ್ ಅವೆಲ್ಲ ಇದೆಯಾ? ಎಲ್ಲ ಕಡೆ ಬರ್ತದೆ. ಈಗ BBMP ಲಿಮಿಟ್ ಏನಂತ ಘೋಷಣೆ ಮಾಡಿದ್ದಾರೆ. ಎಲ್ಲ BBMP ಲಿಮಿಟ್‌ಗೂ ಕಾವೇರಿ ನೀರು ಬರ್ತದೆ. ಹ್ಮ್. ಮೊದಲನೇದಾಗಿ. ಹ್ಮ್. ಎರಡನೇದಾಗಿ ಕಳೆದ ಬಾರಿ ಏನಾಗಿದೆ, ಒಂದು 55,000 ಕನೆಕ್ಷನ್ಸು ಈ 110 ಹಳ್ಳಿ ಪ್ರದೇಶಗಳಲ್ಲಿ ನಮಗೆ ತೊಗೊಂಡಿದ್ದಾರೆ. 55,000. 55,000 ಕನೆಕ್ಷನ್ಸು ನೀರು ಕೊಟ್ಟಿದ್ದೇವೆ. ಆದರೆ ಅದು ನಮ್ಮ ಮೇಯ್ನ್ ಕೋರ್ ಬ್ಯಾಂಗ್ಳೂರಿಂದ ನೀರು ಏನು ಅಲೋಕೇಶನ್ ಇತ್ತು, ಅದರಿಂದ ಕಡಿತ ಮಾಡಿಕೊಂಡು ಇವರಿಗೆ ಕೊಟ್ಟಿದ್ದೇವೆ. ಓ. ಆವಾಗ ಏನಾಯಿತು, ಕೆಲವರು ಏನು ಹೇಳ್ತಾರೆ, 10 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಇದ್ದೀರಿ ಕಾವೇರಿ ಅಂತ ಹೇಳ್ತಾ ಇದ್ರು. ನಾವು ಬೇರೆ ಸೋರ್ಸಿಂದ ಅಲೋಕೇಶನ್ನು ಕಡಿಮೆ ಮಾಡಿ ನಿಮಗೆ ಕೊಟ್ಟಿದ್ದರಿಂದ ನಾವು ಸತತವಾಗಿ ಕೊಡೋಕ್ಕಾಗಿಲ್ಲ. ಈಗ 5th ಸ್ಟೇಜ್ ಬಂದಮೇಲೆ ನಿಮಗೆ ರೆಗ್ಯುಲರ್ ಆಗಿ ಮಿನಿಮಮ್ ಒಂದು ಆಲ್ಟರ್ನೇಟಿವ್ ಡೇಸ್ ಆದರೂ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಖಂಡಿತ ನೀರು ಬರ್ತದೆ. ಕೆಲವರು 55,000 ಕನೆಕ್ಷನ್ ತೊಗೊಂಡಿರೋರು ನಮಗೆ ನೀರೇ ಬರ್ತಾ ಇಲ್ಲ, ತಿಂಗಳಿಗೆ 10,000 ಲಿಸ್ಟಷ್ಟೇ ಬರ್ತಾ ಇದೆ ಅಂತ ಕೂಡ ಭಾಳ ಜನ ದೂರು ಕೊಟ್ಟಿದ್ದಾರೆ. ಈಗ ಏನಿದೆ ಅದು ಆವತ್ತಿನ ದಿವಸ ಪರಿಸ್ಥಿತಿ. ಈಗ ಡಿಮಾಂಡ್ ನಾವು ಸಪ್ಲೈ ಇನ್ಕ್ರೀಸ್ ಮಾಡಿದ್ದೇವೆ. ಖಂಡಿತ ನಿಮಗೆ ಒಳ್ಳೆಯ ಗುಣಮಟ್ಟದ ನೀರು ಸಾಕಷ್ಟು ಕೊಡ್ತೀವಿ. ನೀವು ಅದಕ್ಕೆ ತಕ್ಕಂಥ ಆ, ಸದುಪಯೋಗ ವ್ಯವಸ್ಥೆನ ಮಾಡ್ಕೋಬೇಕು. ಸದುಪಯೋಗ ಮಾಡ್ಕೊಳ್ಳಿ. ಸರಿ, ಅಪ್ಲೈ ಮಾಡಿದ್ಮೇಲೆ ಸೊ ವಿ ಗಾಟ್ ಟು ನೋ 40 rupees ಇಸ್ ಪರ್ ಸ್ಕ್ವೇರ್ ಫೀಟು. ಎಲ್ಲಿಗೆ ಬಂದು ಅಪ್ಲೈ ಮಾಡಬೇಕು? ಆನ್ಲೈನ್ ಇದೆಯಾ? ಆನ್‌ಲೈನಲ್ಲೇ ಅಪ್ಲೈ ಮಾಡ್ಬೋದು. ಹಾಂ. 40 ರೂಪೀಸ್ ಪರ್ ಸ್ಕ್ವೇರ್ ಫೀಟು ನಮಗೆ ಪ್ರೊರಾಟಾ ಚಾರ್ಜ್ ಕಟ್ಟಬೇಕಾಗತ್ತೆ. ಅದಲ್ಲದೆ BCC ಚಾರ್ಜಸ್‌ನ ಹೊಂದಿದೆ. ಕನೆಕ್ಷನ್ ಚಾರ್ಜ್, ಬೆಂಗಳೂರು ಕನೆಕ್ಷನ್ ಚಾರ್ಜಸ್ ಏನೋ ಅಂತ ಒಂದಿದೆ. ಅದು ಬೇಸಿಕ್ ರೇಟ್ ಇರ್ತದೆ. ಅದೆಲ್ಲ ಜಾಸ್ತಿ ಬರಲ್ಲ. ಆಮೇಲೆ ಈ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರೋದು ಎಲ್ಲರಿಗೂ ಬರಲ್ಲ. ನಿಮಗೆ ಸಿಂಗಲ್ ಹೌಸ್ ಹೋಲ್ಡ್ ಕನೆಕ್ಷನ್ ಅಂದರೆ ಒಂದು ಮನೆ ಕಟ್ಟಿದವರಿಗೆ ಹ್ಮ್. ಫ್ಲಾಟ್ ರೇಟ್ ಇದೆ. 5,000 10,000 ಆ ಥರ ಫೇಸ್ ಇದೆ ಹೊರತುಪಡಿಸಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರಲ್ಲ. ಇದು ಅಪಾರ್ಟ್ಮೆಂಟ್. ಇದು ಒಂದು ಕನೆಕ್ಷನ್ ತೊಗೊಂಡು ಮಲ್ಟಿಪಲ್ ಹೌಸಸ್‌ಗೆ ಯೂಸ್ ಮಾಡ್ತಾರಲ್ಲ, ಅವರಿಗೆ ಮಾತ್ರ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರ್ತದೆ. ಹಾಗಾಗಿ ನೀವು ತಪ್ಪು ಕಲ್ಪನೆ ತೊಗೊಳ್ಳೋದು ಬೇಡ. ಸಪೋಸ್ ನಾನು 2,000 ಸ್ಕ್ವೇರ್ ಫೀಟ್ ಮನೆ ಕಟ್ಟಿಬಿಟ್ಟಿದ್ದೀನಿ, ನಾನು 80,000 ಕಟ್ಟಬೇಕಂತ ಅದಿಲ್ಲ ಕತೆ. ಆ ಥರ ನೀವು ಸಿಂಗಲ್ ಹೌಸ್ ಹೋಲ್ಡ್ ಕನೆಕ್ಷನ್ಸ್‌ಗೆ ಡಿಫ್ರೆಂಟ್ ರೇಟ್ ಇದೆ. ಸೊ ಈಗ ಅಪಾರ್ಟ್ಮೆಂಟು, ಈಗ ಒಂದು 2,400 ಸ್ಕ್ವೇರ್ ಫೀಟ್ ಇರೋ ಅಪಾರ್ಟ್ಮೆಂಟ್ ಅವ್ರು ಹೆಂಗೆ ಲೆಕ್ಕ ಬರುತ್ತೆ ಸರ್? ಅವರು ಎಲ್ಲ ಅಸೋಸಿಯೇಷನ್ ಅವ್ರು ಸೇರಿಕೊಂಡು ಅವ್ರು ಎಷ್ಟು ಬಿಲ್ಟಪ್ ಏರಿಯಾ ಆಗಿದೆ ಅಷ್ಟಕ್ಕೆ ಅಮೌಂಟು ಲೆಕ್ಕ ಮಾಡಿ ನಿಮ್ಗೆ ಕಟ್ಟಬೇಕಾಗುತ್ತೆ. ಸ್ಕ್ವೇರ್ ಮೀಟ್ರಿಗೆ ₹400 ಆಗುತ್ತೆ. ಸೊ ದೇ ಹ್ಯಾವ್ ಟು ಕಮ್ ಆಸ್ ಅ ಹೋಲ್ ಹೌದು, ಅಪಾರ್ಟ್ಮೆಂಟ್. ಅಪಾರ್ಟ್ಮೆಂಟಿಗೆ ಒಂದೇ ಕನೆಕ್ಷನ್ಸ್ ಕೊಡ್ತೀವಿ. ಒಂದು ಕನೆಕ್ಷನಲ್ಲಿ 1,000 ಜನ ಇರ್ಬೋದು, 500 ಜನ ಇರ್ಬೋದು. ಅವರು ನೀರು ತೊಗೊಳ್ತಾ ಇರ್ತಾರೆ. ನಮಗೆ ಬೇಕಾಗಿರೋದು ಅಸೋಸಿಯೇಷನ್ ಕಡೆಯಿಂದ ಅವರು ತುಂಬಬೇಕಾಗತ್ತೆ. ಹ್ಮ್. ಸೊ ಮತ್ತು ಅವ್ರಿಗೂ ಸೇಮ್ ರೇಟ್ ಅಲ್ಲ? ಯು ಸೆಡ್ 40. 40 ರೂಪೀಸ್ ಪರ್ ಸ್ಕ್ವೇರ್ ಫೀಟು ಕರೆಕ್ಟ್. ಬಿಲ್ಟಪ್ ಏರಿಯಾಗೆ. ಥ್ಯಾಂಕ್ ಯು. ಮತ್ತೆ ಈ BCC ಚಾರ್ಜಸ್ ಆಯಿತು, ಆಯಿತು, ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಮಾಡಿ ವೇಟಿಂಗ್ ಪೀರಿಯಡ್ ಎಷ್ಟು ಸರ್ ಇವಾಗ? ಏನು ವೇಟಿಂಗ್ ಪೀರಿಯಡ್ ಇಲ್ಲ. ಈಗ ಕಾವೇರಿ 5th ಸ್ಟೇಜ್ ಕಮಿಷನ್ ಆದಮೇಲೆ 1 ತಿಂಗಳೊಳಗಡೆ ನಿಮ್ಗೆ ನೀರು ಕೊಡ್ತೀವಿ. ಸೊ ಕಮಿಷನ್ ಆಸ್ ಆನ್ ಟುಡೇ ವಿ ಆರ್ ಆನ್ 3rd of September. ಇಲ್ಲ, ಆಲ್ರೆಡಿ ನಮ್ಮದು ಬೆಂಗಳೂರಿಗೆ ಟೆಸ್ಟ್ ಟ್ರಯಲ್ ರನ್ ಆಗಿದೆ. ನೀರು ಬೆಂಗಳೂರುವರೆಗೆ ಬಂದಿದೆ ನೀರೀಗ. ಸೊ ಈಗ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳವ್ರ ಗಮನಕ್ಕೆ ತಂದಿದ್ದೇವೆ. ಸೊ ಅವರು ಈಗ ಜಪಾನ್ ಟೀಮ್ ಅವ್ರನ್ನ ಕರೆಸ್ತೀವಿ. ಸೊ ಸದ್ಯದಲ್ಲೇ ಆಗಲಿದೆ ಅದು. ಯಾಕಂದರೆ ಯಾವುದೇ Within a ಒಂದು month? ಲೋಕಾರ್ಪಣೆ ಇನ್ನೊಂದು 2 ವೀಕ್ಸಲ್ಲಿ ಆಗುತ್ತೆ. ಓಕೆ. ಸೊ ಜಪಾನ್ನವರು ಬರಬೇಕಾ? ಸಾಲ ಕೊಟ್ಟಿರೋರು ಅವರು ಬರ್ಬೇಕಾ? ಜೈಕಾದವರು ನಮಗೆ ಅವರು ಕ್ವಾಲಿಟಿ ಮಾನಿಟರ್ ಮಾಡ್ತಾರೆ. ಅವರು ಕೂಡ ನೋಡಬೇಕಾಗತ್ತೆ. ಓಕೆ. ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತ ಅವ್ರು ನೋಡ್ತಾರೆ. ಸೊ ಲೋಕಾರ್ಪಣೆ ಆಗಬೇಕಂದ್ರೆ ಅವರು QC ಅವ್ರನ್ನೂ ಕರೆಸ್ತೀವಿ, ಮಾಡೋರು, ಅವ್ರನ್ನೂ ಈ ಕಡೆ ಕರಿತೀವಿ. ಸರ್ಕಾರದಲ್ಲಿರೋ ಪವರ್ಫುಲ್ ಪೊಸಿಷನಲ್ಲಿರೋರು ಪ್ಲಸ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಎಲ್ಲ ಬಂದು ದಟ್ಸ್ ಹೌ ಇಟ್ ವಿಲ್ ಹ್ಯಾಪನ್. ಸೊ ಈ 5th ಸ್ಟೇಜಲ್ಲಿ ಕಮಿಷನಲ್ಲಿ ಮ್ಯಾಕ್ಸಿಮಮ್ ಇನ್ನೂ ಎಷ್ಟು ಕನೆಕ್ಷನ್ಸ್ಗಳು ಬಾಕಿ ಇದೆ? ಸ್ಲಾಟ್ ಇನ್ನು ಎಷ್ಟು ಖಾಲಿ 3.5 ಇದೆ? ಲಕ್ಷದಿಂದ 4 ಲಕ್ಷ ಕನೆಕ್ಷನ್ ತೊಗೊಳ್ಬೋದು. ಅಷ್ಟು ಇದೆ ಇನ್ನು? ಅಷ್ಟಿದೆ, ಬಟ್ ಅದು ಸಾಕಾಗಲ್ಲ.
ಹಾಗಾಗಿ ಯಾರಿಗೆ ಅವಕಾಶ ಇದೆ ದಯವಿಟ್ಟು ಬೇಗ ತಗೊಳ್ಳಿ. ಆಮೇಲೆ ಕನೆಕ್ಷನ್ಸ್ ಎಕ್ಸಾಸ್ಟ್ ಆದಮೇಲೆ ಬಂದು ನಮ್ಮ ಹತ್ರ ಕೇಳಬಾರ್ದು ಕೊಟ್ಟಿಲ್ಲ ಅಂತ. ಸೊ ಸೊ ಇನ್ ಒನ್ ಕಮಿಷನ್ ಫಸ್ಟ್ 5 ಕಮ್ lakhs. ಫಸ್ಟ್ ಸರ್ವ್. ಸೊ ಇನ್ ಒನ್ ಕಮಿಷನ್ ಅಪ್ ಟು 5 lakhs ಕನೆಕ್ಷನ್ ತೊಗೊಬೋದಾ ಇಲ್ಲ ಅಂತ ಲೆಕ್ಕ 4 ಲಕ್ಷ ಹಾಕ್ಬೋದು. ಕನೆಕ್ಷನ್ ತೊಗೊಳ್ಬೋದು 4 ನೀವು. lakhsವರೆಗೂ ತೊಗೋಬೋದು. ಥ್ಯಾಂಕ್ ಯು ಸರ್. ಯಾಕೆಂದರೆ ಎಷ್ಟೋ ವಿಚಾರಗಳು ಇಟ್ ಜಸ್ಟ್ ಗೋಸ್ ಅನ್ನೋಟಿಸ್ಡ್ ಆ್ಯಂಡ್ ಗೊತ್ತಾಗಿರಲ್ಲ ಹೇಗೆ ಏನು ಅಂತ ಕೂಲಂಕುಷವಾಗಿ ನಮಗೆ ತಿಳಿಸಿದ್ದಕ್ಕೆ ನಾವು ಥ್ಯಾಂಕ್ಸ್. ಇದಲ್ಲದೆ ನಾವು ಟೋಲ್ ಫ್ರೀ ನಂಬರ್ ಕೂಡ ಇಟ್ಕೊಂಡಿದ್ದೇವೆ. ಸೊ ಆ 1916. 1916 ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ನಾವು ನಮ್ಮ ಎಲ್ಲ ಏರಿಯಾದಲ್ಲಿ ನಮ್ಮ ಸರ್ವಿಸ್ ಸ್ಟೇಷನ್ಸ್ಗಳಿದೆ. ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಇರ್ತಾರೆ. ಅವರೊಂದು ಸರ್ವಿಸ್ ಸೆಂಟರ್ ಮಾಡ್ಕೊಂಡಿರ್ತೇವೆ. ಹೌದಾ? ನಿಮಗೆ ಏನಾದ್ರು ಮಾಹಿತಿ ಬೇಕಾ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಏನು ತೊಂದರೆ ಇಲ್ಲ. ಗೂಗಲ್ ಮಾಡ್ಬೋದಾ? ಗೂಗಲ್ ಸರ್ವಿಸ್ ಮಾಡ್ಬೋದು. ಸ್ಟೇಷನ್ ನಿಮ್ಮ BWSS. ನಿಯರೆಸ್ಟ್ ಸರ್ವಿಸ್ ಸ್ಟೇಷನ್ ಯಾವುದಂತ ಗೊತ್ತಾಗುತ್ತೆ. ಓ ನೈಸ್, ಅಮೇಝಿಂಗ್. ಸೊ ನಾವು ನಿಮ್ಮ ಒಂದು ಪರ್ಸ್ನಲ್ ಬ್ಯಾಕ್ಗ್ರೌಂಡ್ ಅಂತ ನೋಡಿದಾಗ ಗಾಟ್ ಟು ನೋ ನೀವು ರಾಜಪಾಳ್ಯಂ ತಮಿಳ್ನಾಡಲ್ಲಿ ಹುಟ್ಟಿರೋದು, ಒಂದು ಚಿಕ್ಕ ಹಳ್ಳಿ ಅಲ್ವಾ, ಅಲ್ಲಿ ನೀವು ಬೆಳೆದಿದ್ದು. ಮತ್ತು ಆಶ್ಚರ್ಯ ಆಗಿದ್ದು ಬೇಸಿಕ್ಲಿ ನೀವು ಮಾಸ್ಟರ್ಸ್ ಇನ್ ಜೆನೆಟಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ ಅಂತೆಲ್ಲ ಕಂಪ್ಲೀಟ್ ಮಾಡಿ ಫ್ರಮ್ ದ ಪ್ರೆಸ್ಟೀಜಿಯಸ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಟಾನಗರ್ ಇಜಾಟ್ ನಗರ್. ಇಜಾಟ್ ನಗರ್. ಓಕೆ, ಸಾರಿ, ಝೆಡ್ ಇತ್ತು, ಐ ಥಾಟ್ ಇಟ್ ವಾಸ್ ದ್ಯಾಟ್ ಇಟಾನಗರ್ ಅಂತ, ಬಟ್ ಇಜಾಟ್ ನಗರ್. ಅದು UP-ನಲ್ಲೇ ಇದೆ. ಹಾಂ, ಓಕೆ. ಎಸ್. ಸೊ ಅಲ್ಲಿ ಯಂಗ್ ಸೈಂಟಿಸ್ಟ್ ಅಂತ ನೀವು 2001 ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಒಂದು ಇದು ಪಡಿತೀರಿ. ಅದಾದಮೇಲೆ 2002 ಡಾಕ್ಟರ್ PS ಲಲಿತಾ ಅವಾರ್ಡ್ ಅದನ್ನು ಪಡಿತೀರಿ. ಯೂಶಲಿ ಒಂದೊಂದು ಸ್ಟೆಪ್ಪಿಂಗ್ ಸ್ಟೋನು ಜನ ಓ ಇದು ಸಾಕು ಸಾಕು ಅಂತ ಅಲ್ಲೇ ನಿಂತ್ಬಿಡ್ತಾರೆ. ಬಟ್ ನಿಮ್ಮ ಕೇಸಲ್ಲಿ ಹಂಗಾಗಿಲ್ಲ. ಅದಾದಮೇಲೆ ಮತ್ತೆ ಇಂಡಿಯನ್ ರೆವಿನ್ಯೂ ಸರ್ವಿಸಿಗೆ ಸೆಲೆಕ್ಟ್ ಆದ್ರಿ 2008. ಆಮೇಲೆ 2009 IPSಗೆ ಸೆಲೆಕ್ಟ್ ಆದ್ರಿ. ಅದೆಲ್ಲ ಆದ್ರೂ ಬಟ್ ನಿಮ್ಮದು ಒಂದು ಛಲ ಇದ್ದಿದ್ದು ನಾನು IAS ಆಗಬೇಕಂತ 2010 ನೀವು ಅದನ್ನು ಬಿಡದೆ ಹಠ ಅಂತಾರಲ್ಲ ಹಿಡಿದು ಅದನ್ನು ಸಾಧಿಸಿದ್ರಿ. ಏನು ಈ ಜರ್ನಿಯ ವಿಶೇಷ ಕೇಳ್ಬೋದಾ? ಅಂದರೆ ಈ ರೂಟಲ್ಲೆಲ್ಲ ಇಷ್ಟೆಲ್ಲ ಅಟೇನ್ ಮಾಡಿ ಕೊನೆಗೆ IASಗೆ ಬರಬೇಕಿತ್ತ ನೀವು ಅಂತ? ಹೌದು, ನಮಗೂ ಒಂದು ಛಲ ಇತ್ತು. ಯಾಕಂದರೆ ನನ್ನ ಕನಸು ಅದು IAS ಆಗಬೇಕಂತ. ಸೊ ಚಿಕ್ಕ ವಯಸ್ಸಲ್ಲಿ ನಾವು MBBS ಡಾಕ್ಟರ್ ಆಗಬೇಕಂತ ಭಾಳ ಕನಸು ಕಂಡಿದ್ದೇವೆ. ಓಹೋ. ಆ ಸಂದರ್ಭದಲ್ಲಿ ನಮಗೆ MBBS ಸೀಟ್ ಸಿಕ್ಕಿಲ್ಲ. ಅದಾದಮೇಲೆ ವೆಟರ್ನರಿ ಜಾಯಿನ್ ಮಾಡಿದೆ. BVSc ಜಾಯಿನ್ ಮಾಡಿದೆ. ಆ BVSc ಜಾಯಿನ್ ಮಾಡೋಕ್ಕೆ ಪೂರ್ವದಲ್ಲಿ ನಮ್ಮ ಸ್ಕೂಲಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದರು. ಸೊ ಆ ಪ್ರೋಗ್ರಾಮ್ನಲ್ಲಿ ಯಾರು ಸ್ಕೂಲ್ ಟಾಪರ್ಸ್ ಇದ್ದಾರೆ ಅವರಿಗೆಲ್ಲ ಅವಾರ್ಡ್ ಕೊಡೋಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದರು. ನಮ್ಮದು ಒಂದು ಸಣ್ಣ ಗೌರ್ಮೆಂಟ್ ಶಾಲೆ ಇತ್ತು. ಅದಕ್ಕೆ ಆವತ್ತಿನ ದಿವಸಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಸೊ ಅವರು ಬಂದಾಗ ಅಲ್ಲಿರುವಂತಹ ಜನ ಅವ್ರ ಮೇಲೆ ಭಾಳ ಅವರಿಗೆ ಗೌರವ ಕೊಟ್ಟಿದ್ದರು. ಅವರಿಗೆ ಒಂಥರ ಅವರು ನಮ್ಮ ಶಾಲೆಯಲ್ಲಿರುವಂಥ ಪ್ರಾಬ್ಲಮ್ಗಳನ್ನು ಜನ ಕೇಳ್ತಿದ್ದಾಗ ತಕ್ಷಣ ಸಾಲ್ವ್ ಮಾಡೋದಕ್ಕೆ ಅವರು ಆದೇಶ ಕೊಡ್ತಾಯಿದ್ರು, ಮೌಖಿಕ ಆದೇಶ. ಅದೆಲ್ಲ ನೋಡ್ಬಿಟ್ಟು ನನಗೊಂಥರ ಇನ್ಸ್ಪೈರಿಂಗ್ ಆಯಿತು. ಸೊ ನಾನು ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆಗ್ಬೋದು ಅಂದ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ನೋಡಿದ್ರೆ ಇಲ್ಲಿ ಯಾವುದೋ ಒಂದು ಹುದ್ದೆ ಇದೆ, ಚೆನ್ನಾಗಿದೆ ಆ ಹುದ್ದೆ ಅಂತ ಆವತ್ತು ನನಗೆ ಅರಿವು ಬಂತು. ಸೊ ಹಾಗಾಗಿ ಅವರು ಫೆಲಿಸಿಟೇಷನ್ಗೆ ಬಂದಾಗ ನಾನು ಅವಾರ್ಡ್ ತೊಗೊಳ್ಳಾಗ ನಾನು ಹೇಳ್ತಿದ್ದೆ. ನನಗೆ ಅವ್ರು ಹೇಳ್ತಿದ್ರು, ಏನಪ್ಪ ನಿಮ್ಮದೇನು ಏನಾದರೂ ಕನಸಿದೆಯಾ ಅಂತ ಹೇಳ್ತಿದ್ರು. ನಾನು ತಕ್ಷಣ ಅವತ್ತು ಏನೂ ಅಂದ್ಕೊಂಡಿಲ್ಲ. ನಿಮ್ಮ ಥರ ನಾನು ಕೂಡ ಒಂದು ಕಲೆಕ್ಟರ್ ಆಗಬೇಕಾ ಸರ್ ಅಂತ ನಾನು ಹೇಳ್ತಿದ್ದೆ. ಕಲೆಕ್ಟರ್ ಅಂತ ಕರಿತೀವಿ ನಮ್ಮಲ್ಲಿ, DC ಅಂತ ಕಲೆಕ್ಟರ್ ಅಂತ ಕರಿತೀವಿ. ಸೊ ಹೌದಾ, ಅದಕ್ಕೆ ತುಂಬ ಓದಬೇಕಲ್ಲ ಅಂತ ಹೇಳಿದರು. ಓದ್ತೀನಿ ಸರ್ ಅಂತ ಹೇಳಿದೆ. ಆವತ್ತು ಏನೋ ನನ್ನ ಮನಸ್ಸಿಗೆ ಅನಿಸಿತ್ತು ನಾನು ಆಗಲೇಬೇಕಂತ. ಅದಾದಮೇಲೆ ನಾನು ಡಿಗ್ರಿ ಓದೋಕ್ಕೆ ಮೆಡ್ರಾಸ್ ವೆಟರ್ನರಿ ಕಾಲೇಜಿಗೆ ಜಾಯಿನ್ ಮಾಡಿಕೊಂಡೆ. ಸೊ ಮೆಡ್ರಾಸ್ ವೆಟರ್ನರಿ ಕಾಲೇಜಿನಲ್ಲಿ ನಾನು ಓದ್ತಿದ್ದಾಗ ನನ್ನ ಆಲ್ರೆಡಿ ನನ್ನ ಒಳಗಡೆ ಬೀಜ ಬಿದ್ದಿದೆ. IAS ಆಗಬೇಕಂತ ಬೀಜ ಬಿದ್ದುಬಿಟ್ಟಿದೆ. ಹಾಗಾಗಿ ನಮ್ಮ ವೆಟರ್ನರಿ ಕಾಲೇಜಿನಲ್ಲಿ ಯಾರು IASಗೆ ತಯಾರಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡೆ. ನಾನು ಹೇಗೆ ತಯಾರಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಪೂರಕವಾಗಿ ಓದ್ಕೊಳ್ತಾ ಇದ್ದೆ. ಮತ್ತು ಚೆನ್ನೈ ಅಂತ ದೊಡ್ಡ ಪ್ಲೇಸಲ್ಲಿ ದೊಡ್ಡ ದೊಡ್ಡ ಲೈಬ್ರರಿಗಳು ಸಿಗ್ತಾಯಿತ್ತು. ನಮ್ಮದು ಕನ್ನಿಮರ ಲೈಬ್ರರಿ ಅಂತ ಒಂದು ದೊಡ್ಡ ಲೈಬ್ರರಿ ಇದೆ. ಸೊ ಅಲ್ಲಿ ಡೈಲಿ ನಾನು ಹೋಗ್ತಾ ಇದ್ದೆ. ಹಾಗಾಗಿ ನಮಗೆ ಒಂಥರ ವಾತಾವರಣ ಕ್ರಿಯೇಟ್ ಆಯಿತು, ಈ ಥರ ಓದಬೇಕು, IASಗೆ ಓದಬೇಕಂತ. ಸೊ IASಗೆ ಪರೀಕ್ಷೆಗೆ ತಯಾರಿ ಮಾಡುವಾಗ ಫಸ್ಟು ನಾನು BVSc ಮುಗಿಸ್ಕೊಂಡು ಎಕ್ಸಾಮ್ ಬರೆದೆ. ಫಸ್ಟ್ ಅಟೆಂಪ್ಟಲ್ಲಿ ನನಗೆ ಇಂಟರ್ವ್ಯೂವರೆಗೆ ಹೋಗಿದ್ದೆ ನಾನು. ಬಟ್ ಇಂಟರ್ವ್ಯೂ ಹೋದ್ಮೇಲೆ ತಿರ್ಗಾ ನನಗೆ IAS ಸಿಕ್ಕಿಲ್ಲ, ಸರ್ವೀಸು ಸಿಕ್ಕಿಲ್ಲ. ಸೊ ಮೊದಲನೇ ಅಯ್ಯೋ. ಅಟೆಂಪ್ಟಲ್ಲಿ. ಸೊ ಅದಾದಮೇಲೆ ಏನಪ್ಪ ಮಾಡಬೇಕಂತ ಯೋಚನೆ ಮಾಡ್ತಿದ್ದೆ. ತಿರ್ಗಾ PG ಓದೋಣ, ಯಾಕಂದರೆ ಈಗ ಕೆಲಸಕ್ಕೆ ಜಾಯಿನ್ ಮಾಡಿಕೊಂಡ್ರೆ ಮತ್ತೆ ಕಷ್ಟ ಆಗುತ್ತೆ. PG ಹೋದರೆ ಅಲ್ಲಿ ಫೆಲೋಶಿಪ್ ಸಿಗುತ್ತೆ, ಪ್ಲಸ್ಸು ನಮಗೆ ಓದೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ PG ಜಾಯಿನ್ ಮಾಡೋಕ್ಕೆ ಪರೀಕ್ಷೆ ಬರೆದಿದೆ. ಪರೀಕ್ಷೆ ಬರೆದು ನ್ಯಾಷನಲ್ ಲೆವೆಲಲ್ಲಿ ನನಗೆ ಒಂದು ಒಳ್ಳೆಯ ರ್ಯಾಂಕ್ ಸಿಕ್ಕಿತ್ತು. ಓಹೋ. ಸೊ 7ನೇ ರ್ಯಾಂಕ್ ತೊಗೊಂಡೆ ನಮ್ಮ ವೆಟರ್ನರಿ ಲೆವೆಲಲ್ಲಿ. ವಾವ್. ಅದಕ್ಕೆ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಹೆಂಗೆ MBBSಗೆ ಏಮ್ಸ್ ಇದೆ, ಅದೇ ಥರ ನಮ್ಮ BVScಗೆ IVRI ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ ನಮ್ಮದು. ಅಲ್ಲಿ ನನಗೆ ಒಳ್ಳೆ ಜೆನೆಟಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ PG ಸಿಕ್ಕಿತ್ತು.
ಸೊ ಅಲ್ಲಿ ಫೆಲೋಶಿಪ್ ಜೊತೆಗೆ ಪಿ ಜಿ ಸಿಕ್ಕಿತ್ತು, ಓದ್ತಾ ಇದ್ದೆ. ತಿರ್ಗಾ ಎಕ್ಸಾಮ್ ಬರೀಬೇಕಂತ ಅಂದ್ಕೊಳ್ತಾ ಇದ್ದೆ. ಸೊ ಎಕ್ಸಾಮ್ ಬರೆದ ಮೇಲೆ ನಮಗೆ IRS IT ಸಿಕ್ಕಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಕನಸಿತ್ತು ನಮ್ಗೆ IAS ಆಗಬೇಕಂತ. ತಿರ್ಗಾ ಇನ್ನೊಂದು ಸರಿ ಟ್ರೈ ಕೊಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಆವಾಗ ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಕ್ಕಿತ್ತು. ಅಪ್ಪ! ಸೊ ಇಂಡಿಯನ್ ಪೊಲೀಸ್ ಸರ್ವಿಸ್ ಸಿಕ್ಕಿದ ಮೇಲೆ ತಿರ್ಗಾ ಎಕ್ಸಾಮ್ ಬರೀಬೇಕಂತ ಯೋಚನೆ ಮಾಡಿ ಎಕ್ಸಾಮ್ ಬರೆದಿದ್ದೆ. ಆಮೇಲೆ IPSಸು ಜಾಯಿನ್ ಮಾಡುವಾಗ ನಮಗೆ ತಿರ್ಗಾ IAS ಎಕ್ಸಾಮ್‌ಗೆ ಟೈಮ್ ಕೊಡಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಟೈಮ್ ಕೊಡಬೇಕಂತ ಹೇಳಿ ಮತ್ತೆ ತಿರ್ಗಾ ಆವಾಗ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರಿದ್ದರು. ಅವರು ಸೆಕ್ರೆಟರಿ TK ನಾಯರ್ ಅಂತ ಇದ್ದರು. ಅವರಿಗೆ ಹೋಗಿ ನಾನು ಮತ್ತು ನಮ್ಮ ಜೊತೆಗೆ ಸೇರಿ ಒಂದು 100 ಜನ ಹೋಗಿ ಇದೇ ಥರ ಬೇರೆ ಬೇರೆ ಸರ್ವೀಸಸ್‌ಗೆ ಸೆಲೆಕ್ಟ್ ಆಗಿದ್ದವರೆಲ್ಲ ಹೋಗಿ ನಮಗೆ ಎಲ್ಲ ನಾವು ಆಗಲೇ ಇನ್ನೊಂದು ಸರಿ ಎಕ್ಸಾಮ್ ಬರೆದು ಬಿಟ್ಟಿದ್ದೇವೆ. ಸೊ ನಮ್ಗೆ ಇನ್ನೊಂದು ಸರಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಾಂದರೆ ನಾವೆಲ್ಲ ಡೈರೆಕ್ಟಾಗಿ ಜಾಯಿನ್ ಆಗಿಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಆವಾಗ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಕೊಟ್ಟ ಮೇಲೆ ಅವ್ರು ಇನ್ನೊಂದು ಸರಿ ಎಕ್ಸಾಮ್ ಬರೀರಿ ಅಂತ ನಮಗೆ ಪರ್ಮಿಷನ್ಸ್ ಕೊಟ್ಟರು. ಆ ರೀತಿ ಒಂದು 100, 120 ಜನ ತಿರ್ಗಾ ಎಕ್ಸಾಮ್ ಬರೆದೇವೆ. ಅಯ್ಯೋ! ಸೊ ಆವಾಗ ನಮಗೆ ತಿರ್ಗಾ ಲಾಸ್ಟಿಗೆ IAS ಸಿಕ್ಕಿತ್ತು. ಸೊ ನಂದೇನಪ್ಪ ಅಂದರೆ ನಾವು ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಒಂದು ಕನಸು ಮಾಡಿದ್ದೇವೆ. ಆದರೆ ಆ ಕನಸು ನನಸು ಮಾಡದೆ MBBS ಡಾಕ್ಟರ್ ಆಗದೆ ನಾವು BBSc ಡಾಕ್ಟರ್ ಆಗಿದ್ದೇವೆ. ಆದರೂ BBScನಲ್ಲಿ ಒಳ್ಳೆಯ ಒಂದು ಅನುಭವ ಆಯಿತು ನಮಗೆ. ನನಗೆ ಜಾಯಿನ್ ಮಾಡುವವರೆಗೆ ಏನೂ ಅದ್ರ ಬಗ್ಗೆ ಅರಿವಿಲ್ಲ. ಜಾಯಿನ್ ಮಾಡಿದ ಮೇಲೆ ನಮ್ಮ ಟೀಚರ್ಸ್‌ಗಳಾಗಲಿ, ಪ್ರೊಫೆಸರ್ಸ್‌ಗಳಾಗಲಿ, ನಮ್ಮ ಕೋರ್ಸ್ ಕರಿಕ್ಯುಲಮ್ ಆಗಲಿ ಎಲ್ಲ ಕೂಡ ನನಗೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸೊ ಆದರೂ ಕೂಡ ನಾವು ಆಲ್ರೆಡಿ ಒಂದು ಕನಸು ಕಂಡಿದ್ದೇವೆ. ಇನ್ನೊಂದು IAS ಆಗಬೇಕಂತ ಕನಸು ಕಂಡಿದ್ದೇವೆ. ಅದು ಯಾವ ರೀತಿಯಲ್ಲಿ ಕೂಡ ಬಿಡಬಾರ್ದು. ಯಾಕಂದರೆ ಪ್ರತಿ ಸರಿ ನಾವು ಒಂದು ಕನಸು ಬರ್ತದೆ. ಹ್ಮ್. ನಿಮಗೆ ಯೂನಿವರ್ಸ್ ಒಂದು ಟೆಸ್ಟ್ ಮಾಡ್ತದೆ. ಈ ಕನಸುಗೆ ನೀವು ಅರ್ಹತೆ ಇದೆಯಾ ಅಲ್ವಾ ಅಂತ ನಿಮ್ಮನ್ನು ಟೆಸ್ಟ್ ಮಾಡ್ತದೆ. ಆ ಟೆಸ್ಟ್ ಮಾಡುವಾಗ ಒಂದು ನಿಮಗೆ ಸೋಲು ಕೊಡ್ತದೆ. ಇನ್ನೊಂದು ನಿಮಗೆ ಒಂದು ಸಣ್ಣ ಪ್ರೈಸ್ ಕೊಡ್ತದೆ. ಸೊ ಕೆಲವರು ಸೋಲಿನಲ್ಲಿ ಭಯ ಬಿದ್ದು ಕೆಳಗೆ ಬಿದ್ದುಬಿಡ್ತಾರೆ. ಕೆಲವರು ಸಣ್ಣ ಪ್ರೈಸಲ್ಲೇ ಸಮಾಧಾನವಾಗಿ ಅಲ್ಲೇ ನಿಂತುಬಿಡ್ತಾರೆ. ಆ! ಸೊ ನಾವು ಆ ಥರ ನಿಂತುಬಿಡಬಾರ್ದು ಅಂತ ಹೇಳಿ ನಾನು ಪ್ರತಿ ಸರಿನೂ ಕೂಡ ಆ ಹಠವನ್ನು ಇಟ್ಕೊಂಡು ಕೊನೆಗೆ IAS ಅಧಿಕಾರಿಯಾಗಿ ಆಗಿದೆ. ಅದರಿಂದ ನಮಗೂ ಕೂಡ ಅದಲ್ಲದೆ ನಮ್ಮ ವ್ಯಕ್ತಿಗವಾಗಿ ನನ್ನ ಕನಸು ಏನೇ IAS ಆಗಬೇಕಂದಿದ್ರು ಕೂಡ ಇದನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಯಿತು IAS ಅಂದರೆ ಏನಂತ. ಯಾಕಂದರೆ ನಮಗೆ ಆ, ಇದು ಒಂದು ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಹ್ಮ್. ಸೋಷಿಯಲಿ ಎಕನಾಮಿಕಲಿ ಡಿಪ್ರೈವ್ಡ್ ಯಾರೋ ಒಬ್ಬ ವ್ಯಕ್ತಿ ಇದ್ದರೆ ಅವನು ವಿತ್ ಮೆರಿಟ್ ಮೇಲೆ ಬರೋದಕ್ಕೆ ಒಂದು ಅವಕಾಶ. ಇಲ್ಲದಿದ್ದರೆ ನಮಗೆ ನಮ್ಮಂಥ ಒಂದು ಬಡ ಕುಟುಂಬದಿಂದ ಬರುವವರಿಗೆ ಈ ರೀತಿ ಒಂದು ಸರ್ಕಾರದ ಲೀಡರ್‌ಶಿಪ್ ಪೊಸಿಷನ್‌ನಿಂದ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. IAS ಇಸ್ ಒನ್ ಮೀನ್ಸ್ ಟು ಅಚೀವ್ ದಟ್ ರಿಸಲ್ಟ್ಸ್. ಅದಾದಮೇಲೆ ಇಲ್ಲಿ ಬಂದ ಮೇಲೆ ನಿಮಗೆ ಭಾಳಷ್ಟು ಈ ಥರ ಸೋಸಿಯೋ ಎಕನಾಮಿಕ್ ಡೆವಲಪ್‌ಮೆಂಟ್‌ಗೆ ಭಾಳ ಹೆಲ್ಪ್ ಮಾಡೋಕ್ಕೆ ಅವಕಾಶ ಇದೆ. ಈಗ ನಾನು ಹೇಳಿದ್ದೀನಿ ಒಂದು BWSS ಚೇರ್ಮನ್ ಆಗಿ ನಿಂತು ನಾವು ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಇದು ಕಾಮನ್ ಆಗಿ ನಾವು ಸಿಗಲ್ಲ. ಈ ಥರ ಖಂಡಿತ ಸರ್. IAS ಇಂಥದ್ದನ್ನು ಮಾಡಿದ್ದಾಗ ಇದೆಲ್ಲ ನಮ್ಗೆ ಅವಕಾಶ ಸಿಗುತ್ತೆ. ನಾನು ಬಳ್ಳಾರಿ ಜಿಲ್ಲಾಧಿಕಾರಿ ಇದ್ದಾಗ ಕೂಡ ಹ್ಮ್. ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಿರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳದ್ದು ಕಷ್ಟ ಏನಂದ್ರೆ ನನಗೆ ಗೊತ್ತಿತ್ತು. ಹಾಗಾಗಿ ಅದನ್ನು ಜಾಸ್ತಿ ಮಾಡಬೇಕಂತ ಹೇಳಿ ನಾನು ಬಳ್ಳಾರಿ ಮಿಷನ್ ಫಾರ್ ಎಜುಕೇಷನ್ ಅಂತ ಪ್ರೋಗ್ರಾಮ್ ಕೂಡ ಶುರು ಮಾಡಿದೆ. ಅದರಿಂದ ನಮ್ಮ ಬೆಳ್ಳಾರಿದ್ದು 30ನೇ ರ್ಯಾಂಕ್ ಇತ್ತು, ಕೊನೆಯ ಸ್ಥಾನದಲ್ಲಿತ್ತು ಆವತ್ತಿನ ದಿವಸದಲ್ಲಿ. ಸೊ ಓವರಾಲ್ ಪರೀಕ್ಷೆಯಲ್ಲಿ ನಮ್ಮದು 5ನೇ ಸ್ಥಾನಕ್ಕೆ ಹೆಚ್ಚಾಗಿತ್ತು. ಆ ರೀತಿ ವಾವ್! ನನಗೆ ಎಲ್ಲೋ ಒಂದು ಕಡೆ ನನ್ನ ಹಳೆಯ ಏನು ನನಗೆ ಅನುಭವ ಇತ್ತು, ನನಗೆ ಲೈಫ್‌ನಲ್ಲಿ ಆಗಿರುವಂಥ ಕಷ್ಟಗಳು ಏನಿದೆ, ನನ್ನ ಲೈಫ್‌ನಲ್ಲಿ ಏನು ನನಗೆ ಸಂಕಟ ಆಗಿದೆ, ಅದನ್ನು ಬಗೆಹರಿಸಲಿಕ್ಕೆ ನಂತರ ಬೇರೆಯವರು ಆ ಕಷ್ಟಕ್ಕೆ ಒಳಗಾಗದೆ ನೋಡ್ಕೊಳ್ಳೋಕ್ಕೆ ಅನುಭವಿಸಬಾರ್ದು ಈ ಅಂತ. ಒಂದು ಹುದ್ದೆ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಆ ರೀತಿ ನನಗೆ ಆತ್ಮತೃಪ್ತಿ ಇದೆ. ಯಾಕಂದರೆ ನಾವು ಕೇವಲ ನನ್ನ ಒಂದು ವ್ಯಕ್ತಿಗೆ ಬೆಳವಣಿಗೆ ಮಾತ್ರ ಅಲ್ಲ, ನನ್ನಿಂದ ಇನ್ನೂ ಸಾವಿರಾರು ಜನರಿಗೆ, ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಒಂದು IAS ಹುದ್ದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ವಾವ್! ಕನಸು ಎಲ್ರೂ ಕಾಣ್ತಾರೆ ಸರ್. ಕೊನೆಯವರೆಗೂ ಕನಸನ್ನ ಎಂಡ್ ಪಾಯಿಂಟನ್ನ ಹೋಗಿ ಮುಟ್ಟೋದಿದೆಯಲ್ಲ, ನೀವು ಹೇಳಿದ್ದ ಆ ಉದಾಹರಣೆ ಐ ಥಿಂಕ್ ಮ್ಯಾನಿಫೆಸ್ಟ್ ಬುಕ್ಕಲ್ಲೂ ಇಟ್ ಟಾಕ್ಸ್ ಅಬೌಟ್ ದ ಸೇಮ್. ಬಟ್ ವೆನ್ ವಿ ಸಿ ದೋಸ್ ಬುಕ್ಸ್ ಟುಡೇ ವ್ಯಾಲಿಡೇಷನ್ ಸಿಗುತ್ತೆ. ಓಹ್! ನಾವು ಆ್ಯಕ್ಚುಲಿ ಅನುಭವಿಸಿದ್ದು ಇದೇನಾ ಅಂತ. ಬಟ್ ಅವತ್ತು ನಿಮಗೆ ತುಂಬ ಕ್ಲಾರಿಟಿ ಇರಲ್ಲ ಅಲ್ವಾ? ಒಂದು ಕಡೆ ನೀವು ಹೌದು, ನಮಗೆ ಕ್ಲಾರಿಟಿ ಇರಲ್ಲ. ಯಾಕೆಂದರೆ ನೀವು ಒಂದು ಫ್ಯಾಮಿಲಿನೂ ಬ್ಯಾಕ್‌ಗ್ರೌಂಡ್ ಇಲ್ಲ. ನೀವೇ ಹೇಳ್ದಂಗೆ ಯು ಹ್ಯಾವ್ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿನಾ? ಹೌದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ನಮ್ಮ ತಂದೆ ಪೋಸ್ಟ್‌ಮ್ಯಾನ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿ ಪೋಸ್ಟ್ ಮಾಸ್ಟರ್ ರಿಟೈರ್ಡ್ ಆಗಿದ್ದರು. ನಮ್ಮ ತಾಯಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದರು. ಸೊ ಹಾಗಾಗಿ ನಾವು ಲೋಯರ್ ಮಿಡಲ್ ಕ್ಲಾಸಿಂದ ಬಂದಿದ್ದೇವೆ. ಸೊ ನಮಗೆ ಸಾಮಾನ್ಯ ಜನರಿದ್ದ ಕಷ್ಟ ಏನಿದೆ ಹ್ಮ್. ಅದರ ಬಗ್ಗೆ ನಮಗೆ ಅರಿವಿದೆ. ಹಾಗಾಗಿ ನಾನು ಯಾವುದೇ ಡೆಸಿಷನ್ ಮೇಕಿಂಗ್ಗೆ ಬಂದಾಗ ಕೂಡ ನನ್ನ ಕಣ್ಮುಂದೆ ಇರುವವರು ಈ ಸೋಸಿಯೋ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರಿದ್ದಾರೆ, ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾರೆ, ಅವ್ರಿಗೆ ಏನಾಗುತ್ತೆ ಅದರ ಮೇಲೆ ನಾನು ಜಾಸ್ತಿ ಚಿಂತೆ ಮಾಡ್ತೀನಿ. ಉದಾಹರಣೆಗೆ ನಮ್ಮ ವಾಟರ್ ಕ್ರೈಸಿಸ್ ಆದಾಗ ಕೂಡ ನನ್ನ ಗಮನಕ್ಕೆ ಬಂದಿರೋದು ಮುಖ್ಯವಾಗಿ ಸ್ಲಮ್‌ನಲ್ಲಿರುವವರು. ಯಾಕಂದರೆ ಅವರಿಗೆ ಒಂದು ದಿವಸ ದಿನಕ್ಕೆ ದಿನ ಕೂಲಿ ಮಾಡಿದರೂ ಕೂಡ ಒಂದು
500ರಿಂದ ₹1000 ಸಿಗುತ್ತೆ. ಅವರು ನೀರನ್ನು ಖರೀದಿ ಮಾಡಿ ಕಷ್ಟಪಟ್ಟು ಖರ್ಚು ಮಾಡಿ ಮಾಡಿದರೆ ಅವ್ರಿಗೇ ಜಾಸ್ತಿ ಆಗುತ್ತೆ, ಹ್ಮ್. ಖರ್ಚಾಗುತ್ತೆ. ಅವರಿಗೆ ಫ್ರೀಯಾಗಿ ಕೊಡಬೇಕಂತ ಹೇಳಿ ನಾವು ಎಲ್ಲ ಸ್ಲಮ್‌ನಲ್ಲಿ ಕೂಡ 1800 ಕಡೆ ನಾವು ಮಿನಿ ವಾಟರ್ ಸಪ್ಲೈ ಸ್ಕೀಮನ್ನು ವಿತಿನ್ 24 ಅವರ್ಸಲ್ಲಿ ಮಾಡಿದ್ದೇವೆ. ಸೊ ಅದು ನನ್ನ ಪ್ರಕಾರ ನನಗೆ ಆತ್ಮತೃಪ್ತಿ ಕೊಟ್ಟಿದ್ದು ಅದು ಭಾಳ ಮುಖ್ಯವಾದ ಕೆಲಸ. ಯಾಕಂದರೆ ನಾನು ಒಂದು ಸ್ಲಮ್ ಪ್ರದೇಶಕ್ಕೆ ವಿಸಿಟ್ ಕೊಟ್ಟಿದ್ದಾಗ ಅಲ್ಲಿ ಒಬ್ಬ ತಾಯಿ ಕೇಳ್ತಿದ್ರು, "ಸರ್ ನಾವು ನೀರಿಗೆ ಎಷ್ಟೊಂದು ಖರ್ಚು ಮಾಡೋದು, ನಮಗಿರುವುದೇ ಆದಾಯ ಕಡಿಮೆ. ಅದನ್ನು ಖರ್ಚು ಮಾಡಿದ್ರೆ ನಾವು ನಾವು ಇನ್ನೂ ಬಡತನಕ್ಕೆ ಒಳಗಾಗ್ತೀವಿ" ಅಂತ ಹೇಳ್ತಿದ್ದಾಗ ತಕ್ಷಣ ನನಗೆ ಗೊತ್ತಾಯಿತು, ಇದಕ್ಕೆ ನಾವು ಯಾರಿಗೆ ನೀರು ಕೊಡ್ತೀವೋ ಇಲ್ವೋ ಅವ್ರಿಗೆ ನೀರು ಕೊಡಲೇಬೇಕಂತ ಹೇಳಿ ಹಠ ಮಾಡಿ ಆ, ನಾನು ಅದನ್ನು ಮಿನಿ ವಾಟರ್ ಸಪ್ಲೈ ಸ್ಕೀಮ್ ಅಂತ ನಾವು ಮಾಡಿ ಸಿಂಟೆಕ್ಸ್ ಟ್ಯಾಂಕಲ್ಲಿ ಅಳವಡಿಸಿ 500ರಿಂದ 3000 ಲೀಟರ್ವರೆಗೆ ಸಿಂಟೆಕ್ಸ್ ಟ್ಯಾಂಕಲ್ಲಿ ಒಂದೊಂದು ಸ್ಲಮ್‌ನಲ್ಲಿ ಹಾಕಿ ಅವ್ರಿಗೆ 3 ಟೈಮ್ಸು ನೀರು ಸಿಗೋ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಇದು ಏನಕ್ಕೆ ನನಗೊಂದು ಆತ್ಮತೃಪ್ತಿ ಆಗಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಸಾಮಾಜಿಕ ನ್ಯಾಯವನ್ನು ಕೊಡಿಸಿದ್ದೇವೆ ಅಂತ ನನಗೆ ಅನಿಸ್ತಾ ಇದೆ. ವಾವ್! ಈ ಮಧ್ಯದಲ್ಲಿ ಆ, ನಿಮ್ಮ ಮಿಷನ್ ಫಾರ್ ಬೆಳ್ಳಾರಿ ಎಜುಕೇಷನ್ ಅಂದರೆ ನಿಮ್ಮ ಮಾತಲ್ಲಿ ಕಷ್ಟನ ಎದುರಿಸಿ ಕಷ್ಟ ಒಂದು ಕಡೆ ಛಲ ಕೊಡುತ್ತೆ. ಏನಾದರೂ ಮಾಡಿ ನಾನು ಸಾಧಿಸಲೇಬೇಕು ಅಂತ. ಸಾಧಿಸಿದಾಗ ನಿಮಗದು ತೃಪ್ತಿ ಹೇಗೆ ಕೊಡುತ್ತೋ, ನಿಮ್ಮನ್ನು ನೋಡ್ತಾ ಇರೋರ್ಗೆ ಅದು ಇನ್ನೊಂದಷ್ಟು ಜನಕ್ಕೆ ಆದರ್ಶ ಆಗುತ್ತೆ. ಇವ್ರ ಥರ ನಾನು ಆಗಬೇಕಂತ. ಐ ಆಮ್ ಶ್ಯೂರ್ ಇವತ್ತು ತುಂಬ ಜನ IAS ಅಂದರೆ ಅಂಥ ಇಂಥದ್ದಲ್ಲ ಅಲ್ಲ ಸರ್. ಯಾಕೆಂದರೆ ಆ್ಯಸ್ ಪರ್ ದ ಇದು 1,00,000 ಜನ ಅಪ್ಲೈ 10 ಲಕ್ಷ ಮಾಡಿದ್ರೆ ಪರೀಕ್ಷೆ ಬರೀತಾರೆ. ಸಾರಿ 10,00,000 ಆ್ಯಂಡ್ ಅದರಲ್ಲಿ 180 ಕ್ಯಾಂಡಿಡೇಟ್ಸಾ? 100ರಿಂದ 150 ಜನ ಸೆಲೆಕ್ಟ್ ಆಗ್ತಾರೆ ಪ್ರತಿ ವರ್ಷ. ಅಯ್ಯೋ! 10 ಲಕ್ಷದಲ್ಲಿ ಅದಕ್ಕೆ ನಾನು 180. 4 ಅಟೆಂಪ್ಟ್ ತೊಗೊಂಡಿದ್ದೇನೆ ನಾನು. ಓಹ್ ಮೈ ಗಾಡ್! ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಲ್ಲ ಆ ಥರ ಏನಿಲ್ಲ. ಪೇಷನ್ಸಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಪರ್ಸಿವರೆನ್ಸ್ ಇದ್ದರೆ ನನ್ನ ಸತತ ಸಂದೇಶ ಪ್ರಯತ್ನ. ಏನಂದರೆ ಯುವಕರಿಗೆ ಹ್ಮ್. ಯಾವುದೇ ನಿಮ್ಮ ಕನಸಿರಲಿ, ಈಗ ನಿಮ್ಮ ಸ್ಟುಡಿಯೋ ಇಲ್ಲಿ ಬಂದಾಗ ನಿಮ್ಮ ಸಪೋರ್ಟಿಂಗ್ ಸ್ಟಾಫ್ ಇದ್ದರು, ಅವರಿಗೆ ನಿಮ್ಮ ಕನಸು ಏನಂತ ಹೇಳಿದ್ದೀನಿ. ಅವರು ಕೂಡ ನಾನು ನಮ್ಮ ರ್ಯಾಪಿಡ್ ರಶ್ಮಿ ಮೇಡಮ್ ಥರ ನಾನು ಕೂಡ ದೊಡ್ಡ ಆಂಕರ್ ಆಗಬೇಕಂತ ಹೇಳ್ತಾ ಇದ್ರು. ನೋಡಿದ್ರೆ ನನಗೆ ಖುಷಿ ಆಯಿತು. ನೀವು ಒಬ್ಬ ಒಬ್ಬ ನಿಮ್ಮ ಫೀಲ್ಡಲ್ಲಿ ನೀವೊಂದು ಆಕರ್ಷ ಆಗ್ತೀರಾ. ನೀವು ರ್ಯಾಪಿಡ್ ರಶ್ಮಿ ಇದ್ದರೆ ಎಲ್ಲರಿಗೂ ಒಂದು ಆಕರ್ಷ ಆಗ್ತೀರಾ. ಆ ಥರ ಆ, ಯಾರೇ ಕೂಡ ಒಂದು ಕನಸು ಮಾಡಿದರೆ ಯಾವುದೇ ಕ್ಷೇತ್ರ ಇದ್ದರೂ ಕೂಡ ಕನಸು ಮಾಡೋದಕ್ಕೆ ಆ, ಹಲವಾರು ಅಡೆತಡೆಗಳು ಬಂದೇ ಬರ್ತದೆ. ಯಾಕಂದರೆ ಗೆಲುವು ಅಂತ ಹೇಳುವುದು ಭಾಳ ಮುಖ್ಯವಾದ ಒಂದು ವಿಷಯ. ಆದರೆ ಸೋಲು ಅಂತ ನಾವು ಕಲಿಬೇಕು. ಸೋಲಿಂದ ಕಲಿಬೇಕಾಗತ್ತೆ. ಭಾಳ ಜನ ಏನು ಮಾಡ್ತಾರೆ, ಇಮಿಡಿಯೇಟ್ ಇನ್ಸ್ಟಂಟ್ ಸಕ್ಸಸ್ ಬೇಕಂತ ಗ್ರಾಟಿಫಿಕೇಶನ್. ಹೇಳ್ತಾ ಇರ್ತಾರೆ. ಈಗ ಇನ್ಸ್ಟಾ ವರ್ಲ್ಡ್ ಆಗಿದೆ ಎಲ್ಲ. ಸೊ ಇಮಿಡಿಯೇಟ್ ಸಿಗಬೇಕು, ಇಮಿಡಿಯೇಟ್ ಸಿಗಬೇಕು. ಬಟ್ ಇಮಿಡಿಯೇಟ್ ಯಾವುದೂ ಸಿಗಲ್ಲ ನಿಮಗೆ. ಒಂದು ಬೀಜ ಹಾಕಿದರೂ ಕೂಡ ಮರ ಆಗಲಿಕ್ಕೆ ಮಿನಿಮಮ್ ಒಂದು 10 ವರ್ಷ 20 ವರ್ಷ ಆಗುತ್ತೆ. ಅಲ್ವಾ? ನೀವು ಅನ್ನ ಮಾಡಬೇಕಾದ್ರೂ ಕೂಡ ಅಕ್ಕಿ ಹಾಕಿ 1 ತಾಸು ಕಾಯಬೇಕಾಗತ್ತೆ. 3 ಸತಿ ಕೂಗಬೇಕು ಕುಕ್ಕರು. ಹಾಗಾಗಿ ಎಲ್ಲದಕ್ಕೂ ಟೈಮ್ ತೊಗೊಳ್ತದೆ. ಆ ಟೈಮ್ ತೊಗೊಳ್ಳೋವರೆಗೆ ನೀವು ನಿಮ್ಮ ಶ್ರಮವನ್ನು ಕಂಟಿನ್ಯೂ ಮಾಡಬೇಕು. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಈ ನಮ್ಮ ಮೂವಿನಲ್ಲಿ ನೋಡ್ಬಿಟ್ಟು, ಸಿನಿಮಾ ಮೂವಿದಲ್ಲಿ ನೋಡ್ಬಿಟ್ಟು ಹ್ಮ್. ಒಂದೇ ಸಾಂಗಲ್ಲಿ 0ಇಂದ 100 ಆಗಿಬಿಡ್ತಾರೆ. ನಮ್ಮ ರಜನಿ ಮೂವೀಸ್ ಎಲ್ಲ ನೋಡಿದ್ರೆ ಒಂದು ಸಾಂಗ್‌ನಲ್ಲಿ ಮಿಲ್ಕ್ ಮ್ಯಾನಿಂದ ಹಿಡಿದು ಒಂದು ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತಾರೆ. ಅದು ಹ್ಮ್. ರಜನಿ ಅವರು ಇನ್ಸ್ಪಿರೇಷನ್‌ಗಾಗಿ ಮಾಡ್ತಾ ಇದ್ದಾರೆ. ಬಟ್ ನಿಜ ಲೈಫ್‌ನಲ್ಲಿ ಹಂಗಿರಲ್ಲ. ಈಗ ನನ್ನ ಲೈಫ್ ನೀವು ತೊಗೊಂಡಿದ್ರು ಕೂಡ ನಾನು ಬೆರಿಕಾಲಲ್ಲಿ ಚಪ್ಪಲಿ ಇಲ್ಲದೆ ನಾನು 4 ಕಿಲೋಮೀಟರ್ ದೂರ ಸ್ಕೂಲ್‌ಗೆ ಹೋಗಿದ್ದ ಕಾಲದಿಂದ ಪ್ರಾರಂಭ ಮಾಡಿದ್ದೀನಿ. ನಿಜವಾಗ್ಲೂ. ಹೌದು. ಹಾಗಾಗಿ ಆ ಥರ ಪ್ರಾರಂಭ ಮಾಡಿ ಇಲ್ಲಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನನಗೆ ಕನಿಷ್ಠ 30 ವರ್ಷ ಆಗಿದೆ. ಹಾಗಾಗಿ 10 ವರ್ಷದಲ್ಲಿ, 15 ವರ್ಷದಲ್ಲಿ ಆಗುವಂಥ ಕೆಲಸ 30 ವರ್ಷದಲ್ಲಿ ಆಗುತ್ತೆ. ಆದರೆ ಒಂದೇ ಒಂದು ಯಾವುದೇ ಕೆಲಸ ಮಾಡಿದರೂ ಕೂಡ ನೀವು ಅದನ್ನು ಭಾಳ ಶಿಸ್ತುಬದ್ಧವಾಗಿ ಮಾಡಬೇಕು ಮತ್ತು ನಂಬಿಕೆಯಿಂದ ಮಾಡಬೇಕು. ಆ ಥರ ಮಾಡ್ತಿದ್ದಾಗ ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ. ಮತ್ತು ಒಂದೇ ದಿವಸದಲ್ಲಿ ಬದಲಾವಣೆ ಯಾವುದೂ ಕಾಣಲ್ಲ. ಸೊ ಬದಲಾವಣೆ ಬರ್ತದೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಡಿಸಪಾಯಿಂಟ್ ಮಾಡೋದಕ್ಕಿಂತ ನಿಮ್ಮ ಕೆಲಸವನ್ನು ಮಾಡಿ. ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ಹೇಳ್ತಿದ್ದಾರೆ. ಯು ಫೋಕಸ್ ಆನ್ ದ ಪ್ರಾಸೆಸ್, ಎಂಡ್ ರಿಸಲ್ಟ್ ವಿಲ್ ಬಿ ಆಟೋಮೆಟಿಕ್ಲಿ ವಿಲ್ ಕಮ್. ನೀವು ಯಾವುದೇ ಅನುಮಾನ ಪಡೋದು ಬೇಡ. ನಿಮ್ಮ ಲೈಫಲ್ಲಿ ಯಾವುದೇ ಕ್ಷೇತ್ರ ಇರಲಿ, ಕೇವಲ IAS ಪರೀಕ್ಷೆ ಮಾತ್ರ ದೊಡ್ಡದಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡದು ಮಾಡೋಕ್ಕೆ ನಮ್ಮ ಯುವಕರಲ್ಲಿ ಭಾಳಷ್ಟು ಇದಿದೆ, ಅವಕಾಶ ಇದೆ. ಆದರೆ ಏನಾಗುತ್ತೆ ಇವತ್ತು ಎಲ್ಲ ಇನ್ಸ್ಟೆಂಟ್ ಆಗೋದು ಬೇಡ ಅಂತ, ಇನ್ಸ್ಟೆಂಟ್ ಆಗಬೇಕಂತ ಒಂದು ಏನು ಐಡಿಯಾ ಇದೆ ಅದು ಬೇಡ. ನೀವು ಪ್ರಯತ್ನ ಮಾಡಿ, ಡೈಲಿ ನೀವು ಎಫೋರ್ಟ್ ಮಾಡಿ. ಖಂಡಿತ ನಿಮ್ಮ ಗುರಿ ಏನೇ ಇದ್ದರೂ ಕೂಡ ನೀವು ಅಚೀವ್ ಮಾಡ್ತೀರಿ. ನನ್ನ ನಂಬಿಕೆಯಿಂದ ಹೇಳ್ಬೋದು. ನಾನು ಎಲ್ಲ ವಿಷಯದಲ್ಲಿ ಕೂಡ ಇದನ್ನೇ ಫಾಲೋ ಅಪ್ ಮಾಡಿದ್ದೀನಿ. ಐ ಹ್ಯಾವ್ ನಾಟ್ ಬೋರ್ನ್ ಆಸ್ ಎ ಟ್ಯಾಲೆಂಟೆಡ್ ಬಾಯ್. ನಾನೇನು ಹುಟ್ಟುವಾಗಲೇ ದೊಡ್ಡ ಬುದ್ಧಿಜೀವಿಯಾಗಿ ಹುಟ್ಟಿಲ್ಲ. ಹಾಗಾಗಿ ಹ್ಮ್. ಯಾವುದೇ ಕೂಡ ಐ ಆಮ್ ಆಲ್ಸೋ ನಾರ್ಮಲ್ ಚೈಲ್ಡ್. ಸೊ ಎಕ್ಸ್ಟ್ರಾರ್ಡಿನರಿ ಚೈಲ್ಡ್ ಏನಿಲ್ಲ. ಬಟ್ ಎಕ್ಸ್ಟ್ರಾರ್ಡಿನರಿ ಎಫೋರ್ಟ್ ಹಾಕಬೇಕು. ಆ. ಯಾಕಂದರೆ ನಾನು ಕ್ರಿಕೆಟ್ ಭಾಳ ನೋಡುತ್ತಿದ್ದೆ. ನಮ್ಮ ಸಚಿನ್ ತೆಂಡೂಲ್ಕರ್ ಬಗ್ಗೆ ಓದ್ತಿದ್ದೆ. ಸಚಿನ್ ತೆಂಡೂಲ್ಕರ್ 10ನೇ ತರಗತಿ ಅಷ್ಟೇ ಓದಿದ್ದಾರೆ. ಬಟ್ ಈ ಬಿಕಮ್ ದ ವರ್ಲ್ಡ್ ಚಾಂಪಿಯನ್. ಒಂದು ಮಾಸ್ಟರ್ ಬ್ಯಾಟ್ಸ್‌ಮನ್ ಆಗಿದ್ದಾರೆ. ಅದಕ್ಕೇನಪ್ಪ ಕಾರಣ ಅಂತ ಹೇಳಿದರೆ, ಅವ್ರು ಏನೂ ಮಾಡಿಲ್ಲ. ಒಂದೇ ಒಂದು ಬಾಲು. ಆ ಬಾಲನ್ನು ಡೈಲಿ ಕರೆಕ್ಟಾಗಿ ಹೊಡಿತಾ ಇದ್ರು.
ಆ ಕನ್ಸಿಸ್ಟೆನ್ಸಿ. ಬಾಲನ್ನು ಕರೆಕ್ಟಾಗಿ ಸ್ಟ್ರೈಕ್ ಮಾಡೋದ್ರಲ್ಲಿ ಮಾತ್ರ ಫೋಕಸ್ ಮಾಡಿದರು, ಎಫೋರ್ಟ್ ಮಾಡಿದರು, ಡೈಲಿ ಪ್ರಾಕ್ಟೀಸ್ ಮಾಡಿದ್ರು, ಅಷ್ಟೇ ಮಾಡಿದರು. ಈ ಹ್ಯಾಸ್ ನಾಟ್ ಕಾವ್ಡ್ ಫಾರ್ ಬಿಗ್ ಪಾಪ್ಯುಲಾರಿಟಿಗೆ ಅವನೇನು ಕಾರು ಮಾಡಿಲ್ಲ ಅವರು. ಈ ಬಿಕಮ್ ದ ಮಾಸ್ಟರ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. ಆ ಥರ ಪ್ರತಿಯೊಬ್ಬರು ನೀವು ನೋಡ್ಬೋದು. ಎಲ್ಲರೂ ಕೂಡ ಯಾರು ಫೋಕಸ್ ಮಾಡಿ ಒಂದು ವಿಷಯದಲ್ಲಿ ಗಮನ ಕೊಟ್ಟು ಶ್ರಮಿಸ್ತಾರೆ, ಖಂಡಿತ ಆ ಫೀಲ್ಡಲ್ಲಿ ಸಕ್ಸಸ್ ಆಗ್ತೀರಾ. ಅದಕ್ಕೆ ನೀವು ರ್ಯಾಪಿಡ್ ರಶ್ಮಿ ಕೂಡ ಉದಾಹರಣೆ ಆಗ್ತೀರಾ. ಥ್ಯಾಂಕ್ ಯು ಸರ್. IAS ಅಂತ ಬಂದಾಗ ಎಷ್ಟು ಚೆನ್ನಾಗಿ ನೀವು, ನಂಗೆ ಅದೇ ಇಷ್ಟ ಆಗಿದ್ದು. ಎಲ್ಲರನ್ನು ನೋಡೋದು ಬೇರೆ, ಅದನ್ನು ನಿಮ್ಮ ಲೈಫಿಗೆ ಅಳವಡಿಸ್ಕೊಳ್ಳೋ ರೀತಿನಲ್ಲೇ ಅದನ್ನು ಎಳ್ಕೊಳ್ಳೋದು ಬೇರೆ. ಸೊ ನೀವು ಹೇಗೆ ಹೇಳಿದ್ರಿ, ಒಂದೇ ಒಂದು ಬಾಲು ಅಥವಾ ಕನ್ಸಿಸ್ಟೆನ್ಸಿ, ಒಂದು ಪರ್ಟಿಕ್ಯುಲರ್ ಸ್ಟ್ರೈಕು ಅಷ್ಟನ್ನೇ ಫೋಕಸ್ ಮಾಡ್ತಾಯಿದ್ರು ಅವರು ಅಂತ. ಇದನ್ನೇ IASಗೆ ನಾನೊಂದು ಮೆಟಫಾರಿಕಲಿ ಕೇಳಬೇಕಂದ್ರೆ, ಎಷ್ಟೋ ಜನ ಯುವಕರು ನೋಡ್ತಾ ಇರ್ತಾರಲ್ಲ, ವೇ ಡು ದೇ ಸ್ಟಾರ್ಟ್, ಅಂದರೆ ಫ್ಯೂ ಬೇಸಿಕ್ಸ್ ಟು ಡೂ. ಇಲ್ಲ, ಬೇಸಿಕ್ಸ್ ಅಂತ ಹೇಳಿದರೆ ಫಸ್ಟು ನಿಮಗೆ ಆ ಡಿಸೈರ್ ನಿಮ್ಮ ಒಳಗಡೆಯಿಂದ ಬರಬೇಕಿತ್ತು. ಏನಾದರೂ ನೀವು ನಾನು ಐ ಎ ಬಿಡಲ್ಲ. ಎಸ್ ಆಗಬೇಕೋ ಏನಾಗಬೇಕಾದ್ರೂ ಪರವಾಗಿಲ್ಲ, ನಿಮ್ಮ ಒಳಗೆಯಿಂದ ಬರಬೇಕು. ನಿಮ್ಮ ತಂದೆ ತಾಯಿಗೆ ಹೇಳ್ತಾರಂತ ಬರಬಾರ್ದು, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತಾರಂತ ಬರಬಾರ್ದು, ಅಥವಾ ಇನ್ಯಾರೋ ಯಾರೋ ಪಕ್ಕದವ್ರನ್ನ ಬೀದಿನಲ್ಲಿ ನೋಡಿದ್ರು. ಹೋಗ್ತಾರೆ ಅವ್ರಿಗೆ ಹೇಳ್ತಾರಂತ ಬರಬಾರ್ದು. ನಿಮ್ಮ ಒಳಗಡೆ ಏನು ಕನಸಿದೆ ಅದು ನಿಮ್ಮ ಒಳಗಡೆ ಇರಬೇಕು, ಅಲ್ಲಿಂದ ಬರಬೇಕು. ಅಲ್ಲಿಂದ ಸರಿ, ಬಂದರೆ ಅಷ್ಟೇ ಸಸ್ಟೈನ್ ಆಗುತ್ತೆ. ಸರಿ. ಬೇರೆ ಎಲ್ಲಿಂದ ಬಂದರೂ ಆಗಲ್ಲ. ಕಲ್ಲಿನ ಮೇಲೆ ಕೂಡ ಗಿಡ ಬೆಳೀತದೆ. ಅದೇ ಆ ಬೀಜಕ್ಕೆ ಬೆಳೆಯಬೇಕಂತ ಆಸಕ್ತಿ ಇರಬೇಕು. ಯಾರೂ ನೀರು ಹಾಕಿಲ್ಲ, ಕಲ್ಲಿನ ಮೇಲೆ ಬರ್ತದೆ. ಗೋಡೆ ಮೇಲೆ ನೋಡ್ತಿರ್ತೀರ, ಯಾವುದೋ ಒಂದು ಗಿಡಗಳು ಬರ್ತಾ ಇರ್ತದೆ, ಸರ್. ದೊಡ್ಡ ದೊಡ್ಡ ಮರಗಳು ಬೆಳೆದಿರ್ತದೆ. ಆ ಆತ್ಮಶಕ್ತಿ ನಿಮ್ಮಲ್ಲಿ ಇರಬೇಕು. ಅಲ್ಲಿಂದ ಪ್ರಾರಂಭ ಮಾಡಬೇಕು. ಎಸ್ಪೆಷಲಿ ನೀವು IAS ತಯಾರಿಕೆ ಬಗ್ಗೆ ನಾನು ಹೇಳೋದಾದರೆ, ಮೊದಲನೇದಾಗಿ ಬೇಸಿಕ್ಸ್ ನಾಲೆಡ್ಜ್ ಬೇಕು. ಬೇಸಿಕ್ ನಾಲೆಡ್ಜ್ ಅಂದರೆ ಹಿಸ್ಟ್ರಿ, ಜಾಗ್ರಫಿ, ಸೈನ್ಸ್, ಪೊಲಿಟಿಕಲ್ ಸೈನ್ಸು, ಕರೆಂಟ್ ಅಫೇರ್ಸು, ಇಷ್ಟೇ ನಮಗೆ ಬೇಕಾಗಿರೋದು. ಮತ್ತು ಕರೆಂಟ್ ಅಫೇರ್ಸ್ ತಕ್ಷಣ ಡೈಲಿ ನಾವು ಪೇಪರ್ ಎತ್ಕೊಂಡು ಈಗ ಬರುವಂತಹ ತಮಾಷೆ ನ್ಯೂಸ್ಗಳು ನೋಡಬೇಕು ಅವಶ್ಯಕ ಇಲ್ಲ. ಬೇಸಿಕ್ ನಾಲೆಡ್ಜ್ ಬಿಲ್ಡ್ ಮಾಡಬೇಕು. ನಿಮಗೆ ಈ ಭಾರತ ದೇಶದ ಬಗ್ಗೆ ಒಂದು ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಎಷ್ಟು ಗೊತ್ತಿರಬೇಕು ಅಷ್ಟು ಗೊತ್ತಿದ್ದರೆ ಸಾಕು. ಅದಕ್ಕೆ ತಿಳುವಳಿಕೆ ಮಾಡ್ಕೊಳ್ಳೋಕ್ಕೆ ನೀವು ಬುಕ್ಸ್ಗಳನ್ನ ಓದಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಎಷ್ಟು ಓದ್ತೀರೋ ಅಷ್ಟು ಮಟ್ಟಕ್ಕೆ ಅನಲೈಸಿಸ್ ಮಾಡೋಕ್ಕೆ ಶುರು ಮಾಡಬೇಕು. ಹ್ಞೂ. ಸಾಮಾನ್ಯವಾಗಿ ಇವತ್ತು ಇಂಟರ್ನೆಟ್ ಇರೋದ್ರಿಂದ ನಿಮ್ಮ ತುದಿಗೆ ಬೆರಳಲ್ಲೇ ಎಲ್ಲ ಸಿಗ್ಬಿಡ್ತದೆ. ಇನ್ಫಾರ್ಮೇಷನ್ ಈಸ್ ಅಬಂಡೆಂಟ್ ಹಿಯರ್. ಆದರೆ ಇನ್ಫಾರ್ಮೇಷನ್ ಪ್ರಾಸೆಸ್ ಮಾಡಬೇಕು. ಆ ಇನ್ಫಾರ್ಮೇಷನ್ ಪ್ರಾಸೆಸ್ ಮಾಡಿ ಅದನ್ನು ಹೆಂಗೆ ರಿಯಲ್ ಲೈಫ್ಗೆ ಅಪ್ಲೈ ಮಾಡೋದು, ಅದನ್ನು ಅನಲೈಸಿಸ್ ಮಾಡೋದು ರೀತಿಲಿ ನೋಡಬೇಕು. ಉದಾಹರಣೆಗೆ ಯಾವುದೋ ಒಂದು ಆ, ಈ ರಷ್ಯಾ ಯುಕ್ರೇನ್ ವಾರ್ ಬಂದಿದ್ರೆ, ರಷ್ಯಾ ಯುಕ್ರೇನ್ ವಾರಿಂದ ನಮ್ಮ ದೇಶಕ್ಕೆ ಏನು ಇಂಪ್ಯಾಕ್ಟ್ ಆಗ್ಬೋದು, ಅಥವಾ ನಮ್ಮ ದೇಶ ಅದನ್ನು ಯಾವ ಥರ ಲಾಭ ಪಡ್ಕೊಳ್ಬೋದು, ಅಥವಾ ಯಾವುದೇ ರೀತಿ ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು, ಹ್ಞೂ. ಈ ರೀತಿ ಬೇರೆ ಬೇರೆ ಆಂಗಲಲ್ಲಿ ನೋಡುವಂತಹ ಒಂದು ಆ್ಯಟಿಟ್ಯೂಡನ್ನು ಡೆವಲಪ್ ಮಾಡಬೇಕು. ಇದೇನು ನಾನು IAS ಅಧಿಕಾರಿಯಾಗಿ ನಾನು ಮಾತಾಡುವಾಗ ನಿಮಗೇನು ದೊಡ್ಡದಾಗಿ ಅನಿಸ್ಬೋದು. ಬಟ್ ನೀವು ಶುರು ಮಾಡುವಾಗ ಈ ಥರ ಥಾಟ್ ಪ್ರಾಸೆಸ್ನ ಶುರು ಮಾಡಬೇಕು. ಮತ್ತು ಡೈಲಿ ಓದಬೇಕು. ಹ್ಞೂ. ನೀವು ಡೈಲಿ ಓದಬೇಕು. ಸಿಲೆಬಸ್ ಏನಂತ ತಿಳ್ಕೊಳ್ಬೇಕು. ನಾನು ಫಸ್ಟ್ ಓದೋಕ್ಕೆ ಶುರು ಮಾಡಿದಾಗ ಹ್ಞೂ. IAS ಎಕ್ಸಾಮ್ ತಕ್ಷಣ ಎಲ್ಲ ಸಿಕ್ಕಿದ್ದೆಲ್ಲ ಓದೋಕ್ಕೆ ಶುರು ಮಾಡಿಬಿಟ್ಟೆ ನಾನು. ಓಹ್! ಹೋಗಿ ಎಲ್ಲದನ್ನು ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಗೊತ್ತಾಯಿತು, ಎಲ್ಲವನ್ನು ಓದಿದರೆ IAS ಆಗೋಲ್ಲ. ಎಲ್ಲವನ್ನು ಓದುವುದು ಬೇಕಾಗಿಲ್ಲ. ಓಹೋ! ನಿಮಗೆ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಫೋಕಸ್ ಬೇಕು. ಈ ಸಪೋಸ್ ಈ ಸಬ್ಜೆಕ್ಟ್ ಇದ್ದರೆ, ಹಿಸ್ಟ್ರಿ ಅಂದರೆ ಎಲ್ಲನೂ ಹಿಸ್ಟ್ರಿನೇ. ಇವತ್ತಿಗೂ ನಾಳೆಗೆ ಹಿಸ್ಟ್ರಿ ಆಗಿಬಿಡ್ತದೆ. ಅದು ಹಿಸ್ಟ್ರಿ ಈಸ್ ನಾಟ್ ಆಲ್ ಹಿಸ್ಟ್ರಿ. ಸೊ ನಿಮ್ಮ ಎಕ್ಸಾಮಿನೇಷನ್ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಬರ್ತದೆ, ಆ ಥರ ಎಷ್ಟು ಕ್ವಶ್ಚನ್ ಬರ್ತದೆ ಅದನ್ನು ನೋಡಿಕೊಂಡು ಓದಿದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ನಾಲೆಜ್ ಎಲ್ಲಿಂದ ಬಂತು? ಅಂದರೆ ಅದಕ್ಕೆ ಕೋಚಿಂಗ್ ಅಂತ ಇದೆ ಅಫ್ಕೋರ್ಸ್. ಪ್ಲಸ್ ದೆರ್ ಆರ್ ಬುಕ್ಸ್ ಫಾರ್ ಇಟ್ ಬಟ್ ನಿಮ್ಗೆ ಅದು ಕ್ಯೂ ಸಿಕ್ಕಿದ್ದು ಎಲ್ಲಿಂದ ಸರ್? ನನಗೆ ಮುಖ್ಯವಾಗಿ ನಮ್ಮ ಫಾರ್ಮರ್ ಚೀಫ್ ಸೆಕ್ರೆಟರಿ ಹಿರಿಯನ್ ಬಂದ ಒಬ್ಬರಿದ್ದರು. ಅವರು ಒಂದು ಬುಕ್ ಬರೆದಿದ್ದಾರೆ, ಸಣ್ಣ ಬುಕ್, ಒಂದು ₹20 ಬುಕ್ ಇದೆ. ಯಾವುದು ಸರ್ ಅದು? ಸೊ IAS ತೇರು ಅಣುಗುಮುರೈಮ್ ಅಂತ ಅವರು ತಮಿಳಲ್ಲಿ ಬರೆದಿದ್ದಾರೆ. ಅದರದ್ದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬಂದು ಅಪ್ರೋಚಸ್ ಟು IAS ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಬುಕ್ ಬರೆದಿದ್ದಾರೆ. ಆ ಬುಕ್ಕು ನನಗೆ ಎಲ್ಲೋ ಒಂದು ಕಡೆ ಸಿಕ್ಕಿತ್ತು. ಓಹೋ! ನಾನು ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಕ್ಕೆ ಮುಂಚೆ ಸಿಗ್ತಾ ಇತ್ತು ನನಗೆ. ನಾನು ಆ ಬುಕ್ಕು ₹20 ತಾನೇ ಇದೆ ಈ ಬುಕ್ಕು ಬೆಲೆ, ಇದರಲ್ಲಿ ಏನು ಉಪಯೋಗ ಇರುತ್ತೆ ಅಂತ ಹೇಳಿ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಆಮೇಲೆ ನಾನು ಒಂದು ಸರಿ ಎಕ್ಸಾಮೆಲ್ಲ ಬರೆದು ಫೇಲ್ ಆದಮೇಲೆ, ಫಸ್ಟು ಟೈಮ್ ಹೋಗಿ ಬಂದ ಮೇಲೆ ನನಗೆ ಆ ಬುಕ್ಕು ಸಿಕ್ತು ತಿರ್ಗಾ. ₹20 ಬುಕ್ ಆದ್ರೆ ಪರವಾಗಿಲ್ಲ, ಏನು ಬರೆದಾರೆ ಅಂತ ನಾನು ತೆಗೆದು ಓಪನ್ ಮಾಡಿ ನೋಡಿದೆ. ಕೇವಲ ಒಂದು 60ರಿಂದ 100 ಪುಟ ಅಷ್ಟೇ ಬುಕ್ಕಿತ್ತು. ಆ ಬುಕ್ಕನ್ನು ನಾನು ಓದಿದ್ರೆ ಆ ಒಂದು ಫೇಲ್ಯೂರ್‌ನ ಅವಾಯ್ಡ್ ಮಾಡ್ಬೋದಿತ್ತು. ಅಯ್ಯೋ! ಯಾವ ಥರ ನಾವು ಓದಬೇಕು, ಯಾವ ಥರ ಎಕ್ಸಾಮ್ ಬರ್ತದೆ ಅಂತ ಅದರಲ್ಲಿ ಹೇಳ್ತಿದ್ದಾರೆ. ಸೊ ಎನಿಥಿಂಗ್ ದಟ್ ಹಾಗಾಗಿ ಯು ವಾಂಟ್ ಟು. ನೀವು ಬುಕ್ ಕವರ್ ಮೇಲೆ, ಬುಕ್ ಬೆಲೆ ಮೇಲೆ ಬುಕ್ ಮೌಲ್ಯ ಮಾಡುವಂಥ ಒಂದು ಆಟಿಟ್ಯೂಡ್ ಇದೆಯಲ್ಲ, ಅದು ತಪ್ಪಾದ ಆಟಿಟ್ಯೂಡ್. ಅದು ನನಗೆ ಇತ್ತು, ಅದರಿಂದ ನಾನು ಅನುಭವಿಸಿದ್ದೀನಿ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿಮ್ಮ ಹಿರಿಯರು ಹೇಳ್ತಾರೆ, ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ನಿಮಗೇ ಜಾಸ್ತಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ರೆ ಯಾವುದೂ ಕಲಿಯೋಕ್ಕಾಗಲ್ಲ.
ಅದಕ್ಕಾಗಿ ನಿಮಗೇನು ನನಗೇನೂ ಗೊತ್ತಿಲ್ಲ ಅಂತ ನೀವು ಫೀಲಿಂಗ್ ಇನ್ಫೀರಿಯರು ಬೇಡ. ಬಟ್ ಆ ಕ್ಷೇತ್ರದಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವರಿಂದ ನೀವು ಅನುಭವ ಕಲಿತುಕೊಳ್ಬೇಕು. ಉದಾಹರಣೆಗೆ ಒಂದು ಆಂಕರ್ ಆಗ್ಬೇಕಂತ ಅಂದ್ಕೊಳ್ಳಿ. ನಿಮ್ಮನ್ನು ಅಬ್ಸರ್ವ್ ಮಾಡಬೇಕು. ಇನ್ನೊಬ್ರು ಹ್ಮ್. ಆಂಕರ್ ಆಗ್ಬೇಕಾದ್ರೆ ನಿಮ್ಮನ್ನು ಅಬ್ಸರ್ವ್ ಮಾಡಬೇಕು. ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ಥರ ಅವರು ಇಷ್ಟು ಪ್ರಿಪ್ರೇಷನ್. ಮಟ್ಟಕ್ಕೆ ಬೆಳೆದಿದ್ದಾರೆ. ಹ್ಮ್. ಎಲ್ಲರಿಗೂ ನೀವು ಇಷ್ಟು ಮಟ್ಟಕ್ಕೆ ಬೆಳೆದಿರೋದು ಮಾತ್ರ ಕಣ್ಣಿಗೆ ಗೊತ್ತಿದೆ. ನಿಮ್ಮ ಬುಡ ಏನಿದೆ, ನೀವು ಎಷ್ಟು ಕಷ್ಟ ಶ್ರಮ ಪಟ್ಟಿದ್ರೆ ಯಾರಿಗೂ ಗೊತ್ತಾಗಲ್ಲ. ಅದನ್ನು ನೋಡಬೇಕು. ನೀವು ಮೇಲೆ ನೋಡಿ ಆಸೆ ಪಡೋದಕ್ಕಿಂತ ಕೆಳಗೆ ನೋಡಿ ಇನ್ಸ್ಪಿರೇಷನ್ ಆಹಾ, ಆಗಬೇಕು. ವಾಟ್ ಅ ನೈಸ್ ಲೈನ್. ಆಲ್ವೇಸ್ ಅಬ್ಸರ್ವ್ ದ ರೂಟ್ಸ್. ಎಲ್ಲಿಂದ ಅಬ್ಸರ್ವ್ ದ ಬಂದ್ರು. ರೂಟ್ಸ್ ಹೆಂಗೆ ಮಾಡ್ತಿದ್ದಾರೆ ಅಂತ ನೋಡಬೇಕು. ನೋಡ್ಬಿಟ್ಟು ಅದನ್ನ ನೀವು ಅನ್ಕೊಳ್ಳಿ. ನೀವು ಯಾವ ಥರ ನಿಮಗೆ ಏನು ಬೇಕೋ ಅದೇ ಥರ ನೀವು ಅಳವಡಿಸ್ಕೊಳ್ಳಿ. ಅದನ್ನೇ ಕಾಪಿ ಪೇಸ್ಟ್ ಮಾಡಬೇಕಂತ ಹೇಳ್ತಾ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮ್ಮ ಡ್ರೀಮಿಗೆ ಯಾವ ಥರ ಅಳವಡಿಕೆ ಮಾಡ್ಬೋದು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು. ಆ ಥರ ನಿಮಗೆ ಈ ಸಪೋಸ್ IAS ಎಕ್ಸಾಮ್ ಬರೀಬೇಕಂತ ಹೇಳಿದ್ರೆ IAS ಎಕ್ಸಾಮ್ ಬಗ್ಗೆ ಯಾರಾದ್ರು 4 ಜನ ಬುಕ್ ಬರೆದಿರ್ತಾರೆ. ಅಲ್ಲಿ IAS ಆಗಿದ್ದವ್ರು ಬುಕ್ ಬರೆದಿರ್ತಾರೆ. ಇಲ್ಲ IAS ಎಕ್ಸಾಮ್ ಬಗ್ಗೆ ತಿಳಿದವ್ರು ಬುಕ್ ಬರೆದಿರ್ತಾರೆ. ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಒಬ್ಬರು IASಗೆ ಪರೀಕ್ಷೆಗೆ ಪಾಸ್ ಮಾಡಿರ್ತಾರೆ. ಅವ್ರ ಹತ್ರ ಕೇಳಿ. ಏನಿಲ್ಲದೇ ಇದ್ದರೆ ಎಷ್ಟೋ ಬುಕ್ಗಳು ಬಂದಿದೆ. ಫಸ್ಟು ಓದ್ಬಿಟ್ಟು ಐಡಿಯಾವನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನ ಪ್ರಕಾರ ಫಾಲೋ ಅಪ್ ಮಾಡಿದ್ರೆ ಆಗುತ್ತೆ. Repose. Wake up to fresh ideas. Repose. ಸೊ ಬಿಫೋರ್ ಯು ಕುಡ್ ಬಿ ವೇರ್ ಯು ಆರ್ ಟುಡೇ, ನಿಮಗೂ ತುಂಬ ಕನ್ಫ್ಯೂಷನ್ಸು, ಗೊಂದಲಗಳು ಸಮ್ಟೈಮ್ಸ್ ಅನ್ಸಿರ್ಬೋದಲ್ಲ, ಆಗಲ್ಲ ಬಿಡಿ ಇದು ಸಾಕು ಅಂತ ಹೋಗ್ಬಿಡೋಣ ಅಂತ. ಅವಾಗ ವೇರ್ ವರ್ ಯು ಗೆಟಿಂಗ್ ದ್ಯಾಟ್ ಗೈಡೆನ್ಸ್, ಅಥವಾ ಇಲ್ಲ ನೋ ದಿಸ್ ಇಸ್ ಫಾರ್ ಮೀ ಅಂತ? ಹೌ ಆರ್ ಯು ಫೈಂಡಿಂಗ್ ದಟ್ ಮೋಟಿವೇಶನ್ ಟು ಸ್ಟೇ ಆನ್ ದಿಸ್ ಪಾತ್? ಹೌದು, ಇಟ್ ಈಸ್ ಹ್ಯೂಮನ್ ಫಾರ್ ಎವ್ರಿಬಡಿ ಟು ಗೆಟ್ ಡಿಜೆಕ್ಟೆಡ್ ಅಟ್ ಎವ್ರಿ ಫೇಲಿಯರು. ಅದು ಅಷ್ಟು ಮಟ್ಟಕ್ಕೆ ಮೆಚುರಿಟಿ ಆಗಿದ್ದರೆ ನಾನಾಗಲೇ IAS ಆಗ್ತಿದ್ದೆ. ಸೊ ಆ ಮೆಚುರಿಟಿ ಬರುವುದಕ್ಕೇ ನಿಮಗೆ ಇಷ್ಟು ಫೇಲ್ಯೂರ್ಸ್ ಬರ್ತದೆ. ನಾನು ಜಿಮ್ರಾನ್ ಅವ್ರದ್ದು ನೋಡಿ ಕೇಳ್ತಿದ್ದಾಗ ಅವ್ರು ಹೇಳ್ತಾ ಇರ್ತಾರೆ, ಸಕ್ಸಸ್ ಆ್ಯಂಡ್ ಫೇಲಿಯರ್ ಆರ್ ನಾಟ್ ಟೂ ಡಿಫ್ರೆಂಟ್ ಥಿಂಗ್ಸು. ಫೇಲಿಯರ್ ಈಸ್ ಪಾರ್ಟ್ ಆಫ್ ದ ಸಕ್ಸಸ್ ಅಂತ. ಇಟ್ಸ್ ಓನ್ಲಿ ಅ ಗ್ರೋತ್ ಕರ್ವ್ ವಿಚ್ ಈಸ್ ಎ ಸ್ಟೇಜ್. ನಾವು ಅಂದ್ಕೊಳ್ತಿದ್ದೀವಿ ಫೇಲಿಯರ್ ಒಂದು ಸ್ಟೇಟಸ್ಸು, ಸಕ್ಸಸ್ ಒಂದು ಸ್ಟೇಟಸ್ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋ, ಅಲ್ಟಿಮೇಟ್ ಈಸ್ ಸಕ್ಸಸ್ ಡೆಸ್ಟಿನೇಷನು, ಬಟ್ ಫೇಲಿಯರ್ ಇಸ್ ಒನ್ ಆಫ್ ದ ಸ್ಟೇಜು. ಹಾಗಾಗಿ ಆ ಸ್ಟೇಜಿಗೆ ನಾವು ಮೆಚ್ಯೂರ್ ಆಗಬೇಕಾಗತ್ತೆ. ನಾನು ಈ ಸರಿ ಫೇಲಿಯರ್ ಆದಾಗ ನಾನು 2003ರಲ್ಲಿ IAS ಎಕ್ಸಾಮ್ ಫಸ್ಟ್ ಎಕ್ಸಾಮ್ ಕೊಟ್ಟೆ. ನಾನು ಪಾಸಾಗಿ IAS 2010. ಸತತವಾಗಿ 7 ವರ್ಷಗಳ ಕಾಲ ನನ್ನ ಕನಸನ್ನು 4 ಅಟೆಂಪ್ಟ್ಗಳಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ. ಮತ್ತು ಮಧ್ಯದಲ್ಲಿ ನನಗೆ ಭಾಳಷ್ಟು ಪರ್ಸ್ನಲ್ ಲಾಸು ಆಗಿರುತ್ತದೆ. ಅಂದರೆ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿದೆ. ಆಮೇಲೆ ನಾನು PG ಮಾಡುವಾಗ ನನ್ನ ರಿಸರ್ಚ್ ಲ್ಯಾಬ್ರೇಟ್ರಿನಲ್ಲಿ ನಾನು ಥೀಸಿಸ್ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ನಂದು ಬ್ಲಾಸ್ಟ್ ಆಯಿತು. ಸೊ ನನ್ನ ಥೀಸಿಸ್ ಟೈಮ್ಗೆ ಸಬ್ಮಿಟ್ ಮಾಡೋಕ್ಕಾಗಿಲ್ಲ. ಥೀಸಿಸ್ ಸಬ್ಮಿಟ್ ಮಾಡೋಕ್ಕಾಗದೇ ಇರೋದ್ರಿಂದ ನಾನು ಎಕ್ಸಾಮ್ ಬರೆಯೋಕ್ಕಾಗಿಲ್ಲ. ಆಮೇಲೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ನಾನು ತಿರ್ಗಾ PG ಮುಗಿದ ಮೇಲೆ ಜಾಬ್ಗೆ ಹುಡುಕಿದೆ. ಜಾಬ್ ಸಿಕ್ಕಿರಲಿಲ್ಲ. ಆಮೇಲೆ ಬೆಂಗಳೂರು ವೆಟರ್ನರಿ ಕಾಲೇಜಿಗೆ ಬಂದು ಡೈಲಿ ₹300ಗೆ ನಾನು ಸ್ಯಾಲ್ರಿಗೆ ಜಾಯ್ನ್ ಮಾಡಿಕೊಂಡೆ. ಸೊ ಈ ರೀತಿ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಆರ್ಥಿಕವಾಗಿ, ಮಾನಸಿಕವಾಗಿ ಭಾಳಷ್ಟು ತೊಡಕುಗಳು ಬಂದೇ ಬರ್ತದೆ. ಇಟ್ ವಿಲ್ ಆಲ್ ಮೆಚ್ಯೂರಿಂಗ್ ಯು ಟು ಹೋಲ್ಡ್ ದ ಸಕ್ಸಸ್. ಈಗ ನೀವು ಮಣ್ಣಿನ ಪಾಟ್ ನೋಡಿರ್ತೀರ, ಎರ್ತನ್ ಪಾಟ್ ನೋಡಿರ್ತೀರ. ಎರ್ತನ್ ಪಾಟು ಇವತ್ತು ಅದು ನೀರು ಸೋರಿಕೆ ಇಲ್ಲದೆ ಇರ್ತದೆ. ಆದರೆ ಅದು ನೀವು ತಯಾರಿ ಮಾಡೋವಾಗ ನೋಡ್ತೀರಾ, ಅದು ಕೇವಲ ಮಣ್ಣು ನೀರನ್ನು ಮಿಕ್ಸ್ ಮಾಡಿ ಒಂಥರ ಚೆನ್ನಾಗಿ ಮಾಡಿ ಮತ್ತು ಬೆಂಕಿಲಿ ಸುಟ್ಟು ಆಮೇಲೆ ತಾನೇ ಅದು ಒಂದು ಗಟ್ಟಿಯಾಗುತ್ತೆ. ಅದೇ ಥರ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಟು ಬಿಕಮ್ ಎ ಎರ್ತನ್ ಪಾರ್ಟ್. ನೀವು ಮಣ್ಣಾಗಿರ್ತೀರಾ, ಮಣ್ಣಿನ ಕುಟವಾಗಿರ್ತೀರ ಅಂತ ಈ ಮಧ್ಯದಲ್ಲಿ ಹೌ ಮಚ್ ಯು ಬಿಯರ್ ದ ಬರ್ನ್, ಅದೇ ಡಿಫ್ರೆನ್ಸ್ ನಿಮಗೆ ಬರ್ತಾ ಇರೋದು. ಹಾಗಾಗಿ ಈ ಥರ ನನಗೂ ಕೂಡ ಸಮಸ್ಯೆಗಳು ಬಂದಿದ್ದಾಗ ನನಗೆ ಇನ್ಸ್ಪಿರೇಷನ್ ಮಾಡೋದು ನಮ್ಮ ಡೈಲಿ ಬೇಸಿಸ್ ನಾನೊಂದು ಹ್ಯಾಬಿಟಾಗಿ ಮಾಡ್ಕೊಂಡಿದ್ದೀನಿ. ಎವ್ರಿ ಡೇ ಐ ಸಿ ಸಮ್ ಇನ್ಸ್ಪೈರಿಂಗ್ ಕೋಟು. ಐ ವಿಲ್ ರೈಟ್ ಇನ್ ಅ ಸ್ಮಾಲ್ ಒಂದು ಚೀಟಿಯಲ್ಲಿ ಬರೆದುಕೊಂಡು ಪ್ಯಾಕೆಟ್ ಇಟ್ಕೊಂಡಿರ್ತೀನಿ. ಯಾವಾಗೆಲ್ಲ ಐ ಫೀಲ್ ಲೋ ಅದನ್ನು ತೆಗೆದು ನೋಡ್ತೀನಿ. ಅದು ನೋಡಿಬಿಟ್ಟು ನಾನು ತಿರ್ಗಾ ಐ ವಿಲ್ ಕೀಪ್ ಎನರ್ಜೈಸಿಂಗ್ ಮೈ ಸೆಲ್ಫು. ಹೊರಗಡೆಯಿಂದ ಮೋಟಿವೇಶನ್ ಯಾರೂ ಮಾಡೋಕ್ಕಾಗಲ್ಲ. ಇಂಟರ್ನಲ್ ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ ನೀವು ಪಾಸಿಟಿವ್ ಥಿಂಕಿಂಗನ್ನು ನೀವು ಬೆಳಿತಾನೇ ಇರಬೇಕು. ಅಟ್ಸ್ ಅ ಹ್ಯಾಬಿಟ್. ಇವತ್ತು ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಡೈಲಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳಷ್ಟು ನೆಗೆಟಿವ್ ನ್ಯೂಸ್ ಬರ್ತಾ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡೋದೇ ನ್ಯೂಸ್ ಪೇಪರಲ್ಲಿ ಬರೋದೇ ಫಸ್ಟ್ ಹೆಡ್ಡಿಂಗ್ ಬರೋದೇ ನೆಗೆಟಿವ್ ನ್ಯೂಸ್ ಬರ್ತದೆ. ಅದಕ್ಕಾಗಿ ನ್ಯೂಸ್ ಪೇಪರ್ ಓದಬೇಡ ನಾನು ಹೇಳ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಮೈಂಡ್ ಟು ರಿಸೀವ್ ಎನಿ ಇನ್ಫಾರ್ಮೇಷನ್. ಅದನ್ನು ನೀವು ಕಾನ್ಷಿಯಸ್ ಸ್ಟೇಟಸಲ್ಲಿ ನೋಡಿದ್ದಿದ್ರೆ ಅದು ಪಾಸಿಟಿವ್ ನ್ಯೂಸಾ ನೆಗೆಟಿವ್ ನ್ಯೂಸ್ ಅಂತ ಗೊತ್ತಾಗುತ್ತೆ. ಈಗ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನಿಮ್ಮ ಮೈಂಡು ನೆಗೆಟಿವ್ ಆಗಿಬಿಡ್ತದೆ. ಇಟ್ಸ್ ಲೈಕ್ ಈಟಿಂಗ್ ದ ಜಂಕ್ ಫುಡ್ಡು. ಸಿನ್ಸ್ ಸಂಬಡಿ ಈಸ್ ಗಿವಿಂಗ್ ದ ಫುಡ್, ಯು ಆರ್ ಈಟಿಂಗ್ ಇಟ್. ಸೊ ಜಂಕ್ ಫುಡ್ ತೊಗೊಂಡಿದ್ರೆ ಫಿಸಿಕಲ್ ಹೆಲ್ತ್ ಸಫರ್ ಆಗುತ್ತೆ. ಈ ಥರ ಜಂಕ್ ಇನ್ಫಾರ್ಮೇಷನ್ ತೊಗೊಂಡಿದ್ರೆ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾಟ್ ಓನ್ಲಿ ಇನ್ ಪ್ರಿಪ್ರೇಷನ್, ಈವನ್ ನೌ ಟುಡೇ ಐ ಟೋಲ್ಡ್ ಇನ್ ದ ವೆರಿ ಬಿಗಿನಿಂಗ್ ಇಟ್ ಸೆಲ್ಫ್, ಎವ್ರಿ ಡೇ 1.5 hour ಐ ರೀಚಾರ್ಜ್ ಮೈ ಮೈಂಡ್. ಮೆಂಟಲ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕು.
ಮೆಂಟಲ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಒಂದೇ ಒಂದು ದಾರಿ ರೀಡಿಂಗ್ ಆ್ಯಂಡ್ ರೈಟಿಂಗ್. ನೀವು ರೀಡ್ ಮಾಡಬೇಕು, ರೈಟ್ ಮಾಡಬೇಕು. ರೈಟ್ ಅಂದರೆ ನೀವು ಡೋಂಟ್ ಬಿಕಮ್ ಬಿಗ್ ಆದರ್. ನೀವೇನು ಅಂದ್ಕೊಳ್ತೀರಾ ನಿಮ್ಮ ಮನಸ್ಸಲ್ಲಿ ಅದನ್ನು ಬರೀಬೇಕು. ಬರೆದು ಯು ಹ್ಯಾವ್ ಜರ್ನಲಿಂಗ್. ಟು ರಿಫ್ಲೆಕ್ಟ್ ಮಾಡಬೇಕು. ಹ್ಮ್. ರಿಫ್ಲೆಕ್ಟ್ ಮಾಡಿ ನಾನು ಸಪೋಸ್ ಒಂದು ಬುಕ್ ಓದ್ತೀನಿ. ಹ್ಮ್. ಉದಾಹರಣೆಗೆ ಯಾವುದೊಂದು ಬುಕ್ ಇಲ್ಲಿದೆ, ಅದನ್ನು ಓದ್ತೀನಿ. ಓದೋದು ಓನ್ಲಿ ರಿಸೀವಿಂಗ್ ದಿ ಇನ್ಫಾರ್ಮೇಷನ್. ಓದಿದ ಎಸ್. ಮೇಲೆ ಪ್ರಾಸೆಸ್ ಮಾಡ್ತಿರಲ್ಲ, ದ್ಯಾಟ್ ವಿಲ್ ಸ್ಟ್ರೆಂಥನ್ ಯುವರ್ ಮಸಲ್ಸ್. ಇಟ್ಸ್ ಲೈಕ್ ಲಿಫ್ಟಿಂಗ್ ದ ತಂಬಲ್ಸ್. ಜಿಮ್ಮಲ್ಲಿ. ಒಂದು ಟಂಬಲ್ಸ್ ತೊಗೊಂಬಿಟ್ಟು ನಾನು ಇಮಿಡಿಯೇಟಾಗಿ ನನ್ನ ಮಸಲ್ ಬಿಲ್ಡ್ ಆಗುತ್ತೆ ಅನ್ಕೊಳ್ಳೋಲ್ಲ. ಹೌ ಮಚ್ ರಿಪಿಟೇಷನ್ ಯು ಡೂ, ದ್ಯಾಟ್ ಮಚ್ ಸ್ಟ್ರೆಂತ್ ಯು ಗೆಟ್. ಸೇಮ್ ವೇ ಟು ಬಿಕಮ್ ಮೆಂಟಲಿ ಸ್ಟ್ರಾಂಗ್ ಯು ಹ್ಯಾವ್ ಹ್ಮ್. ಟು ರೀಡ್ ಆ್ಯಂಡ್ ರೈಟ್. ರೀಡ್ ಮಾಡಬೇಕು, ಪ್ರಾಸೆಸ್ ಮಾಡಬೇಕು, ರೈಟ್ ಮಾಡಬೇಕು. ಆವಾಗ ಅಷ್ಟೇ ನಿಮ್ಮ ಮೆಂಟಲ್ ಸ್ಟ್ರೆಂತ್ ಆಗುತ್ತೆ. ದಿಸ್ ರೀಡಿಂಗ್ ಹ್ಯಾಬಿಟ್ಟು ಇಟ್ ವಿಲ್ ನಾಟ್ ಓನ್ಲಿ ಹೆಲ್ಪ್ ಯು ಟು ಬಿಕಮ್ IAS. IAS ಆಗೋದಕ್ಕೂ ರೀಡಿಂಗ್ ಹ್ಯಾಬಿಟ್ಟಿಗೂ ಸಂಬಂಧ ಇಲ್ಲ, ಡೈರೆಕ್ಟ್ ಸಂಬಂಧ ಇಲ್ಲ. ಆದರೆ IAS ಆಗೋದಕ್ಕೆ ಮುಂಚೆ ಮೆಂಟಲ್ ಸ್ಟ್ರೆಂತ್ ಆಗಿರಬೇಕು, ಅದಕ್ಕೆ ರೀಡಿಂಗ್ ಮಾಡಬೇಕು. ರೀಡಿಂಗ್ ಮಾಡೋದು ಎಲ್ಲ ಫೀಲ್ಡಲ್ಲಿ ಇಂಪ್ರೂವ್ ಮಾಡ್ತದೆ. ಇಫ್ ಯು ವಾಂಟ್ ಟು ಬಿಕಮ್ ಎ ಬೆಸ್ಟ್ ಕುಕ್, ಯು ರೀಡ್ ಅಬೌಟ್ ದಟ್ ಕುಕಿಂಗ್, ಯು ರೀಡ್ ಅಬೌಟ್ ದ ಸರ್ವಿಂಗ್, ಆಲ್ ದೋಸ್ ಥಿಂಗ್ಸ್ ಯು ಕೀಪ್ ರೀಡಿಂಗ್. ನೋ, ದಟ್ಸ್ ಹೌ ಯು ಇಂಪ್ರೂವ್ ಯುವರ್ ಸ್ಟ್ರೆಂತ್. ಸೊ ವೆರಿ ವೆಲ್ ಸೆಡ್ ಸರ್. ಅಂದರೆ ಇದೆಲ್ಲ ಹಿಂಗಂದರೆ ಇಟ್ ಮೇ ಲೈಕ್ ದ ಸೇಯಿಂಗ್ ಗೋಸ್ ಬೈ ಮಿಯಾಮೋಟೋ ಮುಸಾಶಿ ಅಂತ ದ ಫೇಮಸ್ ಸೇಯಿಂಗ್. ಅವ್ರೇನು ಹೇಳ್ತಾರೆ, ಇಟ್ ಮೇ ಸೀಮ್ ಡಿಫಿಕಲ್ಟ್ ಅಟ್ ಫಸ್ಟ್ ಬಟ್ ಎವ್ರಿಥಿಂಗ್ ಈಸ್ ಡಿಫಿಕಲ್ಟ್ ಅಟ್ ಫಸ್ಟ್ ಅಂತ ಹೇಳ್ತಾರೆ. ಸೊ ಐ ಗೆಸ್ ಇಟ್ಸ್ ದ ಪವರ್ ಆಫ್ ಸ್ಟಾರ್ಟಿಂಗ್ ಸಮ್ವೇರ್ ಆ್ಯಂಡ್ ಇಲ್ಲ, ಕನ್ಸಿಸ್ಟೆಂಟ್ಲಿ ಅದು ತಾನೇ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಯಾವುದೇ ಒಂದು ವಿಷಯದಲ್ಲಿ ಈಸಿಯಾಗಿ ಸಿಕ್ಬಿಟ್ರೆ ನಿಮಗೇನು ಗೌರವ ಸಿಗುತ್ತದೆ? ವ್ಯಾಲ್ಯೂಬಲ್ ಅಲ್ಲ ಅದಕ್ಕೆ. ಹಾಂ, ಈಗ ಮಣ್ಣು ನಮಗೆ ಭಾಳ ಅವಶ್ಯಕತೆ ಇದೆ, ಬಟ್ ಈಸಿಯಾಗಿ ಸಿಗ್ತದೆ, ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಅದೇ ನಿಮಗೆ ಡೈಮಂಡು ಭಾಳ ಕಷ್ಟಪಟ್ಟು ತೊಗೊಳ್ಬೇಕಾಗತ್ತೆ. ಅದಕ್ಕೆ ಆದರೆ ಇಮಿಡಿಯೇಟ್ ಬೇಕಾಗಿರಲ್ಲ, ಆದರೂ ಅದಕ್ಕೆ ಎಷ್ಟು ಮರ್ಯಾದೆ ಇದೆ. ಅದೇ ಥರ ತಾನೇ ಯಾವುದೇ ಒಂದು ವಿಷಯಕ್ಕೆ ಅದಕ್ಕೆ IAS ಅಷ್ಟು ಕಷ್ಟಪಟ್ಟು IAS ತಗೊಳ್ಳೋದಕ್ಕೇನೆ. ಅಂತಲ್ಲ, ರ್ಯಾಪಿಡ್ ರಶ್ಮಿ ಅಂದರೂ ಅದಕ್ಕೂ ಒಂದು ಗೌರವ ಇದೆ. ಆ ಥರ ಒಂದೊಂದು ಮೀಡಿಯಾದ ಇಂಡಸ್ಟ್ರೀಸ್ನಲ್ಲಿ ಇದ್ದಾರೆ, just saying. ಸ್ಪೋರ್ಟ್ಸ್ ಸೆಕ್ಟರ್ನಲ್ಲಿದ್ದಾರೆ. ಎಲ್ಲರ ಸೆಕ್ಟರ್ನಲ್ಲಿ ಆ ಆ ಹಂತಕ್ಕೆ ಬೆಳೆಯೋದಕ್ಕೆ ಅವರು ಮಾಡಿರೋ ಶ್ರಮ ತಾನೇ ಬೇರೆಯವ್ರಿಗೂ ಅವ್ರಿಗೂ ಇರುವಂಥ ಡಿಫ್ರೆನ್ಸು. ಇಫ್ ಯು ವಾಂಟ್ ಟು ಬಿಕಮ್ ಯುನೀಕ್, ಯು ಹ್ಯಾವ್ ಟು ಗಿವ್ ಯುವರ್ ಯುನೀಕ್ನೆಸ್. ಅಷ್ಟೇ ಡಿಫ್ರೆನ್ಸು. ನೀವು ಎಲ್ಲರ ಥರ ನಾನು ಇರ್ತೀನಿ, ನನಗೆ ಡಿಫ್ರೆಂಟಾಗಿ ರಿಸಲ್ಟ್ ಬರಬೇಕಂದ್ರೆ ಬರಲ್ಲ. ಆಗಲ್ಲ ಅಲ್ವಾ? ಇಫ್ ಯು ಮೇಕ್ ನಿಮ್ಮದೇ ಹೇಳ್ಬಿಡ್ತೀನಿ, ಇಫ್ ಯು ವಾಂಟ್ ಟು ಮೇಕ್ ದ ಡಿಫ್ರೆನ್ಸ್ ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ಇನ್ ಅ ಪಾಸಿಟಿವ್ ಸೆನ್ಸ್. ಸೋ ಮಚ್ ಟು ರಿಫ್ಲೆಕ್ಟ್ ಆನ್. ಎಷ್ಟೊಂದು ಹೇಳಿರ್ತೀವಿ ಅಂದರೆ ಕೆಲವುದೆಲ್ಲ ಅದೇ ಲೈಕ್ ದ ಸೇಯಿಂಗ್ ಅಗೇನ್ ಗೋಸ್, ಐಡಿಯಾಸ್ ಆರ್ ಚೀಪ್, ಎಕ್ಸಿಕ್ಯೂಷನ್ ಇಸ್ ಎಕ್ಸ್ಪೆನ್ಸಿವ್ ಅಂತ. ಕಮ್ಮಿಂಗ್ ಬ್ಯಾಕ್ ಟು ನಾವು BWSSB, ಒಂದಷ್ಟು ಬೇಸಿಕ್ ಪ್ರಶ್ನೆಗಳು ಎಷ್ಟೋ ಜನ ಏನು ನೋಡ್ತಾ ಇರ್ತಾರೆ. ಹೌ ಇಸ್ ವರ್ಕಿಂಗ್ ಫಾರ್ BWSSB? ಇವತ್ತು ಒಂದು 4,000 ಇಂದ 5,000 ಮಂದಿ ಇದ್ದಾರೆ ಅಂತ ಹೇಳಿದ್ರಿ. ಎಂಟ್ರಿ ಲೆವೆಲಿಂದ ಹೈಯೆಸ್ಟ್ ಲೆವೆಲ್ವರೆಗೂ ಏನೇನಿದೆ ಅಂತ ಒಂಚೂರು ಹೇಳ್ಬೋದಾ? ಈಗ ನಾನು ಒಂದು ವಿಷಯ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ BWSSB ನನಗೆ ಚೇರ್ಮನ್ ಪೋಸ್ಟ್ ಕೊಡುವಾಗ ವಿ ಆರ್ ಗೋಯಿಂಗ್ ಜಸ್ಟ್ ಫಾರ್ ದ ಕ್ರೈಸಿಸ್. ಸಮ್ಮರ್ ಕ್ರೈಸಿಸ್ ಬರ್ತಾ ಇತ್ತು. ಆ ಆವಾಗ ಸಂದರ್ಭದಲ್ಲಿ ನೀವು ನಾನು BWSSB ಚೇರ್ಮನ್ ಚಾರ್ಜಿನ ತೊಗೊಂಡಿದ್ದೇನೆ. ಸೊ ನನಗೆ ಲೈಫ್ನಲ್ಲಿ ಒಂದು ದೊಡ್ಡ ಲರ್ನಿಂಗ್ ಏನಂದರೆ, ಯಾವುದೇ ಒಂದು ವಿಷಯ, ಇಫ್ ದರ್ ಈಸ್ ಅ ಕ್ರೈಸಿಸ್ ದರ್ ಈಸ್ ಅನ್ ಆಪರ್ಚುನಿಟಿ. ಇಫ್ ದರ್ ಈಸ್ ಅ ಚಾಲೆಂಜ್ ಇಟ್ ಈಸ್ ಅನ್ ಸ್ಕೋಪ್ ಫಾರ್ ದ ಅಚೀವ್ಮೆಂಟ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಇದೊಂದು ದೊಡ್ಡ ಕ್ರೈಸಿಸ್ ಆಗಿಬಿಟ್ಟಿದೆ ಅಂತ ಹೇಳಿ ನನಗೇನು ಐ ಡಿಡಿಂಟ್ ಗೆಟ್ ಬಾಗ್ ಡೌನ್. ಸೊ ಇಟ್ಸ್ ಅನ್ ಆಪರ್ಚುನಿಟಿ ಟು ಪ್ರೂವ್ ಮೈ ಸೆಲ್ಫ್ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಹೇಗೆ ನಾನು ಬೆಳ್ಳಾರಿ DC ಆದಾಗ ಬೆಳ್ಳಾರಿಗೆ ಹೋಗಿದ್ದೆ. ಆವಾಗ ಇಲ್ಲಿಗಲ್ ಮೈನಿಂಗು ಅದು ಇದು ಅಂತ ಮಾಡಿ ಬೆಳ್ಳಾರಿದು ಸೋಸಿಯೋ ಎಕನಾಮಿಕ್ ಸ್ಟ್ರಕ್ಚರ್ ಬೋರ್ಡ್ ಟೋಟಲ್ ಡಿಸ್ಟ್ರಕ್ಷನ್ ಆಗಿ ಇದ್ದ ಒಂದು ಸಂದರ್ಭ. ಓ ನೀವು ಪೃಥ್ವಿ ಮೂವಿ ನೋಡಿರ್ತೀರಾ, ಹ್ಮ್ ಅದರದ್ದು 2 ಪುಟ ಸಿಚುವೇಶನ್ಸು ನಮ್ಮ ಬೆಳ್ಳಾರಿಲಿತ್ತು. ಸೊ ಆವಾಗ ನಾನು ಜಿಲ್ಲಾಧಿಕಾರಿ ಆದಾಗ ಎಲ್ಲರೂ ಹೆದರಿಸಿದ್ರು ನನಗೆ, ಬೆಳ್ಳಾರಿಗೆ ಹೋಗ್ತಿದ್ದೀರಪ್ಪ ನೋಡ್ಕೊಳ್ಳಿ ವಾಪಸ್ ಬರ್ತೀರಾ ಅಂತ. ಅಷ್ಟು ಮಟ್ಟಕ್ಕೆ ನಮ್ಮ ಜನ ನಮ್ಮನ್ನು ಎದುರಿಸಿದ್ರು. ಆದರೆ ನಾನು ಅಲ್ಲಿ ಹೋಗಿ ನಮ್ಮ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಅಲ್ಲಿ ಶಿಕ್ಷಣದಲ್ಲಿ ಆ ಒಂದು ಬೆಳ್ಳಾರಿ ಕ್ಷೇತ್ರವನ್ನು ಉನ್ನತ ಸ್ಥಾನಕ್ಕೆ ತಂದು, ಮತ್ತು ನಮ್ಮ ಮೈನ್ ಓನರ್ಸ್ಗಳ ಕಡೆಯಿಂದ ಹ್ಮ್ ಅಂದಾಜು 3,000 ಕೋಟಿ ರೂಪಾಯಿಯನ್ನು ನಾವು DMF ಅಂತ ಅಫಿಷಿಯಲಿ ಕಲೆಕ್ಟ್ ಮಾಡಿದೆ. ಅಲ್ಲಿವರೆಗೆ ಅವ್ರು ಯಾರೂ ಕಟ್ಟೇ ಇರಲಿಲ್ಲ. ಸೊ ಅಪ್ಪ ಅದನ್ನು ನಾವು ಸರ್ಕಾರ ಪರವಾಗಿ ಕಲೆಕ್ಟ್ ಮಾಡಿ ಹ್ಮ್ ಅದರ ಮುಖಾಂತರ ಬೆಳ್ಳಾರಿ ಜಿಲ್ಲೆಯಲ್ಲಿ ಇರುವಂತಹ ಮೂಲಭೂತ ಸೌಲತ್ತುಗಳನ್ನ ಇಂಪ್ರೂವ್ ಮಾಡೋಕ್ಕೆ ನಾವು ಶ್ರಮಿಸಿದ್ದೇವೆ. ಆ ರೀತಿ ಇಟ್ಸ್ ಅನ್ ಆಪರ್ಚುನಿಟಿ. ಅವರು ಕಟ್ತಾ ಇಲ್ಲ, Absolutely. ನಾವು ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಕಟ್ಟಿಸಿದ್ದೇವೆ. ಹಾಗಾಗಿ ಅದೇ ಥರ ಪ್ರತಿಯೊಂದು ಚಾಲೆಂಜಸ್ ಕೂಡ ನಮಗೆ ಆಪರ್ಚುನಿಟಿ ಆಗುತ್ತೆ. ಸೊ ಆ ರೀತಿ ಜಲಮಂಡಲಿನಲ್ಲಿ ಕೂಡ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಅಸ್ ಟು ಪ್ರೂವ್ ಅವರ್ ಸೆಲ್ಫು. ಬಟ್ ನಮ್ಮ ಸಂಸ್ಥೆ ಬಗ್ಗೆ ನಿಮಗೆ ಹೇಳುವುದಾದರೆ, ನಮ್ಮ ಸಂಸ್ಥೆ ಆಲ್ಸೋ ಇನ್ನೊಂದು ಚಾಲೆಂಜ್. ನಾನು ಆಗಲೇ ಹೇಳಿದ ಪ್ರಕಾರ ಇದು 60 ವರ್ಷದ ಸಂಸ್ಥೆ. ಹ್ಮ್ ಚಿಕ್ಕ ಮಗುವನ್ನು ತಿತ್ತಿ ಕರೆಕ್ಟ್ ಮಾಡಿ ತೊಗೊಂಡ್ಬರ್ಬೋದು, ದೊಡ್ಡವರನ್ನು ತಿತ್ತುವುದು ತುಂಬ ಕಷ್ಟ ಇದೆ. ನೋಡಿ. ಅದಕ್ಕೆ ಆದಂತಹ ಮೌಲ್ಯಗಳಿರ್ತದೆ, ವ್ಯಾಲ್ಯೂಸ್ ಇರ್ತದೆ, ಆ್ಯಂಡ್ ಒಂದು ಪೇಸ್ ಸಿಸ್ಟಮ್ಸ್ ಇರುತ್ತೆ. ಇರ್ತದೆ. ಆಮೇಲೆ ಆ ಜಲಮಂಡಲಿನಲ್ಲಿ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ಅಲ್ಲಿ ನಾವು ಹೊರಗಡೆಯಿಂದ ನೋಡೋದಕ್ಕೆ ಏನೇ ಅಂದ್ಕೊಂಡ್ರೂ ಕೂಡ
ಅಲ್ಲಿರುವಂತಹ ಭಾಳಷ್ಟು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಭಾಳ ಒಂಥರ ಡೆಡಿಕೇಟೆಡ್ ಸ್ಟಾಫ್ಸ್ ಇದ್ದಾರೆ ನಮ್ಮಲ್ಲಿ. ನಿಮಗೆ ಹ್ಮ್ ಹೊರಗಡೆ ಕಾಣಿಸುವಂತಹ ಜನರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇನ್ನೂ ಡೌನ್ ದ ಲೈನು ಭಾಳ ಜನ ಡೆಡಿಕೇಟೆಡ್ ಆಗಿ ಫೇಸ್‌ಲೆಸ್ ಪೀಪಲ್ ಆರ್ ವರ್ಕಿಂಗ್ ಸೋ ಹಾರ್ಡ್ ಇನ್ ದ ಡಿಪಾರ್ಟ್ಮೆಂಟು. ಮತ್ತು 24/7 ವರ್ಕ್ ನಮಗೆ. ನಮ್ಮ ಹತ್ರ ಯಾವುದೇ ರಿಸರ್ವೇಯರ್ ಇಲ್ಲ. ದೊಡ್ಡ ರಿಸರ್ವೇಯರ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಒಂದು ದಿವಸ 1 ಅವರ್ ಕರೆಂಟ್ ಆಫ್ ಆದರೂ ಕೂಡ ಮಿನಿಮಮ್ 10-20% ಏರಿಯಾಗೆ ನೀರು ಬರಲ್ಲ. ಸೊ 4 ಅವರ್ಸ್ 24 ಅವರ್ಸಲ್ಲಿ 4 ಅವರ್ಸ್ ಕಟ್ ಆದರೆ ನಮಗೆ 8 ಅವರ್ಗೆ ಎಫೆಕ್ಟ್ ಆಗುತ್ತೆ. ಅಂದರೆ 25-30% ಜನರಿಗೆ ನೀರು ಸಿಗಲ್ಲ. ಹ್ಮ್ ಪ್ರತಿ ದಿವಸ 24/7 ಜಾಬ್ ನಮ್ಮದು. ಆ ಥರ ಜಾಬು ನಮ್ಮದು ಇದೆ. ನಾನು ಒಬ್ಬನದೇ ಶ್ರಮ ಅಲ್ಲ. 5,000 ಜನ ಇದ್ದಾರೆ. ಸ್ಯಾನಿಟರಿ ವರ್ಕರ್ಸ್ ಇದ್ದಾರೆ. ವಾಟರ್ ವಾಲ್ಮೆನ್ಸ್ ಇದ್ದಾರೆ. ಅವ್ರಿಗೂ ಫ್ಯಾಮ್ಲಿ ಇದೆ. ವಾಟರ್ ವಾಟರ್ಮೆನ್ಸ್ ಇದ್ದಾರೆ. ಓಕೆ ಅವರಿಗೂ ಫ್ಯಾಮ್ಲಿ ಇದೆ. ಎಲ್ಲರದ್ದು ಫ್ಯಾಮ್ಲಿ ಇದೆ. ಆದರೂ ಕೂಡ ನೀವು ಕೆಲವರು ಜನ ನಮಗೆ ಬಾಡಿಗೆ ಗ್ರಾಹಕರಿಗೆ ಹೇಳ್ತಾರೆ, 3 ಗಂಟೆಗೆ ನೀರು ಬಿಡ್ತೀರಾ? ನಾವು ಹೆಂಗೆ ತಗೊಳ್ಳೋದಂತ. 3 ಗಂಟೆಗೆ ನಾವು ನೀರು ಬಿಡ್ತಾ ಇದ್ವಿ. 3 ಗಂಟೆಗೆ ನೀರು ಬಿಡುವವನು ಒಬ್ಬನಿದ್ದಾನಲ್ಲ, ಅವನನ್ನು ಯಾಕೆ ನೋಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ನಾವು 3 ಗಂಟೆಗೆ ನೀರು ಬಿಡಬೇಕಂತಿಲ್ಲ. 24 ಅವರ್ಸ್‌ನಲ್ಲಿ ಎಂಟೈರ್ ಸಿಟಿ ಕವರ್ ಮಾಡಬೇಕಾದ್ರೆ ಪ್ರತಿಯೊಂದು ಸಿಟಿನಲ್ಲಿ ಇರುವ ಏರಿಯಾಗೂ ಒಂದೊಂದು ತಾಸು ನಾವು ರೊಟೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಓಹೋ ಅನ್ ಟೈಮ್‌ನಲ್ಲಿ ನೀರು ಬಂದೇ ಬರ್ತದೆ. ಅನ್ ಟೈಮ್‌ನಲ್ಲಿ ನಮ್ಮವ್ರು ಕೆಲಸ ಮಾಡ್ತಾನೇ ಇರ್ತಾರೆ. ಸೊ ವಿ ಆರ್ ಆಲ್ಸೋ ಅಟ್ ಸರ್ವಿಸ್ ಟು ಯು. ನಾವು ಹಾಗಾಗಿ ಇದಕ್ಕೆ ಏನಪ್ಪ ಮಾಡಬೇಕಂದ್ರೆ ಜಾಸ್ತಿ ರಿಸರ್ವೇಯರ್ ಮಾಡಬೇಕು. ಬಟ್ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ರಿಸರ್ವೇಯರ್ಸ್ ನಮ್ಮ ಹತ್ರ ಕಡಿಮೆ ಇದೆ. ವಿ ಕಾಂಟ್ ಮೇಕ್ ರಿಸರ್ವೇಯರ್ಸ್. ಹಾಗಾಗಿ ರೊಟೇಷನ್ ಬೇಸಲ್ಲಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಟ್ಸ್ ಎ ಚಾಲೆಂಜಿಂಗ್ ಜಾಬ್. ಬಟ್ ಡೆಫಿನೆಟ್ಲಿ ವಾಟ್ ಎವರ್ ಸಕ್ಸಸ್ ವಿ ಹ್ಯಾವ್ ಅಚೀವ್ಡ್ ಡ್ಯೂರಿಂಗ್ ದಿಸ್ ಕ್ರೈಸಿಸ್, ಐ ಡೆಡಿಕೇಟ್ ಟು ಅವರ್ ಟೀಮ್ ಹೂ ಹಸ್ ವರ್ಕ್ಡ್ 24/7 ಆ್ಯಂಡ್ ದೇರ್ ಸ್ಯಾಕ್ರಿಫೈಸ್ ಇಸ್ ಇಮೆನ್ಸ್. ಸರ್ ಎಲ್ಲ ಮಾತಾಡಿದ್ವಿ ಅಬೌಟ್ ಫ್ಯಾಮಿಲಿ. ಯಾಕೆಂದರೆ ಬ್ಯಾಕ್ ಬೋನ್ ಕೆಲವು ಸತಿ ಒಂದು ಸಾಫ್ಟ್ ಕುಷನಿಂಗು ಅಥವಾ ಮನೆಯಲ್ಲೂ ಇನ್ಸ್ಪಿರೇಷನ್ನ ಸಿಗ್ಬೋದು. ನಿಮ್ಮ ವೈಫ್ ಕೂಡ ಐ ಥಿಂಕ್ ಶೀಸ್ IAS ಆಫೀಸರ್ ಅಲ್ವಾ, ದಿವ್ಯಾ ಪ್ರಭು ಅವರು. ಮನೆಯಲ್ಲಿ ಇಬ್ಬರು ಆಫೀಸರ್ಸ್ಗಳಾದ್ರೆ ಸಂಸಾರ ಹೇಗಿದೆ? ಆ್ಯಕ್ಚುಲಿ ನಮ್ಮ ಮಿಸಸ್ಸು ನಾನು ಭೇಟಿಯಾಗಿದ್ದು ನಮ್ಮ IAS ಟ್ರೈನಿಂಗ್ನಲ್ಲಿ. ಆವಾಗ ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿದ್ದರು. ಓ ಸೊ 2010 ಬ್ಯಾಚಲ್ಲಿ. ಸೊ ನಮ್ಮ ಜೊತೆಗೆ ಅವರು ಹಿಮಾಲಯನ್ ಟ್ರೆಕ್ಕಿಂಗ್ ಹೋಗ್ತಿದ್ವಿ. ಆ ಟೀಮ್ನಲ್ಲಿ ಇದ್ದರು. ಸೊ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲು, ಅವರ ಒಂದು ಗುಡ್ ನೇಚರ್ ಬಗ್ಗೆ ನನಗೆ ಭಾಳ ಇದಾಯಿತು, ಅಟ್ರ್ಯಾಕ್ಟ್ ಆಗಿದೆ. ಆಮೇಲೆ ನಾವು ಇಬ್ಬರು ಸೇರಿ ತಂದೆ ತಾಯಿಯವರ ಆಶೀರ್ವಾದ ಪಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೇವೆ. ಸೊ ಮದುವೆ ಆದಮೇಲೆ ನನಗೆ ಗೊತ್ತಾಯಿತು ಅವರು IAS ಆಗಬೇಕಂತ ಒಂದು ಕನಸಿದೆ ಅಂತ ಗೊತ್ತಾಯಿತು ನನಗೆ. ಸೊ IAS ಆಗಬೇಕಂತ ಕನಸಿದ್ದಾಗ ಅದನ್ನು ಮಾಡದೇ ಹೋದರೆ ಎಷ್ಟು ಪೇಯ್ನ್ ಆಗುತ್ತೆ ನನಗೆ ಆಲ್ರೆಡಿ ವ್ಯಕ್ತಿಗವಾಗಿ ಹ್ಮ್ ಅನುಭವ ಇತ್ತು. ಸೊ ಹಾಗಾಗಿ ಅವರಿಗೆ ನಾನು ತಿಳ್ಕೊಂಡಿದ್ದ ಮೇಲೆ ಹೇಳಿದ್ದೀನಿ IAS ಎಕ್ಸಾಮ್ಗೆ ತಿರ್ಗಾ ಎಕ್ಸಾಮ್ ಬರೀಬೇಕಂತ. ಅವರು ಇಲ್ಲ ನೀವೇ IAS ಇದ್ದೀರಾ ಮತ್ತು ನಾನು ಆಲ್ರೆಡಿ IFSಸಲ್ಲಿದ್ದೀನಿ. ಸೊ ಇಬ್ಬರು ಲೈಫ್ ಚೆನ್ನಾಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ, ಪೀಸ್ಫುಲ್ ಆಗಿರುತ್ತೆ ಲೈಫ್ ಅಂತ ಹೇಳ್ತಾಯಿದ್ರು. ಬಟ್ ನಾನು ಇಲ್ಲ ಪರವಾಗಿಲ್ಲ, ನೀವು ಇವತ್ತು ಏನು ನೀವು ಬೇಡ ಅಂತ ಹೇಳ್ತಿದ್ದೀರಾ, ಒಂದೊಂದು 10 ವರ್ಷ ಆದಮೇಲೆ ತಿರ್ಗಾ ಚುಚ್ಚಬಾರ್ದು. ಬೇಕಂತ ಅನಿಸಿದ್ದಾಗ ನಿಮಗೆ ಆವಾಗ ಸಿಗಲ್ಲ. ಹಾಗಾಗಿ ನಿಮ್ಮ ಕನಸು ಏನಿದೆ ಮಾಡಿ. ಫ್ಯಾಮ್ಲಿ ರನ್ ಮಾಡೋದಕ್ಕೂ ಇದಕ್ಕೂ ಸಂಬಂಧ ಇರುವುದಿಲ್ಲ. ನಾವು ಹಾಗಾಗಿ ಮಾಡಿ ಅಂತ ನಾನು ಕೂಡ ಅವರಿಗೆ ಉತ್ತೇಜನ ಕೊಟ್ಟೆ. ಹ್ಮ್ ಅವರಲ್ಲಿ ಕೂಡ ಆತ್ಮಶಕ್ತಿ ಇತ್ತು, ಆತ್ಮಧೈರ್ಯ ಇತ್ತು. ಮತ್ತು ಅವರು ಕೂಡ ಕಾಲೇಜಲ್ಲಿ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೆದಿರುವಂಥ ವ್ಯಕ್ತಿ. ಹಾಗಾಗಿ ನಾವು ಮದುವೆ ಆದಮೇಲೆ ಅವರು ಪ್ರೆಗ್ನೆಂಟ್ ಆಗಿದ್ದರು. ಪ್ರೆಗ್ನೆಂಟ್ ಆಗಿದ್ದಾಗಲೇ ಎಕ್ಸಾಮ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಲಿಕ್ಕೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಬೇರೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಬೇರೆ. ಓ 2 ಡಿಫ್ರೆಂಟ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ಆ ಎಕ್ಸಾಮ್ ಬರೆಯೋಕ್ಕೆ ಹೇಳಿದ ಮೇಲೆ ಅವರು ಬರೆದಿದ್ದರು. ಸೊ ಬರೆದಾದ್ಮೇಲೆ ಫಸ್ಟು ಮಗು ಹೊಟ್ಟೆಲಿದ್ದಾಗಲೇ ಮೇನ್ಸ್ ಎಕ್ಸಾಮ್ ಬರೆದಿದ್ದರು. ಸೊ ಅದಾದಮೇಲೆ ಇಂಟ್ರ್ವ್ಯೂಗೆ ಹೋದಾಗ ಮಗು ಹಾಲು ಕುಡಿಯುವಂಥ ಮಗು ಇತ್ತು. ಸೊ ಓಹೋ ಆ ಅಟೆಂಪ್ಟಲ್ಲಿ ಅವರು ಪಾಸ್ ಆಗಿದ್ದರು, IAS ಆಗಿದ್ದರು. ಸೊ ಹ್ಮ್ ಹಾಗಾಗಿ ಎಲ್ಲಿ ಕೂಡ ನಮ್ಮ ಸರ್ವೀಸಲ್ಲಿ ಇರೋದು ನಮ್ಮಿಬ್ಬರಿಗೂ ಕೂಡ ಎಲ್ಲಿ ಕೂಡ ಅಡೆತಡೆ ಆಗಿಲ್ಲ. ನಮ್ಮ ಫ್ಯಾಮಿಲಿ ಲೈಫಲ್ಲಾಗಲಿ, ನಮ್ಮ ಮಕ್ಕಳ ಲೈಫಲ್ಲಾಗಲಿ ಯಾವುದೇ ಅಡೆತಡೆ ಆಗಿಲ್ಲ. ನಾವು ರೆಸ್ಪಾನ್ಸಿಬಿಲಿಟಿಗಳನ್ನು ಶೇರ್ ಮಾಡ್ಕೊಂಡಿದ್ದೇವೆ. ಮಕ್ಕಳನ್ನ ಓದಿಸೋದಾಗಲಿ, ಶಿಸ್ತಾಚಾರ ಮಾಡೋದಾಗಲಿ, ಅವ್ರ ಬೆಳವಣಿಗೆಲಾಗಲಿ ನಾವು ಶೇರ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ಕ್ಯಾರಿಯರಿಗೂ ನಿಮ್ಮ ಫ್ಯಾಮಿಲಿ ಲೈಫಿಗೂ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿದ್ದರೆ ಯಾವ ಸರ್ವೀಸಲ್ಲಿದ್ದರೂ ಕೂಡ ಏನು ತೊಂದರೆಯಿಲ್ಲ, ಚೆನ್ನಾಗಿ ಎಲ್ಲಿ ಬದುಕ್ಬೋದು. ಎಡುತ್ತಾರೆ ಯೂಶಲಿ? ಹಾಂ, ಎಲ್ಲಿ ಎಡುವುದು ಜನ? ವೇರ್ ಡು ದೇ ಫೇಲ್? ಅರ್ಥ ಆಗ್ತಾ ಇಲ್ಲ. ಅಂದರೆ ಎರಡನ್ನ ಬ್ಯಾಲೆನ್ಸ್ ಮಾಡೋದನ್ನ ಎಲ್ಲಿ ಜನ ತಪ್ಪು ಮಾಡ್ತಾರೆ ಅಂತ. ಓ ಏನಾಗುತ್ತೆ, ನಾವು ಲೈಫಲ್ಲಿ ನಾನು ಆಗಲೇ ಹೇಳಿದ ಪ್ರಕಾರ ಲೆಫ್ಟ್ ಟು ರೈಟ್ 2 ಕೈ 2 ಕಾಲು ಕೊಟ್ಟಿದ್ದಾರೆ ದೇವರು. ಅದನ್ನು ಯಾವುದಾದ್ರು ಒಂದನ್ನು ಜಾಸ್ತಿ ಬಳಕೆ ಮಾಡ್ತೀವಿ, ಇನ್ನೊಂದು ನಾವು ಸರಿಯಾಗಿ ಬಳಕೆ ಮಾಡಲ್ಲ.
ಸೊ ಸಬ್ಕಾನ್ಷಿಯಸ್ಲಿ ನಾವು ಒಂದೊಂದು ಪೋರ್ಷನ್ ಬಳಕೆ ಮಾಡೋದಿಲ್ಲ. ಹಾಗಾಗಿ ಆ ಪೋರ್ಷನ್ ವೀಕ್ ಆಗಿಬಿಡ್ತದೆ. ಉದಾಹರಣೆಗೆ ನಿಮ್ಮ ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇದ್ದರೆ ಲೆಫ್ಟ್ ತುಂಬ ವೀಕ್ ಆಗಿಬಿಡ್ತಿತ್ತು. ಸೊ ಬಟ್ ಹೋಲಿಸ್ಟಿಕ್ ಹೆಲ್ತ್ ಅಂದರೆ ಎರಡೂ ಕೂಡ ಬಳಕೆ ಆಗಿರಬೇಕಾಗುತ್ತೆ. ಹಾಗಾಗಿ ಕಾನ್ಷಿಯಸ್ಲಿ ಯು ಹ್ಯಾವ್ ಟು ಬ್ಯಾಲೆನ್ಸ್. ಸಬ್ಕಾನ್ಷಿಯಸ್ಲಿ ಹೋಗ್ತಿದ್ರೆ ನೀವೆಲ್ಲೋ ಒಂದು ಕಡೆ ನಿಮಗೆ ಒಂದು ಕಡೆ ಹೋಗ್ಬಿಡ್ತೀರಾ. ಸೊ ಹಾಗಾಗಿ ಫ್ಯಾಮಿಲಿ ಲೈಫ್ನಲ್ಲಿ ನಾವು ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಒಂದು ಲೈಫಲ್ಲಿ ನಾನು ಆಗಲೇ ಹೇಳಿದ ಪ್ರಕಾರ ಸಕ್ಸಸ್ ಕ್ಯಾನ್ ಕಮ್ ಫ್ರಮ್ ಯುವರ್ ಕ್ಯಾರಿಯರು, ಬಟ್ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಯುವರ್ ಹೋಮ್. ಹಾಗಾಗಿ ನೀವು ಮನೆಯನ್ನು ಚೆನ್ನಾಗಿಟ್ಕೊಳ್ಳದೆ ನಿಮ್ಮ ಕ್ಯಾರಿಯರಲ್ಲಿ ಎಕ್ಸೆಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕ್ಯಾರಿಯರಲ್ಲಿ ಎಕ್ಸೆಲ್ ಮಾಡೋದಕ್ಕೂ ಮನೆ ಮುಖ್ಯ. ಮನೆಯಲ್ಲಿ ಎಕ್ಸೆಲ್ ಮಾಡಿದರೆ ಆಟೋಮೆಟಿಕ್ ಕ್ಯಾರಿಯರು ನಿಮ್ಗೆ ಇಂಪ್ರೂವ್ ಆಗುತ್ತೆ. ಸೊ ಆಗ ಅಲ್ಲಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಜನ ಮಿಸ್ ಆಗ್ತಾ ಇದ್ದಾರೆ. ಸೊ ತುಂಬ ಮಾನಿಟ್ರಿ ವೈಸ್ ನಾವು ಹೋಗ್ತಿದ್ರು ಪ್ರಾಬ್ಲಮ್ಮು. ನಾವು ಪೊಸಿಷನ್ ಹಿಂದೆ ತುಂಬ ಹೋದರೂ ಪ್ರಾಬ್ಲಮ್ಮು. ಇಲ್ಲ ಒಂದು ಏನೂ ಬೇಡ ನಾನು ಮನೆಯಲ್ಲೇ ಕೂತ್ಕೊಳ್ತೀನಿ ಅಂದರೂ ಒಂದು ಮಾನವ ಸಂಪತ್ತು ನಾವು ಕಳ್ಕೊಳ್ತಿದ್ದೀವಿ. ಇವತ್ತು ಅವರು ಜಿಲ್ಲಾಧಿಕಾರಿಯಾಗಿದ್ದಾರೆ. ಎಷ್ಟೋ ಜನರಿಗೆ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ. ನಾನು ಒಬ್ಬ ಜಲಮಂಡಳಿ ಅಧ್ಯಕ್ಷ ಎಲ್ಲೋ ಕೆಲಸ ಮಾಡ್ತಾಯಿದ್ದೀನಿ. ನಾನು ಫ್ಯಾಮ್ಲಿಗಾಗಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಕೂತಿದ್ರೆ ಒಬ್ಬ ಮಹಿಳೆಯದ ಒಂದು ನಾಲೆಡ್ಜ್, ಸಂಪತ್ತು, ರಿಸೋರ್ಸಸ್ಸು ಈ ದೇಶಕ್ಕೆ ಸಿಗದೆ ಹೋಗುವಂಥ ಅವಕಾಶ ಇದೆ. ಹಾಗಾಗಿ ನಾವು ಫ್ಯಾಮ್ಲಿಗಾಗಿ ಯಾರನ್ನು ಕಟ್ಟಿ ಹಾಕೋದು ಒಳ್ಳೆಯದಲ್ಲ. ಸೊ ಫ್ಯಾಮ್ಲಿನ ಇಟ್ಕೊಂಡು ಮಾಡೋದೇ ಸಾಮರ್ಥ್ಯ. ಅಮೇಝಿಂಗ್ಲಿ ಯುನೋ ರೆಪ್ರೆಸೆಂಟೆಡ್ ಹೇಗಿರಬೇಕು ಆ್ಯಸ್ ಅ ಫ್ಯಾಮಿಲಿ ಆ್ಯಂಡ್ ಎಸ್ಪೆಷಲಿ ಪವರ್ಫುಲ್ ಪೊಸಿಷನ್ ಆ್ಯಂಡ್ ಫ್ಯಾಮಿಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಅಂತ. ಹೆಣ್ಮಕ್ಳಿಗೆ IAS ಅಲ್ಲಿ ಇಸ್ ಇಟ್ ಮೋರ್ ಟಫ್, ಇಸ್ ಇಟ್ ಮೋರ್ ಈಸಿ? ಬಿಕಾಸ್ ಎಕ್ಸಾಮ್ ರಿಸಲ್ಟ್ಸ್ ಅಂತೆಲ್ಲ ಬಂದಾಗ ದೇಸೆ ಹೆಣ್ಮಕ್ಳು ಮೇಲ್ಗೈ ಅವು ಇವು ಅಂತ. ಬಟ್ IAS ಲೆವೆಲಲ್ಲೆಲ್ಲ ಹೇಗೆ ಸರ್ ಅದು? ಇಲ್ಲ, ನಾನು ಆಗಲೇ ಹೇಳಿದ ಪ್ರಕಾರ ಇದರಲ್ಲಿ ಯಾವುದೇ ಜೆಂಡರ್ ಬಯಾಸ್ನೆಸ್ ಇಲ್ಲ. ಸೊ ಹೆಣ್ಮಕ್ಳಿಗೆ ಅಥವಾ ಪುರುಷ ಮಕ್ಕಳಿಗೆ ಫೇವರಬಲ್, ಅನ್ಫೇವರಬಲ್ ಅಂತ ಯಾವುದೇ ಕ್ಷೇತ್ರ ಇಲ್ಲ. ನಾಟ್ ಓನ್ಲಿ IAS, ಎಲ್ಲ ಕ್ಷೇತ್ರದಲ್ಲಿ ಕೂಡ ಎರಡೂ ಜನರಿಂದನೂ ಕೂಡ ಸಕ್ಸಸ್ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಮಹಿಳೆಯರಿಗೆ ಈ ಫ್ಯಾಮ್ಲಿ ಮೇಲೆ ಇರುವಂತಹ ಕಾಳಜಿ ಮತ್ತು ಜವಾಬ್ದಾರಿಗಳು ನಮ್ಮ ಸಮಾಜದಲ್ಲಿ ಜಾಸ್ತಿ ಇರೋದ್ರಿಂದ ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಅವರ ಲೈಫ್ ಪಾರ್ಟ್ನರ್ ಯಾರಿದ್ದಾರೆ, ದೇ ಹ್ಯಾವ್ ಟು ಸಪೋರ್ಟ್ ದೆಮ್. ದೇ ಲೈಫ್ ಪಾರ್ಟ್ನರ್ ಮೇ ಬಿ ಸ್ಪೌಸ್ ಆರ್ ಮೇ ಬಿ ಫ್ಯಾಮ್ಲಿ ಆರ್ ಮೇ ಬಿ ಫ್ರೆಂಡ್ಸ್. ಯಾವುದೇ ಒಂದು ಹುದ್ದೆ ಇದರಲ್ಲಿ ಇರ್ಬೋದು. ಬಟ್ ಅವರು ಸಪೋರ್ಟ್ ಮಾಡಬೇಕು. ಆವಾಗ ಆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯಿಂದ ಅವರು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕ್ಯಾರಿಯರಲ್ಲಿ ಎಕ್ಸೆಲ್ ಮಾಡ್ಬೋದು. ಅದಕ್ಕಾಗಿ ಮಹಿಳೆಯರಿಗೆ ಕಡಿಮೆ ಶಕ್ತಿ ಇದೆ ಅಂತ ಹಾಗಾಗಿ ನಾವು ಸಪೋರ್ಟ್ ಮಾಡಬೇಕೆಂದಿಲ್ಲ. ಅವ್ರಿಗಿರುವ ಶಕ್ತಿ ಬೇರೆ ಕಡೆ ಪ್ರಯೋಗ ಆಗ್ತಾ ಇದೆ. ಅದನ್ನು ನಾವು ಕಾಂಪನ್ಸೇಟ್ ಮಾಡಿದ್ರೆ ಆಟೋಮೆಟಿಕ್ ಅವ್ರು ಎಕ್ಸೆಲ್ ಆಗ್ತಾರೆ. ಸರ್, ಈ ಮಧ್ಯ ಇವತ್ತು ಎಂಟ್ರಿ ಲೆವೆಲ್ BWSSBಗೆ ಸೇರ್ಕೋಬೇಕಂದ್ರೆ ಏನು ಹುದ್ದೆ ಓಪನಿಂಗ್ ಇರೋದು, ಏನು ಕ್ವಾಲಿಫಿಕೇಷನ್ ಬೇಕು, ಎಷ್ಟು ಸಂಬಳ ಸಿಗುತ್ತೆ? ಈಗ ಗ್ರೂಪ್ ಸಿ, ಗ್ರೂಪ್ ಡಿ ಅದು ಬೇರೆ ಥರ ಇದೆ. ಅದಕ್ಕೆ KPSCಯಿಂದ ಪರೀಕ್ಷೆ ಬರೆದು ತೊಗೊಳ್ತಾ ಇರ್ತೀವಿ. ಗ್ರೂಪ್ ಡಿ ಅಪಾಯಿಂಟ್ಮೆಂಟ್ ಈಗ ಸದ್ಯಕ್ಕೆ ನಿಲ್ಲಿಸಿದ್ದೇವೆ. ಯಾಕಂದರೆ ಗ್ರೂಪ್ ಡಿಗಳೆಲ್ಲ ಔಟ್ಸೋರ್ಸ್ ಮಾಡಿದ್ದಾರೆ. ಈಗ ಸದ್ಯ ಗೌರ್ಮೆಂಟ್ ಪಾಲಿಸಿ ಪ್ರಕಾರ, ನಾಟ್ ನೌ, ಲಾಸ್ಟ್ 10 ಇಯರ್ಸಿಂದ ಔಟ್ಸೋರ್ಸ್ ಪಾಲಿಸಿ ನಡೀತಾ ಇದೆ. ಸೊ ನಮಗೆ ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಎ ಅಂದರೆ ಟೆಕ್ನಿಕಲ್ ಹುದ್ದೆ ಇದೆ. ಟೆಕ್ನಿಕಲ್ ಹುದ್ದೆನಲ್ಲಿ ನಾವು AE ಈಸ್ ಎ ಎಂಟ್ರಿ ಲೆವೆಲು ಫಾರ್ BE ಗ್ರ್ಯಾಜುಯೇಟು. AE ಈಸ್ ಎನ್ ಎಂಟ್ರಿ ಲೆವೆಲು. ಫಾರ್ ಡಿಪ್ಲೊಮಾ ಗ್ರ್ಯಾಜುಯೇಟು ನಮಗೆ JE ಈಸ್ ಎನ್ ಎಂಟ್ರಿ ಲೆವೆಲು. ಸೊ ಅಲ್ಲಿಂದ AE ಆಗಿ ಎಂಟ್ರಿ ಆಗಿರುವವರು ದೇ ವಿಲ್ ರೈಸ್ ಅಪ್ ಟು ದ ಲೇಡರ್ ಅಪ್ ಟು ಇಂಜಿನಿಯರಿಂಗ್ ಇನ್ ಚೀಫು, ಅಲ್ಲಿವರೆಗೆ ಹೋಗ್ಬೋದು ಅವರು. ಸೊ ಟೆಕ್ನಿಕಲ್ ಆಗಿ ಅವ್ರಿಗೆ AE, AEE, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಆಮೇಲೆ ಅಡಿಷನಲ್ ಚೀಫ್ ಇಂಜಿನಿಯರು, ದೆನ್ ಚೀಫ್ ಇಂಜಿನಿಯರ್, ದೆನ್ EAC ಅಂತ ಇದೆ. ಬೇರೆ ಬೇರೆ ಹಂತಗಳಿದೆ. ಸಾಮಾನ್ಯವಾಗಿ ಸಂಬಳ ನಮಗೆ ಎಲ್ಲ ಟೆಕ್ನಿಕಲ್ ಸ್ಟಾಫ್ಗೆ ಏನು ಸಂಬಳ ಇದೆ ಅಷ್ಟೇ ಸಂಬಳ ಇರ್ತದೆ. 45,000ಇಂದ ನಮಗೆ ಸಂಬಳ ಶುರುವಾಗುತ್ತೆ. ಟೆಕ್ನಿಕಲ್ ಸ್ಟಾಫ್ಗೆ ಶುರುವಾಗುತ್ತೆ. ಹೌದು. ಆಮೇಲೆ BWSSBಗೆ ನಾನು ಆಗಲೇ ಹೇಳಿದ ಪ್ರಕಾರ ಸಂಬಳ ಗೌರ್ಮೆಂಟ್ ಕೊಡ್ತಾ ಇಲ್ಲ, ಜಲಮಂಡಳಿಯವರೇ ಕೊಡ್ತಾ ಇದ್ದಾರೆ. ಸೊ ಜಲಮಂಡಳಿಯ ಒಂದು ಪೇಪರ್ ಖರೀದಿ ಮಾಡಿದರೂ ಕೂಡ ಅದು ಜಲಮಂಡಳಿಯ ಸ್ವಂತ ಆದಾಯದಿಂದ ಖರೀದಿ ಮಾಡ್ತಿದ್ದೀವಿ ಹೊರತುಪಡಿಸಿ ಯಾವುದೇ ಅನುದಾನಗಳು ನಮಗೆ ಕೊಡ್ತಾ ಇಲ್ಲ. ನಾವು ಕೂಡ ಅಷ್ಟು ಮಟ್ಟಕ್ಕೆ ನಾವು ನಮ್ಮ ಆದಾಯಗಳನ್ನು ಮಾಡಬೇಕಂತ ನಾವು ಗುರಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಎಫಿಷಿಯನ್ಸಿ ಮುಖಾಂತರ ಫಂಕ್ಷನ್ ಮಾಡ್ತಾಯಿದ್ವಿ. ಈ BA ಅಂದರೆ ಯಾವ್ಯಾವುದು? ಇದು A ಇಸ್ ಟೆಕ್ನಿಕಲ್, BA ಇಸ್ ವಾಟ್ ಸರ್ ಕ್ಯಾಟಗರಿ? BEನಲ್ಲಿ ಮೇಯ್ನಾಗಿ ನಮಗೆ ಸಿವಿಲ್ಲು, ಮೆಕ್ಯಾನಿಕಲು, ಎಲೆಕ್ಟ್ರಿಕಲ್ 3 ಕ್ಯಾಟಗರಿ ಬರುತ್ತದೆ. ಸೊ ಈ 3 ಥರ ಓದಿದವ್ರಿಗೂ ನಾವು ತೊಗೊಳ್ತಾ ಇದ್ದೀವಿ. ಈಗ ಇನ್ನು ಸದ್ಯದಲ್ಲೇ ಒಂದು ಪರೀಕ್ಷೆ ಬರಲಿದೆ. ಒಂದು 20 ಜನ AEಗಳು, 30 ಜನ JEಗಳು ತೊಗೊಳ್ಳೋದಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಸೊ ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಪರೀಕ್ಷೆ ಮುಖಾಂತರ ತೊಗೊಳ್ತೀವಿ. ಸೊ ಆ ಪರೀಕ್ಷೆ ಬರೆದು ಉತ್ತೀರ್ಣ ಆಗೋರಿಗೆ ರ್ಯಾಂಕಿನ ಮೇಲೆ ನಮಗೆ ಪೋಸ್ಟಿಂಗ್ ಸಿಗುತ್ತೆ. ಈ ಗ್ರೂಪ್ ಡಿನಲ್ಲಿ ಮೊದಲು ಏನಿತ್ತು ಸರ್? ಗ್ರೂಪ್ನಲ್ಲಿ ನಮ್ಮ ಡ್ರೈವರ್ಸ್ಗಳು, ವಾಟರ್ಮ್ಯಾನ್ಗಳು ಇವರೆಲ್ಲ ಇದ್ದಾರೆ. ಸೊ ಇವೆಲ್ಲ ಔಟ್ಸೋರ್ಸ್ ಆಗೋಗ್ಬಿಟ್ಟಿದೆ ಇವತ್ತು. ಅದರಲ್ಲಿ ಬಹುತೇಕ ಔಟ್ಸೋರ್ಸ್ ಆಗಿದ್ದಾರೆ. ಹಳೆಯವರು ಯಾರಿದ್ದಾರೆ ಅವರು ಇದ್ದಾರೆ. ಹೊಸದಾಗಿ ಬರೋರಿಗೆ ಔಟ್ಸೋರ್ಸ್ ಮಾಡ್ತಾಯಿದ್ದೀವಿ.
ಮತ್ತು ಸಿ ಕ್ಯಾಟಗರಿಯಲ್ಲಿ ಮಿಲಿಟರಿ ಲೀಡರು, ವಾಟರ್ ಇನ್ಸ್ಪೆಕ್ಟರ್ ಅವರೆಲ್ಲ ಸಿ ಕ್ಯಾಟಗರಿಯಲ್ಲಿ ಬರ್ತಾರೆ. ಅರ್ಥ ಆಯ್ತು. ಮತ್ತು ಈಗ ನೀವು IAS ಆದಮೇಲೆ ಅಡ್ಮಿನಿಸ್ಟ್ರೇಷನ್ ಸರ್ವಿಸಲ್ಲಿರೋರು ನೀವು ಯಾವ ಕ್ಯಾಟಗರಿಗೆ ಬರಬೇಕು? ಈಗ ಉದಾಹರಣೆಗೆ BWSSBಗೆ ಬರಬೇಕಾ, ಅಥವಾ ನಾಳೆ ಗೌರ್ಮೆಂಟ್ದೇ ಬೇರೆ ಇನ್ನೂ ಸಾಕಷ್ಟು ಇದೆಯಲ್ಲ, ಅಲ್ಲಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಚಾಯ್ಸ್ ನಿಮ್ಮದೇ ಇರತ್ತಾ, ಅಥವಾ ನಿಮ್ಗೆ ಆಪ್ಷನ್ಸ್ ಕೊಡ್ತಾರಾ ಸರ್ ಇಷ್ಟಿದೆ ಅಂತ? ಇಲ್ಲ, ನಮ್ಮ ಆಪ್ಷನ್ ಏನೂ ಇಲ್ಲ. ಸರ್ಕಾರ ನಮಗೆ ಎಲ್ಲಿ ಆಗಬೇಕಂತ ಬಯಸ್ತದೆ ಅಲ್ಲಿ ಆಗ್ತಾರೆ. ಉದಾಹರಣೆಗೆ ನಾನು ಇದಕ್ಕೆ ಮುಂಚೆ ಟೂರಿಸಮ್‌ನಲ್ಲಿ ಡೈರೆಕ್ಟರ್ ಆಗಿದ್ದೆ. ಆವಾಗ G20 ನಡೀತಾ ಇತ್ತು. G20 ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಡೆಲಿಗೇಟ್ಸ್ ಬರ್ತಾರಾ ಅಂತ ಹೇಳಿ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕಂತ ಹೇಳಿ ನನಗೆ ಡೈರೆಕ್ಟ್ ಟೂರಿಸಮ್ಸ್ ಹಾಕಿದರು. ಅಲ್ಲಿಂದ ತಿರ್ಗಾ ನಾನು ಆಮ್, ಇಲ್ಲಿಗೆ ಬಂದಿದ್ದೀನಿ. BWSSB ಸಮ್ಮರ್ ಕ್ರೈಸಿಸ್ ಬಂದಿದೆ. ಸೊ ನಾನು BWSSB ಬಂದಿದ್ದೀನಿ. ನಾಳೆ ಎಲ್ಲಾದರೂ ಗೌರ್ಮೆಂಟ್ ನನಗೆ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ತದೆ. ನಾನು ಬಳ್ಳಾರಿ DC ಆಗಿದ್ದಿದ್ದೀನಿ. CO ಜಿಲ್ಲಾ ಪಂಚಾಯತ್ ಕಾರವಾರ ಆಗಿದ್ದಿದ್ದೀನಿ. ಆಮೇಲೆ ಅಲ್ಲಿಂದ ನಾನು ಬಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ MD ಆಗಿದ್ದಿದ್ದೀನಿ. ಹೌದು, ಈ ಕಡೆ ಸ್ಪೆಷಲ್ ಆಮೇಲೆ ಕಮಿಷನರ್ ಸ್ಪೆಷಲ್ ಕಮಿಷನ್ BBMPಗೂ BBMP ಹೋಗಿದ್ರಿ. ಇದ್ದೀನಿ. ಈ ಥರ ನನಗೆ ನಮ್ಮದೇನು ಆಪ್ಷನ್ಸ್ ಇರಲ್ಲ. ನಮ್ಮದು ಆಪ್ಷನ್ಸ್ ಎಲ್ಲ ಏನಿಲ್ಲ. ನಮ್ಮ ಆಪ್ಷನ್ಸ್ ಒಂದು ಸರ್ಕಾರ ಎಲ್ಲಿ ಹೇಳ್ತಿದೆ ಅಲ್ಲಿ ಹೋಗಿ ಕೆಲಸ ಮಾಡಿಸ್ಬೇಕಷ್ಟೆ. ಎವ್ರಿ 1 ಇಯರ್ ಅದು ಚೇಂಜ್ ಆಗ್ತಾ ಆ ಥರ ಇರುತ್ತಾ? ಏನಿಲ್ಲ. ನಾನು ಬಳ್ಳಾರಿ DC ಆಗಿ 3 ವರ್ಷ ಕೆಲಸ ಮಾಡಿದ್ದೀನಿ. CO ಆಗಿ 3 ವರ್ಷ ಕೆಲಸ ಮಾಡಿದ್ದೀನಿ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ 2 ವರ್ಷ ಇದ್ದಿದ್ದೀನಿ. ಮೈನ್ಸ್ ಡೈರೆಕ್ಟರ್ ಆಗಿದ್ದೀನಿ. ಸೊ ಮೈನ್ಸ್ ಡೈರೆಕ್ಟರ್ ಆಗಿ 1 ವರ್ಷ ಕೆಲಸ ಮಾಡಿದ್ದೀನಿ. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರೀಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಆಗಿ 1 ವರ್ಷ ಕೆಲಸ ಮಾಡಿದ್ದೀನಿ. ಆ ಥರ 15 ವರ್ಷಗಳಲ್ಲಿ ಹಲವಾರು ಹುದ್ದೆಗಳನ್ನು ನಾವು ನೋಡಿದ್ದೇವೆ. ಹಲವಾರು ಕ್ಷೇತ್ರಗಳ ಅನುಭವವೂ ಆಗಿದೆ. ಮತ್ತು ನಮ್ಮಲ್ಲಿ ಆದಷ್ಟು ನಾವು ಒಳ್ಳೆಯ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಯೂಶಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದವ್ರಿಗೆ ಹೇಳ್ತೀವಲ್ಲ, ತುಂಬ ಎಮಿನೆಂಟ್ ಆಫೀಸರ್ಸ್ಗಳಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಂತ. ಈ ಯೂಶಲಿ IASಲ್ಲೆಲ್ಲ ಇದೇನು ಬ್ಯೂರೋಕ್ರಾಟ್ಸು ಅಥವಾ ಈ ಪಾಲಿಟಿಕ್ಸ್ ಅಂತೆಲ್ಲ ಬಂದಾಗ ಕ್ಲಾಶಸ್ ಎಲ್ಲ ಏನಿರತ್ತಾ, ಅಥವಾ ಬರೀ ಸಿನಿಮಾದಲ್ಲಿ ಈಗ ನೋಡಿ, ತೋರಿಸೋದಾ? ನಾನು ಎಲ್ಲರಿಗೆ ಹೇಳಕ್ಕೆ ಬಯಸ್ತೇನೆ. ನಮ್ಮ IAS ತಯಾರಿ ಮಾಡೋರಿಗೆ ಹೇಳಕ್ಕೆ ಬಯಸ್ತಾ ಇರೋದು, ಸಿನಿಮಾದಲ್ಲಿ ನೀವು ನೋಡೋದಕ್ಕೂ ರಿಯಲ್ ಲೈಫ್‌ನಲ್ಲಿ ಯಾವತ್ತೂ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಅಂದರೆ ಸಿನಿಮಾದಲ್ಲಿ ಒಂದು ಎಕ್ಸಾಮ್ ಬರೀಲಿಕ್ಕೆ ಒಂದೇ ದಿವಸದಲ್ಲಿ ಬರೆದು ಪಾಸ್ ಆಗಿಬಿಟ್ಟು IAS ಆಗಿ ಆಮೇಲೆ ಹೋಗಿ ಕಾರಲ್ಲಿ ರೆಡ್ ಲೈಟ್ ಕಾರಲ್ಲಿ ಹೋಗೋ ಥರ ಒಂದು ತೋರಿಸ್ತಾ ಇರ್ತಾರೆ. ಸಲ್ಯೂಟು. ಅಷ್ಟೇ. ಚಿಕ್ಕ ಮಗು ಇರ್ತದೆ, ಆಮೇಲೆ ದೊಡ್ಡ ಕಲೆಕ್ಟರ್ ಆಗಿ ಬಂದು ನಿಂತಿರ್ತಾರೆ. ಅದು ಲೈಫ್ ಅಲ್ಲ. ಅದೇ ಥರ ಇಲ್ಲಿ ನಾವು ಪೊಲಿಟಿಕಲ್ ಮತ್ತು ಬ್ಯೂರೋಕ್ರಸಿ ಮಧ್ಯದಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ವಿ ಆರ್ ಆಲ್ ಬೋತ್ ವರ್ಕಿಂಗ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದರೆ ನಾವು ಏನು ಭಾರತದ ಸಂವಿಧಾನ ಇದೆ ಅದರ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಈ ಎರಡೂ ಕೂಡ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಅಂದರೆ ನಮ್ಮ ಇದು ಪೊಲಿಟಿಕಲ್ ಸೆಟಪ್‌ನಲ್ಲಿ ಶಾಸನದಲ್ಲಿ ಏನಿದೆ 3 ಅಂಗಗಳಿದೆ ಈ ದೇಶವನ್ನು ಆಡಳಿತ ಮಾಡೋಕ್ಕೆ. ಮೊದಲನೇ ಅಂಗ ಕಾರ್ಯಾಂಗ, ಅದೇ ಎಕ್ಸಿಕ್ಯೂಟಿವ್ ವಿಂಗು. ಎರಡನೇದಾಗಿ ಶಾಸಕಾಂಗ, ಅದು ನಮ್ಮ MLAಸು, ಲೆಜಿಸ್ಲೇಟರ್ಸ್ ಬರ್ತಾರೆ. ಮೂರನೇದಾಗಿ ಜುಡಿಷಿಯಸ್, ನ್ಯಾಯಾಂಗ ಅಂತ ಕರಿತೀವಿ. 4ನೇ ಪಿಲ್ಲರು ನಮ್ಮದು ಮೀಡಿಯಾ, ಮೀಡಿಯಾ ಇರ್ತಾರೆ. ಅದು ಕಾನ್ಸ್ಟಿಟ್ಯೂಷನ್ ಬರೆದಿಲ್ಲ, ಬಟ್ ದಟ್ ಈಸ್ ವಾಟ್ ದ ಫಂಡಮೆಂಟಲ್ 4th ಪಿಲ್ಲರ್. ಎವ್ರಿ ಡೆಮಾಕ್ರಸಿ. ಸೊ ಈ 3 ಪಿಲ್ಲರ್ಸ್ಗಳು, ಈ 4 ಪಿಲ್ಲರ್ಸ್ಗಳು ಸೇರಿ ಈ ದೇಶವನ್ನು ಕಟ್ಟಬೇಕಾಗುತ್ತದೆ. ಈ ದೇಶವನ್ನು ಕಟ್ಟೋದ್ರಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ನಿಂತು ಕಟ್ಟಬೇಕಾಗುತ್ತದೆ. ನಮ್ಮ ಒಂದೊಂದು ಪಿಲ್ಲರ್‌ಗೆ ಒಂದೊಂದು ಕೆಲಸ ಇದ್ದರೂ ಕೂಡ ಕೊನೆಗೆ ಉದ್ದೇಶ ಒಂದೇ ಇದೆ. ಹಾಗಾಗಿ ಈಗ ಎಕ್ಸಿಕ್ಯೂಟಿವ್ ಪಿಲ್ಲರ್‌ನಲ್ಲಿ ಕಾರ್ಯಾಂಗದಲ್ಲಿ ಮಿನಿಸ್ಟರ್ಸು ಮತ್ತು ಅಧಿಕಾರಿಗಳು ಬರ್ತಾರೆ. ಶಾಸಕಾಂಗದಲ್ಲಿ ನಮ್ಮ MLAಗಳಿರ್ತಾರೆ. ಹಾಗಾಗಿ ನಾವು ಪೊಲಿಟಿಕಲ್ ಸೆಟಪ್‌ಲಿರುವವರು ಒಂದು MLAಸ್ ಆಗಿರ್ತಾರೆ, ಅಥವಾ ಅವರು ಮಿನಿಸ್ಟರ್ ಆಗಿರ್ತಾರೆ. ಅವರು ಪೊಲಿಟಿಕಲ್ ಸೆಟಪ್ಪಿಂದ ಬರ್ತಾ ಇರುವವರು. ನಾವು ಆಫೀಸರ್ಸ್‌ಗಳಾಗಿರುವವರು IAS ಅಧಿಕಾರಿಗಳು, IPS ಅಧಿಕಾರಿಗಳು, IRS ಅಧಿಕಾರಿಗಳು, ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್‌ಗಳಿರ್ತಾರೆ. ಇವರಿಬ್ಬರೂ ಕೂಡ ಒಟ್ಟಿನಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು. ಹ್ಮ್. ಹಾಗೆ ನಮ್ಮ ಅಬ್ಜೆಕ್ಟಿವ್ ಒಂದೇ ಇರೋದ್ರಿಂದ ನಮ್ಮ ಕೆಲಸದಲ್ಲಿ ಕೂಡ ನಾವು ಎಲ್ಲೋ ಒಂದು ಕಡೆ ನಮ್ಮ ಅಬ್ಜೆಕ್ಟಿವ್ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಎಲ್ಲಿ ಹೋದರೂ ಕೂಡ ನಾವು ಒಂದು ಅಬ್ಜೆಕ್ಟಿವ್ ಇಟ್ಕೊಳ್ಬೇಕು. ಇವತ್ತು ನಾನು ಜಲಮಂಡಳಿ ಅಧ್ಯಕ್ಷರು ಬಂದಿದ್ದೀನಿ ಅಂದರೆ, ಇವತ್ತು ಬೆಂಗಳೂರಿಗೆ ನೀರಿನ ಸಮಸ್ಯೆ ಬಂದರೆ ಅದನ್ನು ಬಗೆಹರಿಸೋದ್ರಲ್ಲಿ ನನ್ನ ಉದ್ದೇಶ ಇರಬೇಕು. ಅದಕ್ಕೆ ಯಾವ ಥರ ನಾನು ಪಾಲಿಸಿ ಸಪೋರ್ಟ್ ತೊಗೊಳ್ಬೇಕು, ಪೊಲಿಟಿಕಲ್ ಸಪೋರ್ಟ್ ತೊಗೊಳ್ಬೇಕು, ಆಫೀಸರ್ ಸಪೋರ್ಟ್ ತೊಗೊಳ್ಬೇಕು, ಜನರ ಸಪೋರ್ಟ್ ತೊಗೊಳ್ಬೇಕು. ಅದನ್ನು ನೋಡ್ಕೊಂಡು ನಾವು ಗುರಿ ಮುಟ್ಟಿದರೆ ಯಾವುದೇ ರೀತಿಯ ಕ್ಲಾಶಸ್ ಬರಲ್ಲ. ಹಾಗಾಗಿ ಇವತ್ತು ನಾವು ಕೇವಲ ಪೊಲಿಟಿಕಲ್ ಅವರಿಂದ ಮಾತ್ರ ಅಂತ ಹೇಳೋಕ್ಕಾಗಲ್ಲ ನಾವು. ಪೊಲಿಟಿಕಲ್ ಪ್ಲಸ್ ಬ್ಯೂರೋಕ್ರಸಿ ಪ್ಲಸ್ ಮೀಡಿಯಾ, ಜನ ಎಲ್ಲ ಸೇರಿನೇ ನಾವು ದೇಶವನ್ನು ಉದ್ಧಾರ ಮಾಡೋಕ್ಕಾಗತ್ತೆ. ಹಾಗಾಗಿ ಈ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಉದ್ದೇಶ ಸರಿ ಇದ್ದರೆ ನಮ್ಮ ದಾರಿ ಸರಿಯಾಗಿರ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ಕಾನ್ಫ್ಲಿಕ್ಟು ಮತ್ತು ಕ್ಲಾಶಸ್ಸು ಬೇಕಾಗಿಲ್ಲ. ಎಲ್ಲರದ್ದು ಉದ್ದೇಶ ಒಂದೇ ಇದೆ. ನಾವೆಲ್ಲರೂ ಕೂಡ ಆ ಉದ್ದೇಶ ಇಟ್ಕೊಂಡು ಮುಂದೆ ಹೋಗಬೇಕಾಗತ್ತೆ. IAS ಬಗ್ಗೆ ಇರೋ ಒಂದು ಲಾಸ್ಟ್ ಪ್ರಶ್ನೆ. ಹುದ್ದೆ ಬಹಳ ದೊಡ್ಡದು, ಅಲ್ಲಿ ಮುಟ್ಟೋದು ಬಹಳ ಕಮ್ಮಿ ಜನ, 10 ಲಕ್ಷಕ್ಕೆ 180 ಜನ ಅಂದರೆ ಪ್ರತಿ ವರ್ಷ. ಮಾನಿಟರಿಲಿ ಹೌ ಸ್ಯಾಟಿಸ್ಫೈಯಿಂಗ್ ಇಸ್ ಇಟ್ ಸರ್? ಬಿಕಾಸ್ ಈ ಥರ ಎಷ್ಟೋ ವಿಚಾರಗಳು ಔಟ್ ಇನ್ ದಿ ಓಪನ್ ಡಿಸ್ಕಸ್ ಆಗಲ್ಲ. ಎಷ್ಟೋ ಪೇರೆಂಟ್ಸ್ ನೋಡ್ತಾ ಇರ್ತಾರೆ, ಆಸ್ಪಿರೆಂಟ್ಸ್ ನೋಡ್ತಾ ಇರ್ತಾರೆ, ಆ ಅವರ ಹಿತದೃಷ್ಟಿಯಿಂದ.
ಈಗ ನಾವು ಒಂದು ವಿಷಯ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಐ ಎ ಎಸ್ಸು ಮುಂಚೆಯಂತೆ ಸ್ಯಾಲ್ರಿ ಗ್ರೂಪ್ ಎ ಪೋಸ್ಟಿಂಗ್ ಇದೆ. ಗ್ರೂಪ್ ಎ ಪೋಸ್ಟಿಂಗ್‌ಗೆ ಸರ್ಕಾರದಲ್ಲಿ ಏನು ಸ್ಯಾಲ್ರಿ ಕೊಡಬೇಕೋ ಅಷ್ಟು ಕೊಡ್ತಾರೆ. ಆದರೆ ನೀವು ಆ ಸ್ಯಾಲ್ರಿಯನ್ನು ತೊಗೊಂಡು ಹೋಗಿ ನಾವು ಐ ಟಿ ಎಂಪ್ಲಾಯೀಸ್‌ಗೆ ಹೋಲಿಕೆ ಮಾಡಿಕೊಂಡ್ರೆ ಅದು ವರ್ಕೌಟ್ ಆಗಲ್ಲ. ಅದನ್ನು ಸ್ಯಾಲ್ರಿಗಾಗಿ ಈ ಸರ್ವಿಸ್‌ಗೆ ಬರಬೇಕಂದ್ರೆ ಅದು ಸಮಂಜಸವಾದ ಉತ್ತರವು ಇರಲ್ಲ. ಸೊ ಸ್ಯಾಲ್ರಿ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೇನು ಕಂಫರ್ಟ್ ಬೇಕಾಗುತ್ತೆ ಅಷ್ಟು ಕಂಫರ್ಟ್ ಸರ್ಕಾರ ಕೊಟ್ಟಿದೆ. ನಾಟ್ ಓನ್ಲಿ ಫಾರ್ ಐ ಎ ಎಸ್, ಆಲ್ ದ ಆಫೀಸರ್ಸ್ ಆರ್ ಗಿವನ್ ವಿತ್ ಪ್ರಾಪರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ವಾಟ್ ಆರ್ ದ ಫೆಸಿಲಿಟೀಸ್ ಇವತ್ತಿಗೆ ಸಿಗೋದು ಸರ್? ನೀವು ಐ ಎ ಯಾರು ಎಸ್ ಆಫೀಸರ್ಗೆ ಕೊಡೋದಿಲ್ಲ, ಆ ಹುದ್ದೆಗೆ ತಕ್ಕಂತೆ ಎಸ್. ನೀವು ಟ್ರಾವೆಲ್ ಮಾಡೋಕ್ಕೆ, ಆಫೀಸ್ ವರ್ಕ್‌ಗೆ ಟ್ರಾವೆಲ್ ಮಾಡೋದಕ್ಕೆ ನಿಮಗೆ ವೆಹಿಕಲ್ಸ್ ಇರ್ತದೆ, ಉಳ್ಕೊಳ್ಳೋಕ್ಕೆ ಕ್ವಾರ್ಟರ್ಸ್ ಇರ್ತದೆ. ಆಮೇಲೆ ನಿಮಗೆ ಆಫೀಸ್ ಸ್ಟಾಫ್ ಇರ್ತಾರೆ. ಅದು ರೆಗ್ಯುಲರಾಗಿ ಏನು ನಾವು ಕೆಲಸ ಮಾಡೋಕ್ಕೆ ಅವಕಾಶ ಇರುತ್ತೆ ಅದೆಲ್ಲ ಕೊಡ್ತಾರೆ. ಅದಲ್ಲದೆ ಸ್ಯಾಲ್ರಿ ಸಿಗುತ್ತದೆ. ಸ್ಯಾಲ್ರಿ ಬಿಟ್ಟರೆ ನಮಗೆ ಬೇರೆ ರೀತಿಯಲ್ಲಿ ನಮ್ಮ ಸ್ಟಾಫ್‌ಗಳು ಇರ್ತಾರೆ. ಅವರು ಒಂದು ಸಪೋರ್ಟ್ ಮಾಡ್ತಾರೆ ನಮಗೆ. ಅಂದರೆ ಮನೆನೆಲ್ಲ ಮನೆಯಲ್ಲಿ ನಮ್ಮ ಸ್ಟಾಫ್ ಇರಲ್ಲ. ಮನೆಯಲ್ಲಿ ಓಕೆ. ಜಿಲ್ಲಾಧಿಕಾರಿ ಇದ್ದಾಗ ನಮ್ಮ ಸ್ಟಾಫ್ ಇರ್ತಾರೆ. ಬಟ್ ನಮ್ಮ ಆಫೀಸಲ್ಲಿ ನಮ್ಮ ಡ್ರೈವರ್ಸ್ ಇರ್ತಾರೆ, ನಮ್ಮ ಕ್ಲರ್ಕ್ಸ್ ಇರ್ತಾರೆ, ಅಟೆಂಡರ್‌ಗಳಿರ್ತಾರೆ. ಅವರೆಲ್ಲ ನಮ್ಮ ಕೆಲಸ ಮಾಡೋಕ್ಕೆ ನಮಗೆ ಸಪೋರ್ಟ್ ಅನುಕೂಲ ಮಾಡ್ತಾರೆ. ಆಗೋದಕ್ಕೆ. ಹಾಗಾಗಿ ಅದರಲ್ಲಿ ನಮಗೇನು ಇದಿಲ್ಲ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ಡೈರೆಕ್ಟಾಗಿ ನೀವು ಸಂಬಳಕ್ಕೆ ನೀವು ಇದು ಮಾಡಬಾರ್ದು. ನೀವು ಸಾಮಾಜಿಕ ಸೇವೆಯನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಇವತ್ತು ನಾನು ಒಂದು ಹುದ್ದೆಗೆ ಬಂದಿದ್ದರೆ ನನ್ನಿಂದ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಅದನ್ನು ನೋಡಬೇಕಾಗುತ್ತದೆ. ಕಾಡಲ್ಲಿ ಕೂಡ ಒಂದು ಮರ ಇದೆ. ಆದರೆ ಬೀದಿನಲ್ಲಿ ಕೂಡ ಒಂದು ಮರ ಇದೆ. ಕಾಡಲ್ಲಿ ಇರುವ ಮರಗಳು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೆರವು ಕೊಡುತ್ತದೆ. ಬೀದಿನಲ್ಲಿ ಇರುವ ಮರಗಳು ಇಲ್ಲಿರುವಂಥ ಮನುಷ್ಯರಿಗೆ ನೆರವು ಕೊಡುತ್ತದೆ. ಅಷ್ಟೇ ನಾವು ಅಂದ್ಕೊಳ್ಬೇಕು. ನಾವು ಎಲ್ಲಿ ಇದ್ದರೂ ಕೂಡ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡುವುದರಲ್ಲಿ ಇರಬೇಕು. ಸಾಮಾನ್ಯವಾಗಿ ಹಂಗಾದ್ರೆ ಪ್ರೈವೇಟಲ್ಲಿ ಕೆಲಸ ಮಾಡೋರು ಸಾಮಾಜಿಕ ಸೇವೆ ಮಾಡ್ತಾ ಇಲ್ಲ ಅಂತ ಹೇಳಂಗಿಲ್ಲ. ಅವರು ಕೂಡ ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ. ಹೇಗಿದ್ದರೂ ಕೂಡ ಎಲ್ಲರಿಗೂ ಕೂಡ ಈ ಒಂದು ದೇಶದಲ್ಲಿ ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀವಿ. ಆ ಸಾಮಾಜಿಕ ಸೇವೆ ಮಾಡೋದಕ್ಕೆ ಸರ್ಕಾರ ಒಂದು ಅವಕಾಶ, ಖಾಸಗಿ ಇನ್ನೊಂದು ಅವಕಾಶ. ನಿಮಗೆ ಎಲ್ಲಿ ಮನಸ್ಸಿದೆ ಅಲ್ಲಿ ಮಾಡಿ. ವೆರಿ ವೆಲ್ ಸೆಟ್. ಜಸ್ಟ್ ಟು ಗಿವ್ ದೆಮ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಪ್ರೈಸ್ ಅಂತ ಒಂದು ಸ್ಲ್ಯಾಬ್ ಅಂತ ಇಡೋದಾದರೆ ಕ್ಯಾನ್ ವಿ ಸೇ ಪರ್ ಮಂತ್ 2 lakhs to 3 lakhs 5 lakhs ಐ ಎ ಎಸ್ ಆಫೀಸರ್ಸ್ಗಳದ್ದು ಈಗ ಇವತ್ತಿಗೆ? ನನ್ನ ಸ್ಯಾಲ್ರಿ 1,40,000 ಇದೆ. ವಾವ್! ಎಷ್ಟು ಆನೆಸ್ಟಾಗಿ ಹೇಳಿದ್ರಿ. ಹ್ಮ್. ಥ್ಯಾಂಕ್ಸ್ ಫಾರ್ ದ ಏನಂತೀರಾ ಸರ್, ಆನೆಸ್ಟ್ ಆನ್ಸರ್, ಜಸ್ಟ್ ಟು ಹೆಲ್ಪ್ ಅವರ್ ಆಡಿಯನ್ಸ್ ಸೊ ದ್ಯಾಟ್ ಇಲ್ಲ ಅದನ್ನೇ ಆಡಿಯನ್ಸ್‌ಗೆ ನಾನು ಅದನ್ನೇ ಹೇಳಕ್ಕೆ ಬಯಸಿದ್ದೀನಿ. ಸ್ಯಾಲ್ರಿ ನಿಮ್ಗೆ ಕಂಫರ್ಟಬಲ್ ಆಗಿ ಬದುಕಕ್ಕೆ ಏನು ಸ್ಯಾಲ್ರಿ ಬೇಕೋ ಅದು ಸಿಕ್ಕೇ ಸಿಗುತ್ತದೆ. ಬಟ್ ಒಟ್ಟಿನಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್‌ಗೆ ಈ ಕೆಲಸ ಒಳ್ಳೆಯದು. ನಾನು ವಾಟ್ ಹೇಳಿಲ್ವಾ ಈಗ ಎಲ್ಲೋ ಒಂದು ಕಡೆ ಮರ ಸ್ಲಮ್‌ನಲ್ಲಿರುವವರಿಗೆ ನಾನು ನೀರು ಕೊಟ್ಟಂಗೆ ನನಗೆ ಆತ್ಮಕ್ಕೆ ಒಂದು ತೃಪ್ತಿ ಆಯಿತು. ನಾನು ಆ ಹುದ್ದೆಯಲ್ಲಿಂದ ಒಂದು ಅವಕಾಶ ಕೊಡೋಕ್ಕೆ ಅವಕಾಶ ಆಯಿತು. ಹ್ಞೂ. ಬಳ್ಳಾರಿಯಲ್ಲಿ ಇದ್ದಾಗ ಬಡವರು ಯಾರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಒಂದು ಕೆಲಸ ಮಾಡಿಕೊಟ್ಟು ನಮಗೆ ಒಂದು ಅನುಕೂಲ ಆಯಿತು. ಅಂದರೆ ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಷ್ಟೇ. ತೃಪ್ತಿ, ಆತ್ಮತೃಪ್ತಿ. ಆತ್ಮತೃಪ್ತಿ ಸಿಗುತ್ತೆ. ಅದಕ್ಕೆ ನೀವು ಯಾವ ಹುದ್ದೆ ಇದ್ರೂ ಪರವಾಗಿಲ್ಲ. ಐ ಎ ಎಸ್ಸೇ ಆಗಬೇಕಂದಿಲ್ಲ. ನೀವು ಹ್ಞೂ. ಡಾಕ್ಟರ್ ಆಗಿದ್ದು ಕೂಡ ನೀವು ಆತ್ಮತೃಪ್ತಿ ತೊಗೊಳ್ಬೋದು. ಒಬ್ಬ ಪೇಂಟರ್ ಆಗಿದ್ದು ಕೂಡ ಆತ್ಮತೃಪ್ತಿ ತಗೊಳ್ಬೋದು. ಒಬ್ಬ ಸಿನಿಮಾಟೋಗ್ರಾಫರ್ ಆಗಿದ್ದು ಕೂಡ ಆತ್ಮತೃಪ್ತಿ ತಗೊಳ್ಬೋದು. ಎಲ್ಲೇ ಮಾಡಿದರೂ ಕೂಡ ಕೆಲಸ, ಏನೇ ಕೆಲಸ ಮಾಡಿದರೂ ಕೂಡ ಆತ್ಮತೃಪ್ತಿಯಿಂದ ಕೆಲಸ ಮಾಡಿ. ಹೀಗೆ ತುಂಬ ಚೆನ್ನಾಗಿ ಹೇಳಿದಿರಿ. ಎಲ್ಲದರಲ್ಲೂ ನನಗೆ ಕಾಣಿಸ್ತಾ ಇರೋದು ಇಸ್ ನಿಮ್ಮ ಮೈಂಡ್ ಸೆಟ್ಟು. ಸೊ ದೆರ್ ಇಸ್ ಅ ಫೇಮಸ್ ಸೇಯಿಂಗ್ ಸರ್, ಥಿಂಕಿಂಗ್ ಇಸ್ ಡಿಫಿಕಲ್ಟ್, ದಟ್ಸ್ ವೈ ಮೋಸ್ಟ್ ಆಫ್ ದೆಮ್ ಜಡ್ಜ್ ಅಂತ. ಹ್ಮ್. ಸೊ ಇನ್ ದಿಸ್ ವರ್ಲ್ಡ್ ಆಫ್ ಜಜ್ಮೆಂಟ್ಸ್, ಥಿಂಕಿಂಗ್ ಈಸ್ ಸೋ ಇಂಪಾರ್ಟೆಂಟ್ ಆಲ್ಸೋ, ಸೊ ದ್ಯಾಟ್ ಯು ಕ್ಯಾನ್ ಗೈಡ್ ಯುವರ್ ಸೆಲ್ಫ್ ಇನ್ ದ ರೈಟ್ ಪಾತ್ ಆ್ಯಂಡ್ ಒಂದು ಆತ್ಮತೃಪ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಡ್ಬೋದು. ಸೊ ನಿಮ್ಮ ಕ್ಯೂರಿಯಾಸಿಟೀಸ್ ಏನು ಆ್ಯಸ್ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸರ್, ಹ್ಮ್. ನಾವು ದ ಚೇರ್ಮನ್ ಆಫ್ BWSSB, ಹ್ಮ್. ಆ್ಯಂಡ್ ಆಸ್ ಅ ಹ್ಯೂಮನ್, ಹ್ಮ್. ನಿಮ್ಮ ಕುತೂಹಲಗಳು, ಮುಂದಿನ ಲೈಫ್ನ ಆಸೆಗಳೇನೇನಿದೆ, ಕನಸುಗಳೇನೇನಿದೆ? ಮುಂದಿನ ಕನಸುಗಳು ಅಂತ ಏನು ನಾವು ಇಟ್ಕೊಂಡಿದ್ದೇವೆ. ಕನಸುಗಳನ್ನು ನಾವು ನನಸು ಮಾಡಬೇಕಂತ ಹೆಜ್ಜೆ ಇಡಬೇಕು. ಕನಸುಗಳನ್ನ ಹೊರಗಡೆ ಹೇಳಿ ನಾವು ಪ್ರಚಾರ ಮಾಡೋದಕ್ಕಿಂತ ಕನಸುಗಳ ಮೇಲೆ ಶ್ರಮ ವಹಿಸಿ ನಾವು ಮುಂದೆ ಹೋಗಬೇಕಾಗುತ್ತದೆ. ಸೊ ಮುಖ್ಯವಾಗಿ ನಾನು ಇವತ್ತು ಒಂದು ಒಂದು ಸ್ಥಾನಮಾನ ಕೊಟ್ಟು ಸರ್ಕಾರ ನನಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಈ ಹುದ್ದೆಯಿಂದ ನಾನು ಜನರಿಗೆ ಏನು ಒಳ್ಳೇದು ಮಾಡ್ಬೋದು ಅದನ್ನು ಮಾಡಲೇಬೇಕಾಗುತ್ತೆ. ಅದನ್ನು ಮಾಡ್ತೀನಿ ಅಂತ ಆ ಭರವಸೆ ಇದೆ. ಖಂಡಿತ ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ನನಗೆ ಇನ್ನೊಂದು ಮುಖ್ಯವಾದ ಕ್ಯೂರಿಯಾಸಿಟಿ ಇದೆ. ನಾನು ಹೇಳ್ಬೋದು. ಈಗ ನಂತರ ತುಂಬ ಜನ ಕಷ್ಟದಲ್ಲಿದ್ದಾರೆ. ಅಂದರೆ ನಾನು ಹೇಗೆ ದಾರಿ ನಡ್ಕೊಂಡು ಬಂದಿದ್ದೀನಿ. ಈಗ ನಾನು ಹೇಗೋ ಬಂದುಬಿಟ್ಟಿದ್ದೀನಿ ಮೇಲೆ ಒಂದು ಕಡೆ ಕಷ್ಟಪಟ್ಟು ಹೆಂಗೋ ಮಾಡಿ ಬಂದುಬಿಟ್ಟಿದ್ದೀನಿ. ನಾನು ಬಂದ ಮೇಲೆ ನಂತರ ಇನ್ನೂ ಸಾವಿರಾರು ಜನ, ಕೋಟ್ಯಾಂತರ ಜನ ಯುವಕರಿದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿರುವಂತಹ ಸ್ಟೂಡೆಂಟ್ಸ್ಗಳಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಒಂದು ಇನ್ಸ್ಪಿರೇಷನ್ ಆಗಬೇಕಂತ ನನ್ನ ಆಸೆ ಇದೆ. ಅಂದರೆ ಇನ್ಸ್ಪಿರೇಷನ್ ಅಂದರೆ ಅವರಿಗೆ ನನ್ನಲ್ಲಾದಷ್ಟು ಒಂದು ಸಹಾಯ, ಅದು ಮಾನಸಿಕವಾಗಿ, ಮಾರಲ್ ಆಗಿ ಸಪೋರ್ಟ್ ಮಾಡೋದಾಗಲಿ,
ಇಲ್ಲ ನನಗೆ ತಿಳಿದಿರೋಂಥ ವಿಷಯಗಳನ್ನ ತಿಳಿಸ್ಕೊಡೋದಾಗಲಿ, ಅದು ನನಗೆ ಭಾಳ ಕ್ಯೂರಿಯಸ್ ಇದೆ. ಸೊ ಹಾಗಾಗಿ ನೆಕ್ಸ್ಟು ನಾನು ಆದಷ್ಟು ಮಕ್ಕಳ ಜೊತೆಗೆ ಸಂವಾದನ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಏನು ತಮ್ಮ ಇಂಟರ್ವ್ಯೂ ಇದೆ, ಇದನ್ನು ಕೂಡ ನಾನು ನಮ್ಮ ಆಡಿಯನ್ಸ್‌ಗೆ ರೀಚ್ ಮಾಡೋದಕ್ಕೆ ಒಂದು ಅವಕಾಶವಾಗಿ ನಾನು ನೋಡ್ತಾ ಇದ್ದೀನಿ. ಅಮೇಝಿಂಗ್ ಸರ್, ಥ್ಯಾಂಕ್ ಯು. ಎಲ್ಲ ಮಾತಾಡಿದ್ವಲ್ಲ, ಇಷ್ಟೊತ್ತು ನೀವು ಮಾತಾಡಿದ್ರಿ, ಎಲ್ಲೂ ಒಂದು ಕಡೆ ದೇವರು ದಿಂಡ್ರು ಅಂತ ಬರಲೇ ಇಲ್ಲ ನಿಮ್ಮ ಬಾಯಲ್ಲಿ. ಅಂದರೆ ನನ್ನ ಪ್ರಶ್ನೆ, ದೇವರು ದಿಂಡ್ರು ಅಂದರೆ ನಂಬ್ತೀರಾ? ಆ್ಯಸ್ ಎನ್ IAS ಆಫೀಸರ್ ಇಷ್ಟೆಲ್ಲ ಜೀವನ ನೋಡಿದ್ದೀರಲ್ಲ ಇಲ್ಲಿವರೆಗೂ, ನಿಮ್ಮ ಲೆಕ್ಕಾಚಾರಗಳೇನು? ಯು ಬಿಲೀವ್ ಇನ್ ಗಾಡ್? I believe strongly in the universal power. Universal power may be named after any god. That may be this god or that god. I have the belief, strong belief that as a scientist ಆಗಿ ನಾನು ಕೆಲಸ ಮಾಡಿದ್ದೀನಿ. ಐ ವರ್ಕ್ಡ್ ಆಸ್ ಅ ಸೈಂಟಿಸ್ಟ್, ಐ ವರ್ಕ್ಡ್ ಆಸ್ ಅ ಡಾಕ್ಟರ್, ಐ ವರ್ಕ್ಡ್ ಆಸ್ ಅ ಸೋ ಮೆನಿ ಪ್ರೊಫೆಷನ್ಸ್ ವರ್ಕ್ ಮಾಡಿದ್ದೀನಿ, ಸೋ ಮೆನಿ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ವಿ ಆರ್ ಆಲ್ ಅ ಟೈನಿ ಬಿಟ್ ಇನ್ ದ ಓಷನ್ ಆಫ್ ಯೂನಿವರ್ಸು. ಇವತ್ತು ಏನು ನಮ್ಮ ಬಾಡಿನಲ್ಲಿರುವಂತಹ ಒಂದು ವಿಚಿತ್ರವಾದಂತಹ ಒಂದು ಫಿಸಿಯಾಲಜಿ ನೋಡಿದರೆ, ಅದರದ್ದು ಜೆನೆಟಿಕಲ್ ಮ್ಯಾಕಪ್ ನೋಡಿದರೆ, ನಾನೊಬ್ಬ ಜೆನೆಟಿಕ್ಸ್ಟು ಆ್ಯಕ್ಚುಲಿ. ಆ ಜೆನೆಟಿಕಲ್ ಮ್ಯಾಕಪ್ ನೋಡಿದರೆ, ಆ ಕ್ರೋಮೋಸೋಮ್ಸ್ಗಳಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಗಳಲ್ಲಿ ಒಂದು ಇಷ್ಟೊಂದು ದೊಡ್ಡ ವಿಷಯಗಳನ್ನು ಒಳಗೆ ಇಟ್ಟಿದ್ದರೆ, ಕಣ್ಣಿಗೆ ಕಾಣದಂಥ ವಿಷಯಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಹಾಪ್ರಪಂಚದಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಯಾರೂ ಹೆಸರಿಡೋಕ್ಕಾಗಲ್ಲ. ಆ ಹೆಸರು ಅವ್ರಿಗೆ ಇಷ್ಟವಾಗಿರೋಂಥ ಹೆಸರನ್ನ ಇಟ್ಕೊಳ್ತಾರೆ. ಆ ಶಕ್ತಿ ಯಾರ ಕಂಟ್ರೋಲು ಇಲ್ಲ. ನೀವೇನೋ ಜೋಶಿ ಹೇಳ್ತಾರೆ ಅಥವಾ ಮಂತ್ರ ಮಾಡ್ತಾರೆ, ಅದರಲ್ಲಿಲ್ಲ ಶಕ್ತಿ ಅಂತ ಅದು ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಇದೆ. ಆ ದೊಡ್ಡ ಮಟ್ಟದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಷ್ಟು ನಾವ್ಯಾರು ದೊಡ್ಡವರಾಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಸರ್ಗಕ್ಕೆ ಅನುವಾಗಂಥ ಕೆಲಸಗಳು ನೀವು ಮಾಡ್ತಾ ಇದ್ದರೆ, ಆ ದೊಡ್ಡ ಮಟ್ಟದ ಶಕ್ತಿ ನಿಮಗೆ ಹೆಲ್ಪ್ ಮಾಡ್ತದೆ. ನನ್ನ ಪ್ರಕಾರ ಹೇಗೆ ಮಹಾಭಾರತದಲ್ಲಿ ಧರ್ಮ ಅಧರ್ಮ ಅಂತ ಬರ್ತಾ ಇದೆ, ರಾಮಾಯಣದಲ್ಲಿ ಹೆಂಗೆ ಬಂದಿದೆ, ಅದೇ ಥರ ಒಳ್ಳೆಯ ಶಕ್ತಿ ಕೆಟ್ಟ ಶಕ್ತಿ ಅಂತ, ಆ ರೀತಿ ಶಕ್ತಿಗಳಲ್ಲಿ ನೀವು ಯಾವ ಕಡೆ ಇದ್ದೀರಾ ಅದರ ಮೇಲೆ ನಿಮಗೆ ಗೆಲುವು ಸಿಗುತ್ತದೆ. ನೀವು ಒಳ್ಳೆಯ ಕಡೆ ಇದ್ದರೆ ನಿಮಗೆ ಗೆಲುವು ಮಾಡೋಕ್ಕೆ ಆ ಶಕ್ತಿ ನಿಮಗೆ ಹೆಲ್ಪ್ ಮಾಡ್ತಾ ಇನ್ನು ಅದು ಇರ್ತದೆ. ಹೆಚ್ಚು ಹತ್ತಿರವಾಗ್ತೀರಾ ಒಳ್ಳೆ ಕಡೆ ಇದ್ದರೆ? ಅದೇ ತಾನೇ ಪ್ರಪಂಚದ ಶಕ್ತಿ ನಿಮಗೆ. ಯಾಕಂದರೆ ಇವತ್ತು ಮಳೆ ಇಲ್ಲದೆ ಒಂದು ನಿಮಿಷ ಯೋಚನೆ ಮಾಡಿ, ಒಂದು ವರ್ಷಕ್ಕೆ ಮಳೆನೇ ಇಲ್ಲ ನಮ್ಮೂರಲ್ಲಿ. ಎಷ್ಟು ಜನ ಬದುಕಿಬಿಡ್ತೀವಿ. ಇಲ್ಲ ಒಂದು ತಿಂಗಳಿಗೆ ಸೂರ್ಯನೇ ಬಂದಿಲ್ಲ, ಎಷ್ಟು ದಿವಸ ಬಂದ್ಬಿಡಿ, ಒಂದು ದಿವಸ ಬರದೇ ಇಲ್ಲ, ಏನು ಮಾಡ್ತೀರಿ? ಹಾಗಾಗಿ ದೀಸ್ ಆಲ್ ದ ಗ್ರೇಟ್ ಫೋರ್ಸಸ್. ನಮಗೆ ಹೆಸರಿಟ್ಟು ಕರಿತೀವಿ. ನಮ್ಮ ಸಂಸ್ಕೃತಿನಲ್ಲಿ ಕೆಲವೊಂದು ರಿಚುವಲ್ಸ್ ಮಾಡ್ತೀವಿ. ಅದರ ರಿಚುವಲ್ಸು ನಾವು ತಪ್ಪು ಸರಿ ಅಂತ ವಾದ ಮಾಡೋಕ್ಕೆ ಇಲ್ಲ. ಬಟ್ ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನು ಆ ಶಕ್ತಿ ನಮ್ಮನ್ನ ನಡೆಸ್ಕೊಳ್ತಾ ಇದೆ. ಅದರ ಮುಖಾಂತರ ಅದನ್ನು ಈ ಪ್ರಪಂಚಕ್ಕೆ, ಈ ಯೂನಿವರ್ಸಿಗೆ ಒಳ್ಳೆಯದಾಗಲಿ ಅಂತ ಅನಿಸ್ಕೊಳ್ತಾ ಇದೆ. ಸೊ ಐ ಆಮ್ ಜಸ್ಟ್ ಅ ಟೈನಿ ಬಿಟ್ ಇನ್ ದ ಹಿಸ್ಟ್ರಿ ಆಫ್ ದ ಮೈಲ್ಸ್ ಅಷ್ಟೇ. ಸೊ ನನಗೆ ಈ ಒಂದು ಅವಕಾಶ ಕೊಟ್ಟಿದೆ ನಿಸರ್ಗ. ಆ ಅವಕಾಶವನ್ನು ನಾನು ಎಷ್ಟು ಮಟ್ಟಕ್ಕೆ ಸದುಪಯೋಗ ಮಾಡಿ, ನನ್ನ ಒಬ್ಬನ ಬೆಳವಣಿಗೆಯಿಂದ ಏನೂ ಇಲ್ಲ, ನನ್ನ ಒಬ್ಬನಿಂದ ಸಾವಿರಾರು ಜನರಿಗೆ ಅನುಕೂಲ ಆಗಿದ್ರೆ, ದಟ್ ಈಸ್ ಸಕ್ಸಸ್ ಆಫ್ ದ ನೇಚರ್ ಅಷ್ಟೇ. ಆಲ್ಸೋ ಲುಕ್ಸ್ ಲೈಕ್ ಯು ಬಿಲೀವ್ ಇನ್, ಯು ಡೋಂಟ್ ಚೇಸ್ ಎನಿಥಿಂಗ್ ಬಟ್ ಯು ಅಟ್ರಾಕ್ಟ್ ಬೈ ವರ್ಕಿಂಗ್ ಆನ್ ಯುವರ್ ಸೆಲ್ಫ್, ಬೈ ಮೇಕಿಂಗ್ ಯುವರ್ ಸೆಲ್ಫ್ ಬೆಟರ್, ವೆಲ್ ಎಕ್ವಿಪ್ಡ್ ಎಲ್ಲ ಆಗಿದ್ದು ಆಮೇಲೆ ಅದು ಅದೇ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಅದೇ ನಾನು ಮ್ಯಾನಿಫೆಸ್ಟ್ ಬಗ್ಗೆ ಓದಿತ್ತಲ್ವ, ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಸೇರಿಕೊಂಡಿದೆ. ಸೊ ಅದು ಏನಂದರೆ, ಯಾವುದನ್ನು ನೀವು ಅಟ್ರಾಕ್ಟ್ ಮಾಡೋದು ಬೇಕಾಗಿಲ್ಲ. ನೀವು ನಿಮ್ಮನ್ನೇ ಅಟ್ರಾಕ್ಟಿಂಗ್ ಮ್ಯಾಗ್ನೆಟ್ ಥರ ಚೇಂಜ್ ಮಾಡ್ಕೊಳ್ಬೋದು. ಅದು ಒಂಥರ ಶಕ್ತಿ ಇದೆ. ಯಾವುದನ್ನು ನೀವು ಚೇಸ್ ಮಾಡೋ ಅಷ್ಟಿಲ್ಲ, ನಿಮ್ಮನ್ನೇ ನೀವು ಅದು ಇಟ್ ವಿಲ್ ಕಮ್ ಟು ಯು ಆಟೋಮೆಟಿಕ್ಲಿ ಅಂತ ಹೇಳಿದ್ರೆ, ಸುಮ್ಮನೆ ಮಲಕೊಂಡಿದ್ರೆ ಬರ್ತದೆ ಅಂತ ಅಂದ್ಕೊಳ್ಳಲ್ಲ. ಕೆಲವರು ಅಂದ್ಕೊಳ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಲಾ ಆಫ್ ಅಟ್ರಾಕ್ಷನ್ ತಕ್ಷಣ ನಾನು ಮಂಚದ ಮೇಲೆ ಮಲ್ಕೊಳ್ತಾ ಇರ್ತೀನಿ, ಥಿಂಕ್ ಮಾಡ್ತಾ ಇರ್ತೀನಿ, ಬಂದುಬಿಡ್ತದೆ. ಆ ಥರ ಇಲ್ಲ. ಲಾ ಆಫ್ ಅಟ್ರಾಕ್ಷನ್ ವಿಲ್ ವರ್ಕ್ ವಿತ್ ಯುವರ್ ಆ್ಯಕ್ಷನ್, ನಾಟ್ ವಿತ್ ಓನ್ಲಿ ಯುವರ್ ಥಾಟ್ಸ್. ಇಂಟೆನ್ಷನ್. ಥಾಟ್ಸ್ನಲ್ಲಿ ಮಾತ್ರ ನಿಮಗೆ ಇದ್ದರೆ ಆಗಲ್ಲ, ನೀವು ಆ್ಯಕ್ಷನಲ್ಲಿ ಹೋಗ್ಬೇಕಾಗತ್ತೆ. ಹೆಲ್ತಿ ಬಾಡಿ ಆಗಬೇಕಂತ ನಿಮ್ಮ ಮೈಂಡಲ್ಲಿ ಥಾಟ್ಸ್ ಇದ್ದರೆ, ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು, ಆವಾಗ ಹತ್ರ ಆಗುತ್ತೆ. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಈಸ್ ಅಬೌಟ್ ಲಾ ಆಫ್ ಆ್ಯಕ್ಷನ್ ಆಲ್ಸೋ. ಸೊ ಹಾಗಾಗಿ ಜನರು, ಯುವಕರು ಇದು ನೋಡ್ತಾ ಇದ್ದಾರೆ, ಅದಕ್ಕೆ ಅವ್ರಿಗಾಗಿ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಸೊ ಸರ್, ಎಲ್ಲರಿಗೂ ಎಲ್ಲ ಫಿಲಾಸಫಿನೂ ಜನರು ಅವ್ರಿಗೆ ಬೇಕಾದಂಗೆ ಅದನ್ನು ತಿರುಗಿಸ್ಕೊಳ್ತಾರೆ. ನಾನು ಸುಮ್ಮನೆ ಇದ್ದರೆ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ಅದು ಹಂಗೆ ಬರಲ್ಲ. ಇಂಟೆನ್ಷನ್ ಅಲ್ಲ, ಇಟ್ ವಿಲ್ ಆಕ್ಷನ್ ನಾಟ್ ಕಮ್ ಆನ್ ಯುವರ್ ಹ್ಯಾಂಡ್ಸ್, ಇಟ್ ವಿಲ್ ಕಮ್ ಓನ್ಲಿ ವಿತ್ ಯುವರ್ ಆ್ಯಕ್ಷನ್ಸ್. ಸೊ ಆ್ಯಕ್ಷನ್ ತೊಗೊಳ್ಳಿ, ಆ ಡೈರೆಕ್ಷನ್ ಸರಿಯಾಗಿ ಇಟ್ಕೊಳ್ಳಿ. ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಹೇಳ್ತಾ ಇರೋದಂದರೆ, ಯು ಮೇ ಗೋ ಸ್ಲೋ ಬಟ್ ಯು ಕೀಪ್ ಯುವರ್ ಡೈರೆಕ್ಷನ್ ರೈಟ್, ಸೊ ಯು ವಿಲ್ ರೀಚ್ ಡೆಸ್ಟಿನೇಷನ್. ಸ್ಟಡಿ ಆಗಿರಿ. ಅಲ್ಲ, ಡೈರೆಕ್ಷನ್ ಇಟ್ಕೊಳ್ಳಿ, ಆ ಡೈರೆಕ್ಷನಲ್ಲಿ ಸ್ಟಡಿಯಾಗಿ ಹೋಗ್ತಾನೆ ಇರಿ, ಯು ವಿಲ್ ರೀಚ್ ದ ಡೆಸ್ಟಿನೇಷನ್ ಒನ್ ಡೇ ಆರ್ ಅದರ್ ಡೇ. ಆಮೇಲೆ ಕಂಪೇರ್ ಮಾಡಬೇಡಿ. ಇನ್ನೊಂದು ವಿಷಯ ಏನಾಗಿದೆ, ನಾನು ತಿಳ್ಕೊಂಡೆ ಬುಕ್ಕಲ್ಲಿ,
ಕಂಪ್ಯಾರಿಸನ್ ಅಂದರೆ ನನ್ನ ಪಕ್ಕದ ಮನೆಯವನು ಹೆಂಗಾಗಿದ್ದಾನೆ, ನನ್ನ ಜೊತೆಗೆ ಓದೋನು ಹೆಂಗಾಗಿದ್ದಾನೆ ಅದನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನೀವು ನಿನ್ನೆ ಹೇಗಿದ್ದೀರಿ, ಇವತ್ತು ಹೇಗಿದ್ದೀರಿ ಅಷ್ಟು ನಿಮ್ಮ ಒಳಗಡೆ ಕಂಪೇರ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಸಾಟಿ. ಇದು ಇದು ತುಂಬ ದೊಡ್ಡ ಮಟ್ಟಕ್ಕೆ ಈಗ ಬೆಳವಣಿಗೆ ಆಗ್ತದೆ. ಏನಾಗುತ್ತೆ, ಕಂಪೇರ್ ಮಾಡಿದ್ದಾಗ ಪ್ರಪಂಚದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಯಾವತ್ತೂ ಕೂಡ ಮೇಲೇನೂ ಜನ ಇದ್ದಾರೆ, ಕೆಳಗೇನೂ ಜನ ಇದ್ದಾರೆ. ನಾವು ಕೆಳಗೆ ನೋಡಿ ಖುಷಿ ಪಡೋದು ಬೇಡ, ಮೇಲೆ ಇರೋರು ನೋಡಿ ನಾವು ಹೊಟ್ಟೆ ಉರಿಯೋದು ಬೇಡ. ನಾವು ಹೆಂಗೆ ಇದ್ದಿದ್ದೀವಿ ಈಗ ಹೆಂಗೆ ಬದಲಾವಣೆ ಆಗಿದೆ ಅಷ್ಟೇ ನಾವು ನೋಡ್ಕೊಳ್ಬೇಕು, ಅಷ್ಟಕ್ಕೆ ತೃಪ್ತಿ ಆಗಬೇಕು. ಅದನ್ನೇ ತೊಗೊಂಡು ಹೋದರೆ ಮುಂದೆ ಚೆನ್ನಾಗಿ ಆಗ್ಬೋದು. ಅಮೇಝಿಂಗ್ ಕಾನ್ವರ್ಸಿಂಗ್ ವಿತ್ ಯು. ಎಲ್ಲನೂ ಮಾತಾಡಿದ್ವಿ, PWSSB ಇಂದ ಹಿಡಿದು ನಿಮ್ಮ ಪರ್ಸನಲ್ ಲೈಫ್ ಜರ್ನಿ, ಹೌ ಟು ಲುಕ್ ಅಟ್ ಲೈಫ್, ನಿಮ್ಮ ಬುಕ್ಸ್ ಆಫ್ ಇಂಟ್ರೆಸ್ಟು, ಸ್ಪಿರಿಚುವಲ್ ಬಿಲೀಫ್ಸ್ ಆ್ಯಂಡ್ ಸದ್ಯದ ಕ್ಯೂರಿಯಾಸಿಟೀಸ್. ಸೊ ಕೊನೆಯದಾಗಿ ಐ ವಾಂಟ್ ಟು ಗಿವ್ ಯು ಅ ಬುಕ್, ಜಸ್ಟ್ ಕ್ಯೂರಿಯಸ್ ಇಂದ. 2 ಬುಕ್ ಇದೆ ಸರ್, ಇದರಲ್ಲಿ ಯಾವುದು ನಿಮಗೆ ಇಟ್ ಇಸ್ ಕಾಲಿಂಗ್ ಯು? ಅಗೇನ್ ಅ ವೆರಿ ಹೈಲಿ ರೇಟೆಡ್ ಬುಕ್, ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್ ಅಂತ. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ರೆಡ್ ದಿಸ್. ಐ ಹ್ಯಾವ್ ರೆಡ್ ದಿಸ್ ಬುಕ್. ಓಕೆ, ದೆನ್ ದ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅ F. Will this interest you? No, that both the books are I have read already. I read Alchemist also. Alchemist ಬಗ್ಗೆ ಹೇಳೋದಾದರೆ, ನೀವು ಹೇಳಿದಿರಿ ಒಂದು ಮಾತಾಡ್ತಿದ್ರೆ ಇಟ್ ಡ್ರಾಪ್ಡ್ ಔಟ್ ಆಫ್ ಮೈ ಮೈಂಡು. ನೀವು ತುಂಬ ಡಿಜೆಕ್ಟ್ ಆದಾಗ, ತುಂಬ ಲೈಫಲ್ಲಿ ಫೇಲ್ಯೂರ್ ಆಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಿದ್ದಾಗ ನಿಮಗೆ ಮೋಟಿವೇಶನ್ ಮಾಡ್ತೀನಿ ಹೇಳ್ತಿದ್ದೀರಿ. ಈ ಆಲ್ಕಮಿಸ್ಟ್ ನಾವಲ್ ನನಗೆ ತುಂಬ ಮೋಟಿವೇಟ್ ಮಾಡಿದೆ. ಸೊ ನಾನು ಯಾವಾಗೆಲ್ಲ ಐ ಫೀಲ್ ಲೋ ಇನ್ ಮೈಂಡಲ್ಲಿ, ನಾನು ಆವಾಗೆಲ್ಲ ಈ ಬುಕ್ ತೆಗೆದು ನಾನು ರ್ಯಾಂಡಮಾಗಿ ಒಂದು ಪೇಜ್ ತೆಗೆದು 2 ಪೇಜ್ ಓದ್ತೀನಿ. ಆ 2 ಪೇಜಲ್ಲಿ ಯಾವುದಾದ್ರೂ ಒಂದು ಲೈನ್ ಬರ್ತದೆ, ಆ ಲೈನ್ ನನಗೆ ಒಂಥರ ಶಕ್ತಿ ಕೊಡ್ತದೆ. ಅದು ಒಂದು ನಾವಲ್ ಓನ್ಲಿ, ಬಟ್ ಇಟ್ ಈಸ್ ಅಬೌಟ್ ಚೇಸಿಂಗ್ ಎ ಡ್ರೀಮ್. ಒಂದು ಡ್ರೀಮ್ ಚೇಸ್ ಮಾಡಬೇಕಾದ್ರೆ ಯಾವ ಥರ ಎಲ್ಲ ನಾವು ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ಸು, ಅದೆಲ್ಲ ನಮಗೆ ತುಂಬ ಇದಾಗುತ್ತೆ. ಸೊ ಇಫ್ ಯು ಟ್ರೂಲಿ ವಾಂಟ್ ಟು ಅಚೀವ್ ಸಮಥಿಂಗ್, ದ ಹೋಲ್ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಟು ಅಚೀವ್ ಇಟ್ ಅಂತ ಏನೋ ಅದು ಪದ ಇದೆ. ದಟ್ ಈಸ್ ಮೋರ್ ಇನ್ಸ್ಪೈರಿಂಗ್ ವರ್ಡ್ ಫಾರ್ ಮಿ. ನೋಡಿ, ಒಂದು ವಿಷಯ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಹೇಳ್ತಾ ಇದ್ದೆ, ನನ್ನದು ಚಿಕ್ಕ ವಯಸ್ಸಿನ ಒಂದು ಸಣ್ಣ ಹ್ಯಾಬಿಟ್ ಇದೆ. ಐ ಆಮ್ ನಾಟ್ ಫಿಸಿಕಲಿ ಸ್ಟ್ರಾಂಗ್ ಪರ್ಸನ್ ಆ್ಯಕ್ಚುಲಿ. ನಾನು ತುಂಬ ವೀಕ್ ಚೈಲ್ಡು. ಓಕೆ, ನಾನು ಹುಟ್ಟುವಾಗಲೇ ನಮ್ಮ ತಾಯಿ ನಾನು ಹುಡ್ತೀನಾ ಇಲ್ವಾ ಅಂತ ಡೌಟಲ್ಲೇ ಹುಟ್ಟಿದೆ ನಾನು ಆ್ಯಕ್ಚುಲಿ. ಬಿಕಾಸ್ ವೆನ್ ಐ ವಾಸ್ ಯಂಗ್, ಮೈ ಮದರ್ ವಾಸ್ ವೆನ್ ಐ ವಾಸ್ ಬೀಂಗ್ ಕ್ಯಾರಿಡ್ ಇನ್ ದ ವೂಮ್, ನಾನು ಹೊಟ್ಟೆನಲ್ಲಿದ್ದಾಗ ನಮ್ಮ ತಾಯಿ ಒಂದು ಸಣ್ಣ ಆಕ್ಸಿಡೆಂಟಿಗೆ ಒಳಗಾದರು. ಸೊ 5 months ಇದ್ದಾಗ ಫಾಲನ್ ಫ್ರಮ್ ಇನ್ ದ ರೋಡ್, ಮೆಟ್ ಅನ್ ಆಕ್ಸಿಡೆಂಟು. ಸೊ ಆಮೇಲೆ ಏನಾಯಿತು, ನಮ್ಮ ತಾಯಿ ಡಾಕ್ಟ್ರ್ ಹತ್ರ ಹೋದಾಗ ತಾಯಿ ಹೇಳಿದರು, ಡಾಕ್ಟ್ರ್ ಹೇಳಿದರು ಈ ಥರ ನೀವು ಇದನ್ನು ಕ್ಯಾರಿ ಮಾಡೋದು ತುಂಬ ಕಷ್ಟ ಇದೆ, ಬೆಟರ್ ಯು ಅಬಾರ್ಟ್ ದಿಸ್ ಚೈಲ್ಡ್ ಅಂತ ನಮ್ಮ ತಾಯಿಗೆ ಸೂಚನೆ ಕೊಟ್ಟಿದ್ದರು. ಸೊ ಇದು ಅಬಾರ್ಟ್ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದರು. ಅಬಾರ್ಟ್ ಮಾಡದೇ ಇದ್ದರೆ ನಮ್ಮ ತಾಯಿಗೆ ಡಾಕ್ಟ್ರ್ ಹೇಳಿದ್ದಾರೆ, ಒಂದು ಮಗು ಸಾಯ್ಬೋದು, ಇಲ್ಲ ನೀವು ಸಾಯ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ತಾಯಿ ಹೇಳಿದರು, ಇಲ್ಲ 5 ತಿಂಗಳು ಆಗಿಬಿಟ್ಟಿದೆ, ಸೊ ಈ ಮಗು ಸಾಯಿಸೋದಕ್ಕಿಂತ ನಾನೇ ಪರವಾಗಿಲ್ಲ, ನಾನು ರಿಸ್ಕ್ ತೊಗೊಳ್ತೀನಿ ಅಂತ ಹೇಳಿ ನನ್ನ ತಾಯಿ ಜನ್ಮ ಕೊಟ್ಟಿದ್ದಾರೆ. ಸೊ ಹುಟ್ಟಿದ ಮೇಲೆ ಅವರು ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಸೊ ಆ ಥರ ಲೈಫ್ನಲ್ಲಿ ಒಂದು ಚಾನ್ಸ್ ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ತುಂಬ ವೀಕ್ ಆಗಿದ್ದೆ ಆವಾಗ. ಸೊ ಐ ಬಾರ್ನ್ ವಿತ್ ಸೋ ಮಚ್ ಡಿಫಿಕಲ್ಟೀಸ್. ಸೊ ಐ ಬಾರ್ನ್ ಆಸ್ ಎ ವೀಕ್ ಚೈಲ್ಡು. ಬಟ್ ನೌ ಯು ಆರ್ ಸ್ಟ್ರಾಂಗ್, ಯು ಬಿಲ್ಟ್ ಯುವರ್ ಸೆಲ್ಫ್ ಆಸ್ ಎ ಸ್ಟ್ರಾಂಗ್ ಮ್ಯಾನ್. ಅದಕ್ಕೆ ಆ ವೀಕ್ ಚೈಲ್ಡು, ಬಿಕಾಸ್ ಐ ವಾಸ್ ನಾಟ್ ಫಿಸಿಕಲಿ ವೆರಿ ಎಜೈಲ್ ಆ್ಯಂಡ್ ಆ್ಯಕ್ಟಿವ್, ಸೊ ಐ ಹ್ಯಾವ್ ನಾಟ್ ಬೀನ್ ಆರ್ಡರ್ಡ್ ಇನ್ ಟು ದ ಗ್ರೂಪ್ ಆಫ್ ಪ್ಲೇಯಿಂಗ್ ಕಿಡ್ಸು. ಸೊ ಮಕ್ಕಳು ನನ್ನ ಜೊತೆಗೆ ಇಟ್ಕೊಂಡು ಆಟ ಆಡೋಕ್ಕೆ ಇಷ್ಟಪಡೋದು. ಯಾಕಂದರೆ ಈಗ ಡಿವೈಡ್ ಮಾಡ್ತಾರೆ ನೋಡಿ, ಟೀಮ್ ಡಿವೈಡ್ ಮಾಡ್ತಾರೆ, ಇವನಿಗೆ ಅಂತ. ಕೊನೆಗೆ ಐ ವಿಲ್ ಬಿ ಲೆಫ್ಟ್ ಅಲೋನ್. ಯಾಕಂದರೆ ನನಗೆ ಇವನು ಸೇರಿಸ್ಕೊಂಡ್ರೆ ನಮ್ಮ ಟೀಮ್ ಸೋಲ್ಬಿಡುತ್ತೆ ಅಂತ ಅಂದ್ಕೊಡ್ತು, ಯಾರೂ ಕೂಡ ಸೇರಿಸ್ಕೊಳ್ತಾ ಇರಲಿಲ್ಲ. ಸೊ ನಾನೇನು ಮಾಡ್ತಿದ್ದೆ, ಆಯಿತು ಐ ಆಮ್ ಲೆಫ್ಟ್ ಓವರ್ ಪೀಸು. ಸೊ ಐ ವೆಂಟ್ ಟು ಮೈ ಲೈಬ್ರರಿ. ಸೊ ಎವ್ರಿ ಡೇ ಐ ಗೋ ಟು ಲೈಬ್ರರಿ. ವೆನ್ ಎವರ್ ದ ಕಿಡ್ಸ್ ಆರ್ ಪ್ಲೇಯಿಂಗ್ ಇನ್ ದ ಸ್ಟ್ರೀಟ್ಸ್, ಐ ಗೋ ಟು ಲೈಬ್ರರಿ ಆ್ಯಂಡ್ ರೀಡ್ ದ ಬುಕ್ಸು. ಸೊ ನಾನು ಒಂದು ಕಡೆ ಮೆಂಟಲಿ ಸ್ಟ್ರಾಂಗ್ ಹೋಗ್ತಾ ಇದ್ದೆ. ಹಾಗಾಗಿ ರೀಡಿಂಗ್ ಹ್ಯಾಬಿಟ್ ಇಸ್ ಮೈ ಪ್ರೈಮರಿ ಹ್ಯಾಬಿಟು, ಹಾಬಿ, ಇಟ್ಸ್ ಮೈ ಕ್ಯಾರೆಕ್ಟರ್. ಹಾಗಾಗಿ ನೀವು ಯಾವ ಬುಕ್ ಕೊಟ್ಟರು ನಾನು ಓದ್ತೀನಿ. ಬಟ್ ಐ ಆಮ್ ರಿಯಲಿ ಹ್ಯಾಪಿ ಟು ಜಾಯಿನ್ ಇನ್ ದಿಸ್ ಪ್ರೋಗ್ರಾಮ್, ಬಿಕಾಸ್ ಫಸ್ಟ್ ಟೈಮ್ ಈ ಥರ ಒಂದು ನಾಲೆಡ್ಜ್ ಓರಿಯೆಂಟೆಡ್ ಕಮ್ಯುನಿಟಿ ಜೊತೆಗೆ ಒಂದು ಇಂಟರ್ವ್ಯೂ ಮಾಡೋದು ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ನಾನಿವಾಗ ಬುಕ್ಕನ್ನು ಸೈನ್ ಮಾಡೋ ಅಷ್ಟು ಹೊತ್ತಲ್ಲಿ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ನಾವು ಯಾರನ್ನ ಶೋಗೆ ಕರೆಸ್ಬೇಕು? ನಮ್ಮ ಪ್ರಕಾರ ಅಟ್ಲೀಸ್ಟ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇವತ್ತಿನ ದಿವಸದಲ್ಲಿ ಜನ ಉದ್ಯೋಗ ಅಂತ ಹರಡ್ತಿದ್ದಾಗ, he become an entrepreneur. So he will be inspiring for many people, including myself.
ಸೊ ಅವರನ್ನು ನೀವು ಇಂಟರ್ವ್ಯೂ ಮಾಡಿದರೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ. ಎಸ್. ಜೊತೆಗೆ ಎನಿ ಮೋರ್ ರೆಕಮೆಂಡೇಶನ್? 3ವರೆಗೂ ಕೊಡ್ಬೋದು. ನನ್ನ ರೆಕಮೆಂಡೇಶನ್ ಒಬ್ಬರೇ ಒಂದೇ ಇರಲಿ ಬಿಡಿ. ತಗೋಪ್ಪ ಅಲ್ಲಿಟ್ಬಿಡು. ಇಲ್ಲ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ರಿಷಿ ಸುನಕ್ ತಗೊಳ್ಳಿಲ್ಲ. ಬಂದಾಗ ಖಂಡಿತ ಕರೆಸೋ ಪ್ರಯತ್ನ ಮಾಡೋಣ. ಐ ಥಿಂಕ್ ನಾವು ಎನಿವೇಸ್ ಈಸ್ ಎಕ್ಸ್ ಅಲ್ಲ, ಹಾಗಾಗಿ ದಿಸ್ ಇಸ್ ಫಾರ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಂದಿನಿ ಅವರ ಕಡೆಯಿಂದ KMF ಹ್ಯಾಂಪರ್ ಇದೆ. ಓಕೆ ಥ್ಯಾಂಕ್ ಯು. ನಮ್ಮ ಮೈಸೂರು ಸ್ಯಾಂಡಲ್ ಹ್ಯಾಂಪರ್. ಇದು ರೀಪೋಸ್ ಅವ್ರ ಕಡೆಯಿಂದ ಮ್ಯೂಸಿಕ್ ಪಿಲ್ಲೋ. ಪಿಲ್ಲೋ ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್. ಇಟ್ಸ್ ಅ ಮ್ಯೂಸಿಕ್ ಪಿಲ್ಲೋ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಓ ಹೌದಾ? ರಿಪೋಸ್ ಪಿಲ್ಲೋ ಯೂಸ್ ಮಾಡ್ತಾ ಇದ್ದೀನಿ. ಓ ಅಂಟಿಲ್ ನೆಕ್ಸ್ಟ್ ಟೈಮ್. ಅಮೇಝಿಂಗ್. ಆಲ್ ದ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು ಆಲ್ ದ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್. ನಾಟ್ ಓನ್ಲಿ ಸಕ್ಸಸ್, ಹ್ಯಾಪಿನೆಸ್ ಆಲ್ಸೋ. ಥ್ಯಾಂಕ್ ಯು. ತುಂಬ ಜನ ಸಕ್ಸಸ್ ಹಿಂದೆ ಹೋಗ್ತಾರೆ, ಹ್ಯಾಪಿಯಾಗಿರಲ್ಲ. ಸೊ ತುಂಬ ಜನ ಹ್ಯಾಪಿಯಾಗಿ ಮಾತ್ರ ಇರ್ತಾರೆ, ಸಕ್ಸಸ್ ಆಗಿರಲ್ಲ. ಎರಡೂ ಇರಬೇಕಾಗತ್ತೆ. ಸೊ ಎರಡೂ ಇದ್ರೇ ಲೈಫ್ ವಿಲ್ ಬಿ ಫುಲ್ಫಿಲ್ಲಿಂಗ್. Thank ಮೇ you, ಗಾಡ್ sir. ಬ್ಲೆಸ್ ಯು ಫುಲ್ಫಿಲ್ಲಿಂಗ್ ಲೈಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಸೊ ಐ ಗೆಸ್ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್. ಹೇಗೆ ಅನ್ನಿಸ್ತು? ಇಟ್ ವಾಸ್ ನಮ್ಮ BWSSBನ ಚೇರ್ಮನ್ರು ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸರ್. ಟು ಬಿ ಇನ್ ಟಚ್ ವಿತ್ ಹಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಿ ಇಸ್ ದೇರ್. ಈ ಸಂಭಾಷಣೆಯ ಯಾವ ಭಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ನೆಕ್ಸ್ಟ್ ಗೆಸ್ಟ್ ಯಾರನ್ನ ನೀವು ಇಲ್ಲಿ ನೋಡೋಕೆ ಇಷ್ಟಪಡ್ತೀರಾ, ರೆಕಮೆಂಡೇಶನ್ಸ್ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆ್ಯಂಡ್ ಅಷ್ಟೇ, ಇವತ್ತೇನು ಎಂಡ್ ನೋಟ್ ಇಲ್ಲ. ದ ಕಾನ್ವರ್ಸೇಷನ್ ವಾಸ್ ಸೋ ಫಿಲ್ಡ್ ವಿತ್ ಪಾಯಿಂಟರ್ಸ್ ಟು ಟೇಕ್ ಹೋಮ್. ಸೊ ಐ ಹೋಪ್ ಎಲ್ಲ ವಿಚಾರಗಳನ್ನು ರಿಫ್ಲೆಕ್ಟ್ ಮಾಡಿ ನಿಮ್ಮ ಲೈಫಿಗೆ ಎಷ್ಟಾಗುತ್ತೋ ಅಷ್ಟನ್ನು ಅಪ್ಲೈ ಮಾಡಿ. ಹೋಗ್ಬಿಟ್ಟು ಬರಲಾ?